ನಮ್ಮ ವಿಡಿಯೋಗಳಲ್ಲಿ ಇದುವರೆಗೂ ಸುಮಾರು ವಿಡಿಯೋಗಳಲ್ಲಿ ನಾವು ಏಕಾದಶಿಯ ಬಗ್ಗೆ ಅಲ್ಲಲ್ಲಿ ಒಂದಷ್ಟು ವಿಷಯಗಳನ್ನ ಜನಗಳಿಗೆ ತಿಳಿಸ್ತಾ ಬಂದಿದ್ದೀವಿ. ಆದರೆ ಇವತ್ತಿನ ಈ ಸಂಚಿಕೆ ಪ್ರತ್ಯೇಕವಾಗಿ ಏಕಾದಶಿಯ ಸಂಪೂರ್ಣ ವಿವರಣೆಗಳು ಹಾಗೆ ಏಕಾದಶಿಯ ಮೇಲೆ ಇರುವಂತಹ ಸುಮಾರಷ್ಟು ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ. ಇವತ್ತಿನ ಈ ಸಂಚಿಕೆಯನ್ನ ಏಕಾದಶಿಗೋಸ್ಕರನೇ ಮೀಸಲಿಟ್ಟು ಅದರ ಎಲ್ಲ ಆಯಾಮಗಳ ಪ್ರಶ್ನೆಗಳನ್ನು ಇವತ್ತು ತಗೊಳ್ತಾ ಹೋಗೋಣ ಸರ್. ಸರ್, ಮೊದಲನೇ ಪ್ರಶ್ನೆ, ಏಕಾದಶಿ ಅತ್ಯಂತ ಶ್ರೇಷ್ಠವಾದ ವ್ರತ ಅಂತ ಹೇಳ್ತಾರೆ. ಯಾಕೆ? ಮತ್ತೆ ಈ ಏಕಾದಶಿ ವ್ರತದ ಆಚರಣೆ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭೋಗವ್ಯಯಃ. ವಾಗರ್ಥಾವ್ಯೋ ಸಂಪತ್ತೋ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪತತೌ ವಂದೇ ಪಾರ್ವತೀ ಪರಮೇಶ್ವರೌ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಧಾರ್ಮಿಕ ಆಚರಣೆಗಳಿಗೆ, ವಿಧಿವಿಧಾನಗಳಿಗೆ ಅತ್ಯಂತ ಪ್ರಾಶಸ್ತ್ಯವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸುಮಾರು ವಿಡಿಯೋಗಳಲ್ಲಿ ಕೆಲವು ವರ್ಷಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ಹಾಗಾಗಿ ಈ ಒಂದು ಸಂವತ್ಸರದಲ್ಲಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ 12 ಮಾಸಗಳಿರುತ್ತೆ. 12 ಮಾಸಗಳಿಗೆ ಒಂದು ಮಾಸಕ್ಕೆ 30 ದಿನ, 30 ದಿನ ಮಾಸ ಮುಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆ ನಾವು ಕುಲಂಕಷವಾಗಿ ಎಲ್ಲಾ ಪುರಾಣಗಳನ್ನು ಪರಿಶೀಲನೆ ಮಾಡ್ತಾ ಹೋಯ್ತು ಅಂದರೆ ಹೆಚ್ಚು ಕಮ್ಮಿ ಪ್ರತಿದಿನಕ್ಕೂ ಕೂಡ ನಮಗೆ ಒಂದಲ್ಲ ಒಂದು ವ್ರತಗಳು, ಹಬ್ಬ ಹರಿದಿನಗಳು ಇರ್ತಕ್ಕಂಥದ್ದು ಗೊತ್ತಾಗತ್ತೆ. ಇದು ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದಲ್ಲ. ಯಾಕೆ ಅಂದ್ರೆ ಈ ಹಬ್ಬ ಹರಿದಿನಗಳು ಪ್ರತಿದಿನ ಬರತಕ್ಕಂಥದ್ದು ಅಂತ ನಾನು ಏನು ಹೇಳಿದೆ, ಅದನ್ನ ಅಷ್ಟೂ ಪುರಾಣಗಳನ್ನ ಸಮಗ್ರವಾಗಿ ಕೂಲಂಕಷವಾಗಿ ಅಧ್ಯಯನ ಸಂಶೋಧನೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು ಅನ್ನೋದು ನನಗ್ ಗೊತ್ತಾಗಿದ್ದು ಯಾವಾಗ ಅಂದ್ರೆ ಕಳೆದ 10-12 ವರ್ಷಗಳಿಂದ ಅಷ್ಟೂ ಪುರಾಣಗಳನ್ನ ನಾವು ಕುಲಂಕಷವಾಗಿ ಅಧ್ಯಯನ, ಅಲ್ಲೇ ರನ್ನಿಂಗ್ ನೋಟ್ಸು ಮತ್ತೆ ಸಂಶೋಧನೆ ಎಲ್ಲ ಮಾಡಿದ ಮೇಲೆ ನಮಗೆ ಗೊತ್ತಾಗಿದ್ದು. ಯಾಕೆ ಅಂದ್ರೆ ಶ್ರೀಮತ್ ಶಂಕರ ಭಗವತ್ಪಾದರು ಒಂದ್ ಕಡೆ ಹೇಳ್ತಾರೆ, ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಿಂದ ನಾವು ಪ್ರಮಾಣವನ್ನ ಸ್ವೀಕರಿಸಬೇಕಾಗತ್ತೆ ಅಂತ. ಕೆಲವರು ಈ ಒಂದು ಕೆಲವು ವಿಚಾರಗಳಿಗೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಏಕಾದಶಿ ವಿಚಾರಕ್ಕೆ ತಗೊಂಡ್ರು ಕೂಡ ವೇದಗಳಲ್ಲಿ ಆಗ್ಲಿ, ಕೆಲವು ಸೂತ್ರಗಳಲ್ಲಿ, ಋಷಿಪ್ರಣೀತ ಸೂತ್ರಗಳಲ್ಲಿ ಆಗ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ. ಅನುಕ್ತಂ ಅನ್ಯತೋ ಗ್ರಾಹ್ಯಂ ಅಂತ ಶಾಸ್ತ್ರದಲ್ಲಿ ಒಂದು ವಚನ ಇದೆ. ಎಲ್ಲಾ ವಿಚಾರಗಳು ಕೂಡ ನಮಗೆ ಒಂದೇ ಕಡೆ ಸಿಗೋದಿಲ್ಲ. ಕೆಲವು ಕಡೆ ಅನುಕ್ತವಾಗಿರುತ್ತೆ, ಅಥವಾ ಕೆಲವು ಕಡೆ ವೇದ ಶಾಖೆಗಳು ನಮಗೆ ಸಿಕ್ಕಿರೋದಿಲ್ಲ. ಶ್ರುತಿ ಸಿಗದೆ ಇದ್ದಾಗ ಸ್ಮೃತಿಯನ್ನು ನಾವು ಅವಲಂಬಿಸ್ತೀವಿ ಪ್ರಮಾಣವಾಗಿ. ಆ ಸ್ಮೃತಿಗಳಲ್ಲಿ ಬೇಕಾದಷ್ಟು ಕಡೆ ಹೇಳಿದೆ, ನಾನು ಇವಾಗ ಕೋಟ್ ಮಾಡ್ತೀನಿ ಅದನ್ನೆಲ್ಲ. ಪುರಾಣಗಳಲ್ಲಂತೂ ಯಥೇಚ್ಛವಾಗಿ ಹೇಳ್ಕೊಂಡು ಹೋಗಿದೆ. 106 ಅಧ್ಯಾಯಗಳಲ್ಲಿ 18 ಪುರಾಣಗಳಲ್ಲಿ, ಅಥವಾ ದೇವಿ ಭಾಗವತವನ್ನ ಅಥವಾ ಭಾಗವತ ಪುರಾಣವನ್ನ ಕೆಲವರು ಅದಕ್ಕೆ ಇದಕ್ಕೆ ತೊಳ್ತಾರೆ. ಸೊ ಎಲ್ಲಾನು ತಗೊಂಡ್ರೆ ಇನ್ನೂ ಒಂದು ಪುರಾಣ ಎಕ್ಸ್ಟ್ರಾನೇ ಆಗತ್ತೆ ಅಂತ ಹೇಳ್ಬೋದು. ಒಟ್ಟು ಪುರಾಣಗಳ ಶ್ಲೋಕ ಸಂಖ್ಯೆ 4 ಲಕ್ಷ ಅಂತ ಹೇಳ್ತಾರೆ. ಇನ್ನೊಂದು ಪುರಾಣದ್ದು ಎಕ್ಸ್ಟ್ರಾ ತಗೊಂಡ್ರೆ 4,40,000 ಚಿಲ್ಲರೆ, ಹತ್ತತ್ರ 4.25 ಲಕ್ಷ ಶ್ಲೋಕ ಆಗುತ್ತೆ. ಅದಷ್ಟನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸಂಶೋಧನೆ, ಭಗವಂತನ ಅನುಗ್ರಹದಿಂದ ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಭಗವಂತ ನನ್ನ ಮುಖಾಂತರ ಮಾಡಿಸಿದಾನೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ಈ ಒಂದು ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದಾಗ ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಯಾವುದು ಅಂತ ನಾವು ಲೆಕ್ಕಾಚಾರ ಹಾಕ್ತು ಅಂದ್ರೆ ಈ ಏಕಾದಶಿ ವ್ರತ ಅನ್ನತಕ್ಕಂತಹದ್ದು ಅತ್ಯಂತ ಪವಿತ್ರವಾದಂತಹ ವ್ರತ ಅನ್ನೋದನ್ನ ಶಾಸ್ತ್ರಗಳಲ್ಲಿ ನಿರ್ವಿವಾದವಾಗಿ ಹೇಳಿದೆ.
ಆ ಏಕಾದಶಿ ವ್ರತದ ಮಹಿಮೆಯನ್ನ ನಮ್ಮಲ್ಲಿ ವಸಿಷ್ಠರು ಹೇಳ್ತಾರೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ನೀವು ಒಂದು ಸಂವತ್ಸರದಲ್ಲಿ ಅಷ್ಟೂ ವ್ರತಗಳನ್ನ ಮಾಡ್ತಕ್ಕಂಥದ್ದು ಒಂದೇ, ಕೇವಲ ಏಕಾದಶಿ ವ್ರತದ ಒಂದು ಪುಣ್ಯದ ಫಲಾನೂ ಒಂದೇ. ಅಶ್ವಮೇಧ ಸಹಸ್ರಾಣಿ, ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದ್ರೂ ಕೂಡ, ವಾಜಪೇಯ ಶತಾನಿ ಚ, ನೂರಾರು ವಾಜಪೇಯ ಯಜ್ಞಗಳನ್ನು ಮಾಡಿದ್ರೂ ಕೂಡ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಏಕಾದಶಿ ಉಪವಾಸ ಅಂತ ನೀವು ಏನು ಮಾಡ್ತೀರಾ, ನೀವು ಅದರ ಒಂದು ಕಲೆಗೂ 16ನೇ ಒಂದು ಕಲೆಗೂ ಕೂಡ ಈಕ್ವಲ್ ಆಗೋದಿಲ್ಲ. ಅದು ಅಷ್ಟು ಪವಿತ್ರವಾದಂತಹದ್ದು ಈ ಏಕಾದಶಿ ಉಪವಾಸ ವ್ರತ ಅನ್ನತಕ್ಕಂತಹದ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇನ್ನೂ ಬೇಕಾದಷ್ಟು ಕಡೆ ದೇವಲ ಕೂಡ ಹೇಳ್ತಾರೆ, ಏಕಾದಶ್ಯಾಂ ನಭುಂಜಿತ ಪಕ್ಷಯೋರುಭಯೋರಪಿ. ಏಕಾದಶಿ ಒಂದು ತಿಥಿನಲ್ಲಿ ಎರಡೂ ಪಕ್ಷಗಳಲ್ಲಿಯೂ ಕೂಡ, ಅಂದ್ರೆ ಒಂದು ತಿಂಗಳಿನಲ್ಲಿ 2 ಪಕ್ಷ ಬರುತ್ತೆ. 12 ತಿಂಗಳಿನಲ್ಲಿ 2 ಏಕಾದಶಿ, ಒಂದು ತಿಂಗಳಿಗೆ ಅಂತ ಇಟ್ಕೊಂಡ್ರೆ 12 24 ಏಕಾದಶಿ ವ್ರತಗಳು ಬರುತ್ತೆ. ಈ 24 ಏಕಾದಶಿಗಳೂ ಕೂಡ ಮಾಡಲೇಬೇಕಂತಹದ್ದು. ಯಾಕೆ ಅಂದ್ರೆ ಈ ಏಕಾದಶಿ ಕರ್ಮಗಳನ್ನ ನಾವು ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ 3 ವಿಭಾಗ ಮಾಡ್ತೀವಿ. ನಮಗೆ ಏನೋ ಬೇಕು ಅಂತ ಬಯಕೆಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹದ್ದು ಕಾಮ್ಯ ಕರ್ಮಗಳು. ಆ ಕಾಮ್ಯ ಕರ್ಮಗಳನ್ನ ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂಥದ್ದು ಮಾಡ್ಬೋದು, ಮಾಡಬೇಕು. ತಮಗೇನಾದ್ರು ಬೇಕು ಅಂದ್ರೆ ಮೋಕ್ಷವನ್ನು ಬಯಸ್ತಕ್ಕಂಥದ್ದು ಕಾಮ್ಯ ಕರ್ಮವನ್ನು ವರ್ಜ್ಯ ಮಾಡಬೇಕು ಅಂತ ಭಗವದ್ಗೀತೆ 18ನೇ ಅಧ್ಯಾಯದ ಸ್ಟಾರ್ಟಿಂಗ್ ಅಲ್ಲಿ ಕೃಷ್ಣನೇ ಹೇಳ್ತಾನೆ. ಇನ್ನು ಉಳ್ಕೊಳ್ಳೋದು ನಿತ್ಯ ನೈಮಿತ್ತಿಕ ಕರ್ಮಗಳು. ನೈಮಿತ್ತಿಕ ಅಂದ್ರೆ ನಿಮಿತ್ತಂ ಅಧಿಕೃತ್ಯ ಯತ್ಕಿಂಚಿತ್ ಕ್ರಿಯತೆ ತತ್ ನೈಮಿತ್ತಿಕಂ ಅಂತ ಅರ್ಥ. ಯಾವುದೋ ಒಂದು ನಿಮಿತ್ತವನ್ನ ಇಟ್ಕೊಂಡು, ಇವಾಗ ಷೋಡಶ ಸಂಸ್ಕಾರಗಳು ಎಲ್ಲ ನೈಮಿತ್ತಿಕ ಕರ್ಮಗಳು, ಮತ್ತೆ ಗ್ರಹಣಗಳಲ್ಲಿ ಮಾಡ್ತಕ್ಕಂತಹ ತರ್ಪಣಾದಿಗಳೆಲ್ಲ ನೈಮಿತ್ತಿಕ ಕರ್ಮಗಳು, ಇದೆಲ್ಲನೂ ನೈಮಿತ್ತಿಕ ಕರ್ಮಗಳಾಗತ್ತೆ. ನಿತ್ಯ ಕರ್ಮ ಅಂದ್ರೆ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ ಅಥವಾ ಅಗ್ನಿಹೋತ್ರ, ಪಂಚಮಹಾಯಜ್ಞಗಳು, ಇವೆಲ್ಲ ನಿತ್ಯ. ನಿತ್ಯ ಅಂದ್ರೆ ಡೈಲಿ ಅನ್ನೋ ಅರ್ಥ ಅಲ್ಲ ಇಲ್ಲಿ ಶಾಸ್ತ್ರದಲ್ಲಿ, ಮ್ಯಾಂಡೇಟರಿ ಅಥವಾ ಕಂಪಲ್ಸರಿ ಅನ್ನೋ ಅರ್ಥ. ಹಾಗಾಗಿ ಈ ನಿತ್ಯ ಕರ್ಮಗಳು ಅಂತ ಏನ್ ಹೇಳ್ತೀವಿ, ಅಲ್ಲಿ ವ್ರತಗಳಲ್ಲಿ ನಿತ್ಯ ವ್ರತ ಅಂತ ಏಕಾದಶಿ ವ್ರತವನ್ನ ಶಾಸ್ತ್ರಗಳಲ್ಲಿ ಪರಿಗಣಿಸಿದ್ದಾರೆ. ಅದು ಮುಂದಕ್ಕೆ ನಾ ಹೇಳ್ತೀನಿ, ಗೊತ್ತಾಗತ್ತೆ. ನಿತ್ಯ ವ್ರತ ಅಂದ್ರೆ ಕಂಪಲ್ಸರಿ ಮಾಡಲೇಬೇಕಾದಂತಹದ್ದು ಅನ್ನೋ ಅರ್ಥ. ಹಾಗಾಗಿ ಈ ಒಂದು ಏಕಾದಶಿ ವ್ರತದ ದಿನ ನಾವು ಆಚರಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಕ್ ಹೋಯ್ತು ಅಂದ್ರೆ, ಮುಖ್ಯವಾಗಿ ದಶಮಿ ದಿನ ಮಧ್ಯಾಹ್ನ ಒಂದು ಭೋಜನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದಶಮ್ಯಾಂ ಏಕಭುಕ್ತಸ್ತು ಮಾಂಸ ಮೈಥುನ ವರ್ಜಿತಃ ಏಕಾದಶ್ಯಾಂ ಉಪವಸೇತ ಪಕ್ಷಯೋರುಭಯೋರಪಿ ಬ್ರಹ್ಮಚರ್ಯಂ ತಥಾ ಶೌಚಂ ಸತ್ಯಂ ಆಮಿಷ ವರ್ಜನಂ ವ್ರತೆ ಶ್ವೇತಾನಿ ಚತ್ವಾರಿ ವರಿಷ್ಠಾನೀತಿ ನಿಶ್ಚಯಃ ಸ್ತ್ರೀಣಾಂ ತು ಪ್ರೇಕ್ಷಣಾತ್ ಸ್ಪರ್ಶಾತ್ ತಾಭಿಃ ಸಂಕಥನಾತ್ ಅಪಿ ಅಂತ ಉದ್ದಕ್ಕೆ ಒಂದಷ್ಟನ್ನ ದೇವಲದ ಹೇಳಿರ್ತಕ್ಕಂಥದ್ದು ಅಂತ ಸ್ಮೃತಿ ಚಂದಿಕಾ ಗ್ರಂಥದಲ್ಲಿ ತಗೊಂಡಿರ್ತಕ್ಕಂಥದ್ದು. ಅದನ್ನ ನಾನು ಪ್ರಮಾಣವಾಗಿ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ದಶಮಿನಲ್ಲಿ ಮಧ್ಯಾಹ್ನ ಒಂದು ಊಟ ಅಷ್ಟೇನೆ, ಏಕಾದಶಿ ಸಂಪೂರ್ಣ ನಿರಾಹಾರ, ಮತ್ತೆ ದ್ವಾದಶಿನಲ್ಲಿ ಮತ್ತೆ ಮಧ್ಯಾಹ್ನ ಒಂದು ಊಟ. ಹೀಗೆ ಈ ಏಕಾದಶಿ ವ್ರತ ಅನ್ನೋದು ಒಂದೇ ವ್ರತ ಆದರೂ ಕೂಡ ತ್ರಿದಿನ ವ್ರತ ಅಂತ ಕರಿತೀವಿ ಇದನ್ನ. ಏಕಾದಶಿಯನ್ನ ಮತ್ತೆ ಶ್ರಾದ್ದವನ್ನ ತ್ರಿದಿನ ವ್ರತಗಳು ಅಂತ ಕರಿತೀವಿ ಅಂತ ಈಗಾಗಲೇ ನಾವು ಯೂಟ್ಯೂಬ್ ಅಲ್ಲಿ ಮಾಡಿದೀವಿ. ಬೇಕಾದವರು ನಮ್ಮ ಯೂಟ್ಯೂಬ್ ನಲ್ಲಿ ಹಿಂದೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ಕೋಬಹುದು ಅದನ್ನ. ಹಾಗಾಗಿ ಇದೆಲ್ಲವೂ ಕೂಡ ನಾರ್ಮಲ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ. ಇದನ್ನ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಬೇರೆ ಕೇಳ್ತಾರೆ ಸುಮಾರು ಜನ. ಎಲ್ಲರೂ ಬ್ರಾಹ್ಮಣ ಆಗ್ಲಿ, ಕ್ಷತ್ರಿಯ ಆಗ್ಲಿ, ವೈಶ್ಯ ಆಗ್ಲಿ, ಶೂದ್ರ ಆಗ್ಲಿ, ಇನ್ನು ಯಾರು ಇರ್ತಾರೆ ಎಲ್ಲರೂ ಮನುಷ್ಯ ಮಾತ್ರರು. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯರು ಅಂತ ನಿಮ್ಮನ್ನ ನೀವು ಅನ್ಕೊಂಡಿದ್ರೆ ಖಡಾಖಂಡಿತವಾಗಿ ಈ ಏಕಾದಶಿ ವ್ರತವನ್ನ ಮಾಡ್ತಕ್ಕಂಥದ್ದು. ಏಕಾದಶಿ ದಿನ ಖಡಾಖಂಡಿತವಾಗಿ ಅನ್ನವನ್ನ ಸ್ವೀಕಾರ ಮಾಡಬಾರ್ದು. ಪ್ರತಿಗ್ರಾಸಂ ಸ ಭುಂಕ್ತೆ ಅನ್ನಂ ಕಿಲ್ಬಿಷಂ ಶ್ವಾನವಿಟ್ಸಮಂ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ಏಕಾದಶ್ಯಾಂ ಸುರಶ್ರೇಷ್ಠ ಯೋ ಭುಂಕ್ತೆ ದ್ವಿಜ ಜನ್ಮವಾನ್. ಯಾವ ಮನುಷ್ಯ ಏಕಾದಶಿ ದಿನ ಅನ್ನವನ್ನ ತಿಂತಾನೆ, ಪ್ರತಿಗ್ರಾಸಂ ಸ ಭುಂಕ್ತೆ ಅನ್ನಂ, ಒಂದೊಂದು ತುತ್ತೂನು ಕೂಡ ಶ್ವಾನವಿಟ್ಸಮಂ ಕಿಲ್ಬಿಷಂ, ನಾಯಿಯ ಮಲವನ್ನು ತಿಂದಂತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ.
ಏಕಾದಶ್ಯಾಂ ತು ಯೋ ಭುಂಕ್ತೆ ಶಕ್ತಿಮಾನ್ ನಿರುಪದ್ರವ ಸುಧಾಪಾನ ಸಮಂ ಪಾನಂ ಭವೇತ್ ತಸ್ಯ ನ ಸಂಶಯ. ಏಕಾದಶಿ ದಿನ ವಿನಾಕಾರಣ, ಇವಾಗ ಮಾತ್ರೆ ತಗೋಬೇಕಾಗಿದೆ ಅಂದ್ರೆ, ನೀವು ಔಷಧಿ ತಗೋಬೇಕಾಗಿದೆ ಅಂದ್ರೆ ಆಗ ನೀವು ನೀರನ್ನ ಸೇವನೆ ಮಾಡಬೇಕಾಗತ್ತೆ. ಅದು ಎಕ್ಸೆಂಪ್ಷನ್ ಶಾಸ್ತ್ರಗಳಲ್ಲಿ ಇದೆ. ಅದಕ್ಕೆ ಉಪವಾಸೇಶು ಅಸಕ್ತಾನಾಂ ನಕ್ತಂ ಭೋಜನ ವಿಷ್ಯತೆ ಅಂತ, ಫಲಾಹಾರಂ ಅಪೇಕ್ಷ್ಯತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಮುಂದಕ್ಕೆ ಹೇಳ್ತೀನಿ ನಾ ಅದನ್ನು. ಹಾಗಾಗಿ ಏಕಾದಶಿ ದಿನ ಖಡಾಖಂಡಿತವಾಗಿ ಅನ್ನವನ್ನ ಸೇವಿಸಬಾರ್ದು. ಇದು ಸರ್, ಬಹಳ ಇಂಪಾರ್ಟೆಂಟ್. ಅನ್ನವನ್ನ ತಿನ್ನಬಾರ್ದು, ಮತ್ತೆ ಅವಶ್ಯಕವಾಗಿ ಉಪವಾಸವನ್ನ ಮಾಡಬೇಕು ಅಂತ ಹೇಳಿದ್ರಿ. ಒಂದು ವೇಳೆ ವಯಸ್ಸಾಗಿರೋರಿಗೆ, ಅಥವಾ ಆ, ಆ, ಆರೋಗ್ಯ ಸರಿ ಇಲ್ಲದೆ ಇರೋರು, ಅಥವಾ ಎಲ್ಲಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣವನ್ನ ಬೆಳೆಸತಕ್ಕಂಥವ್ರು ಏಕಾದಶಿಯನ್ನ ತಪ್ಪಿಸದೆ ಹೇಗೆ ನಡೆಸೋದು? ಇಲ್ಲಿ ಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಮಗೆ. ಏನು ಅಂದ್ರೆ, ಅಶೀತಿರ್ಯಸ್ಯ ವರ್ಷಾಣಿ ಅಂತಾನೆ ಶಾಸ್ತ್ರಗಳಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಯಾರಿಗೆ ಅಂದ್ರೆ ಶಾಸ್ತ್ರ ಬದುಕ ಕಾಲದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಶಾಸ್ತ್ರ ಬದುಕ ಸಾವಿರಾರು ವರ್ಷದ ಕೆಳಗೆ ಮನುಷ್ಯರಿಗೆ 120 ವರ್ಷ ಆಯುಸ್ಸಿತ್ತವಾಗ, ಸಂಪೂರ್ಣ ಆಯುಸ್ಸು. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ 120 ವರ್ಷ ಅಂತ ಹೇಳ್ತೀವಿ. ಅಷ್ಟು ಆಯುಸ್ಸಿದ್ದಾಗ 80 ವರ್ಷ ಅಂತ ತಗೊಂಡಿದ್ರು ಅವರು. ಇವತ್ತಿನ ಲೈಫ್ ಸ್ಟೈಲಲ್ಲಿ 120 ಅರ್ಧ ಆಗ್ಬಿಟ್ಟಿದೆ ಮನುಷ್ಯನ ಆಯುಸ್, 60. ಅದ್ರ ಮೇಲೆ ಬದುಕಿದವರೆಲ್ಲ ಬೋನಸ್, ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಹಾಗಾಗಿ ಇಷ್ಟು ಲೆಕ್ಕಾಚಾರಗಳಿದ್ದಾಗ ಒಟ್ಟಿನ ಒಂದು ತಾತ್ಪರ್ಯ ಏನು ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ, ಈ ಒಂದು ಉಪವಾಸವನ್ನ ಯಾರು ಆರೋಗ್ಯದ ನಿಮಿತ್ತದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಅಂದ್ರೆ, ಈಗ ನಮಗೆ ಅಶೌಚ ಇದೆ, ಜಾತಾ ಶೌಚ ಮೃತಾ ಶೌಚ ಅಂದ್ರೆ, ಸೂತಕೆ ಮೃತಕೆ ವಾಪಿ ನತ್ಯಾಜ್ಯಂ ದ್ವಾದಶೀ ವ್ರತಂ ಅಂತ ತಗೊಂಡಿದ್ದಾರೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಇದು ವಿಷ್ಣು ರಹಸ್ಯ ಅನ್ನತಕ್ಕಂತಹ ಗ್ರಂಥದಲ್ಲಿ ಹೇಳತಕ್ಕಂತಹದ್ದು. ಹಾಗಾಗಿ ಈ ಸೂತಕೆ ಮೃತಕೆ ವಾಪಿ ನತ್ಯಾಜ್ಯಂ ದ್ವಾದಶೀ ವ್ರತಂ, ನೀವು ಸೂತಕ ಇರಲಿ ಮೃತಕ ಇರಲಿ, ಇದೆಲ್ಲ ಸಂದರ್ಭಗಳಲ್ಲೂ ಅಶೌಚ ಇದ್ದಾಗಲೂ ಕೂಡ ಏಕಾದಶಿ ವ್ರತವನ್ನ ಮಾಡಲೇಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಅದನ್ನ ನಾವು ಮಾಡಲೇಬೇಕು. ಇನ್ನು ಯಾರಿಗೆ ಕೈಲಿ ಆಗೋದಿಲ್ಲ, ಅಸಾಮರ್ಥ್ಯ ಇರುತ್ತೆ, ಅಸಾಮರ್ಥ್ಯೆ ಶರೀರಸ್ಯ ವ್ರತೆ ಚ ಸಮುಪಸ್ಥಿತೆ ಕಾಲಯಿ ಧರ್ಮಪತ್ನೀಂತು ಪುತ್ರಂ ವಾ ವಿನಯಾನ್ವಿತಂ. ಇದು ಈಗಿನ ಕಾಲಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಅಸಾಮರ್ಥ್ಯೆ ಶರೀರಸ್ಯ ವ್ರತೆ ಚ ಸಮುಪಸ್ಥಿತೆ. ಏಕಾದಶಿ ವ್ರತ ಬಂದಾಗ ನಮಗೆ ಆರೋಗ್ಯದ ನಿಮಿತ್ತದಿಂದ ಅಕಸ್ಮಾತ್ ಏನೋ ಟೆಂಪರರಿ ಆಗಿ ಮಾಡಕ್ ಆಗ್ಲಿಲ್ಲ ಅಂದ್ರೆ, ತಾನು ಹೇಳ್ದಂಗೆ ಕೇಳತಕ್ಕಂತಹ ಹೆಂಡತಿ ಅಥವಾ ಮಕ್ಕಳು ಯಾವ್ದಾದ್ರು ಇದ್ರೆ ಅವ್ರ ಕೈಲಿ ಮಾಡಿಸ್ಬೇಕು ಅಂತ ಹೇಳುತ್ತೆ. ಹಾಗಿದ್ರೆ ಖಂಡಿತ ಮಾಡಿಸ್ಬೋದು. ಅಂತ ಹೆಂಡತಿ ಅಂತ ಮಕ್ಕಳು ನೀವೇನಾದ್ರು ಪುಣ್ಯವಶಾತ್ ಪಡೆದಿದ್ರೆ ಮಾಡಿಸ್ಬೋದು. ಕಲಿಯುಗದಲ್ಲಿ ಹಾಗೆ ಸಿಗೋದು ಬಹಳ ಅಪರೂಪ ಆದ್ರಿಂದ ಅದನ್ನ ತಾವು ಮಾಡಿಸ್ತು ಅಂದ್ರೆ ಒಳ್ಳೇದು. ಅಕಸ್ಮಾತ್ ಮಾಡಕ್ ಆಗ್ಲಿಲ್ಲ ಅಂತ ಇಟ್ಕೋಣ, ಉಪವಾಸೇ ತ್ವಶಕ್ತಾನಾಂ ಅಶೀತೇರ್ ಊರ್ಧ್ವಜೀವಿನಾಂ. ನೋಡಿ, ಅದನ್ನ ನಾನು ಹೇಳಿದ್ದು 80 ವರ್ಷದ ಮೇಲೆ ಅಂತ 120 ವರ್ಷ ಆಯಿಸಿದಾಗ ತಗೊಂಡಿದ್ರು ಅವರು. ಇವಾಗಿನ ಲೆಕ್ಕಾಚಾರಕ್ಕೆ ನಾವು ಇವಾಗ 30 ವರ್ಷ 40 ವರ್ಷಕ್ಕೆ ಅಂತಾನು ಹೇಳಲಿಕ್ಕೆ ಬರೋದಿಲ್ಲ. ನಾ ಅದಕ್ಕೆ ಯಾವುದು ಶಾಸ್ತ್ರದಲ್ಲಿ ಹೇಳ್ದಂಗೆ ಹೇಳಿಲ್ಲ. ಯಾಕಂದ್ರೆ ಶಾಸ್ತ್ರಗಳನ್ನ ಆಗಾಗ ಅಪ್ಡೇಟು ಮಾಡ್ಕೋಬೇಕಾಗತ್ತೆ. ಇದನ್ನ ಸುಮಾರು ಜನ ಮಾಡಿಲ್ಲ. ದೈವದ ಒಂದು ಯೋಗದಿಂದ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟೋ ಕೆಲವು ವಿಚಾರಗಳನ್ನ ಮಾಡಿದ್ದೀನಿ. ಇಷ್ಟು ಇದ್ದೋದು ನಿಮಗೆ ಸರಿ ಅನ್ಸಿದ್ರೆ ಅದನ್ನ ಗ್ರಹಿಸ್ಬೋದು, ಇಲ್ಲ ಅಂದ್ರೆ ತ್ಯಜಿಸ್ಬೋದು. ಅದನ್ನ ನಿಮಗ್ ಬಿಟ್ಟಿದ್ದು. ನಾನು ಯಾರಿಗೂ ಮಾಡಿ ಅಂತಾನು ಹೇಳಲ್ಲ, ಬೇಡ ಅಂತಾನು, ವಿಧಿ ನಿಷೇಧ ಎರಡನ್ನೂ ಹೇಳಲ್ಲ. ಇದು ಹೀಗಿದೆ ಅಂತ. ಯಾಕೆಂದ್ರೆ ನಾನು ವ್ಯಾಕರಣ, ತರ್ಕ, ವೇದಾಂತಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥವನು ಆದ್ರಿಂದ ತಾರ್ಕಿಕವಾಗಿ ಇದು ಸರಿ ಅನ್ಸತ್ತೆ ಅಂತ ನಾ ಹೇಳ್ತೀನಿ ಅಷ್ಟೇ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು, ಯೋಚನೆ ಮಾಡಿ ನೋಡಿ. ಹಾಗಾಗಿ ಏಕಭುಕ್ತಾದಿಕಾ ಕಾರ್ಯ ಇತ್ಯಾಹ ಬೋಧಾಯನೋ ಮುನಿ. ಅಕಸ್ಮಾತ್ ಸಂಪೂರ್ಣ ನಿರಾಹಾರ ಇರಕ್ ಆಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಒಂದು ಹೊತ್ತು ಫಲಾಹಾರ ಮಾಡ್ಬೋದು. ನಿಮಗೆ ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾರು ಏಕಾದಶಿಯನ್ನ ಸಂಪೂರ್ಣವಾಗಿ ನಿರಾಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು ಫಲಾಹಾರ ಅಂದ್ರೆ ಹಣ್ಣುಗಳನ್ನ ತಿನ್ಕೊಂಡು ಇರ್ಬೋದು. ಅದಕ್ಕೂ ಆಗಲ್ಲ, ನಾವು ಮಾತ್ರೆಗಳು ತಗೋಬೇಕಾಗಿದೆ, ಅದಕ್ಕೆ ತಡೆಯೋದಿಲ್ಲ ಅನ್ನೋದಿತ್ತು ಅಂದ್ರೆ ನೀವು ಅವಾಗ ಉಪಹಾರಗಳನ್ನ ಅಂದ್ರೆ ಉಪ್ಪಿಟ್ಟು, ಅವಲಕ್ಕಿನೋ, ಚಪಾತಿನೋ, ಈ ತರ ಯಾವ್ದು ಆಗತ್ತೋ ಅದನ್ನ ಸಾಧ್ಯ ಆದಷ್ಟು ಸಾತ್ವಿಕವಾದ ಆಹಾರವನ್ನ ಭುಂಜಿಸಬೇಕು. ರಾಜಸ ತಾಮಸ ಪದಾರ್ಥಗಳನ್ನ ಏಕಾದಶಿ ದಿನ ವರ್ಜಿಸೋದು ಸೂಕ್ತ. ಅದಕ್ಕೇನೆ ಸಾಮಾನ್ಯವಾಗಿ ಏಕಾದಶಿ ದಿನ ಈರುಳ್ಳಿಯನ್ನಾಗ್ಲಿ ಬೆಳ್ಳುಳ್ಳಿಯನ್ನಾಗ್ಲಿ ತಿನ್ನಬಾರ್ದು ಅಂತ ಹೇಳ್ತಕ್ಕಂಥದ್ದು.
ಜೊತೆಗೆ ಅಕ್ಕಿ ಸಾತ್ವಿಕ ಆಹಾರವೇ ಅನ್ನ, ಆದರೂ ಅನ್ನವನ್ನ ನಾವು ತಿನ್ನಬಾರ್ದು. ಯಾಕೆ ಅನ್ನೋದನ್ನ ನಾನು ಆಗ್ಲೇ ಹೇಳಿದ್ದೀನಿ, ಪ್ರತಿಗ್ರಾಸಂ ನ ಭುಂಕ್ತೆ ಅನ್ನಂ ಅಂತ. ಸೊ ಹಾಗಾಗಿ ಆ ಅದನ್ನ ನಾವು ತಿನ್ನಬಾರ್ದು. ಹೀಗೆ ಈ ಏಕಾದಶಿ ವ್ರತದಲ್ಲಿ ನಮಗೆ ಸುಮಾರು ವಿಧಿವಿಧಾನಗಳಿದೆ. ಉಪವಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಉಪಸಮೀಪೆ ಅಂತ. ಆ ಒಂದು ಪ್ರಾದಿ ಅಂದ್ರೆ ನಿಮ್ಗೆ ಅರ್ಥವಾಗುತ್ತೋ ಇಲ್ವೋ, ಉಪಸರ್ಗ ಅಂತ ಹೇಳ್ಬೇಕಾಗತ್ತೆ. ಅರ್ಥವಾಗೋದ್ರಿಗೆ ಅರ್ಥವಾಗತ್ತೆ. ಸೊ ಪ್ರಾದಯ ಅಂತಾನೆ ಪಾಣಿನಿ ಸೂತ್ರ, ಉಪಸರ್ಗ ಕ್ರಿಯಾಯೋಗ ಅಂತ ಇನ್ನೊಂದು ಪಾಣಿನಿ ಸೂತ್ರ ಅಷ್ಟಾಧ್ಯಾಯನಲ್ಲಿ. ಸೊ ಕ್ರಿಯಾಯೋಗ ಇದ್ದಾಗ ಅದು ಉಪಸರ್ಗ ಅನ್ನೋ ಸಂಜ್ಞೆಯನ್ನ ಪಡೆಯುತ್ತೆ ಅಂತ ಹೇಳ್ತೀವಿ. ಸೊ ನಿಮಗೆ ಅರ್ಥವಾಗೋ ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಉಪ ಅನ್ನೋದಕ್ಕೆ ಸಮೀಪ ಅಂತ ಅರ್ಥ. ಯಾವ್ದ್ರ ಸಮೀಪ ಅಂದ್ರೆ ಭಗವತಃ ಸಮೀಪಂ, ಭಗವಂತನ ಸಮೀಪ. ಹಾಗಾಗಿ ಆ ಭಗವಂತನ ಸಮೀಪದಲ್ಲಿ ಇದ್ದುಕೊಂಡು ವಾಸ ಅಂದ್ರೆ ಸಮೀಪದಲ್ಲಿ ಇದ್ದುಕೊಂಡು ಉಪವಾಸ ಅಂದ್ರೆ ಏನ್ ಮಾಡ್ಬೇಕು? ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ ಅಹೋರಾತ್ರಂ ಪ್ರಕೃವೇತ ಹರಿನಾಮ ಸಂಕೀರ್ತನಂ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅಹೋರಾತ್ರ ಅಂದ್ರೆ ಇಡೀ ದಿನ 24 ಅವರ್ಸು ಕೂಡ ಸುಮಾರು ಜನಕ್ಕೆ ಇದೊಂದು ದೊಡ್ಡ ವ್ಯಾಧಿ ಆಗ್ಬಿಟ್ಟಿದೆ. ಇವತ್ತು ಏಕಾದಶಿನಪ್ಪ, ನಾವು ಪಾಠ ಪ್ರವಚನಗಳು ಏನು ಇಲ್ಲ, ಎಲ್ಲ ಬಿಟ್ಬಿಟ್ಟು ಸೀದಾ ಮಲಗ್ಬಿಡ್ತೀವಿ. ತುಂಬಾ ಜನ ಮಾಡ್ತಾರೆ ಆ ಥರ. ಇವತ್ತು ಏಕಾದಶಿ ಆದ್ರಿಂದ ಏನು ಕೆಲ್ಸಕ್ಕೆ ಹೋಗದೆ ಕೆಲವರು ತುಂಬಾ ನೇಮಾನಿಷ್ಠೆಯಿಂದ ಮಾಡ್ತೀವಿ ಅನ್ನತಕ್ಕಂಥವ್ರು ಹೀಗೆಲ್ಲ ಮಾಡ್ತಾರೆ. ಮಲ್ಕೊಂಡ್ಬಿಡೋದಷ್ಟೇ. ಮಲ್ಕೊಳ್ಳೋದಲ್ಲ. ಉಪವಾಸ ಅಂದ್ರೆ ಭಗವಂತನ ಆರಾಧನೆಯನ್ನ ಮಾಡಬೇಕು. ಭಗವಂತನ ಆರಾಧನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆ ಒಂದು ಕ್ಷುದ್ಬಾಧೆ ಅಂದ್ರೆ ಹಸಿವು ಅನ್ನೋದು ಗೊತ್ತಾಗದೇ ಇರುವಷ್ಟರ ಮಟ್ಟಿಗೆ ನಾವು ಭಗವಂತನಲ್ಲಿ ಐಕ್ಯರಾಗಬೇಕು. ಭಕ್ತಿ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಭಜ ಸೇವಾಯಾಮ್ ಧಾತು ಅದು. ವಿಭಕ್ತಿ ಅಂದ್ರೆ ವಿಭಾಗ, ಎರಡು ಬೇರೆ ಬೇರೆ ಪೃಥಕ್ಕರಣ. ಭಕ್ತಿ ಅಂದ್ರೆ ಆಪೋಸಿಟ್, ಸೇರುವಿಕೆ. ಏನ್ ಸೇರುವಿಕೆ ಅಂದ್ರೆ ಜೀವಾತ್ಮ ಪರಮಾತ್ಮದಲ್ಲಿ ಐಕ್ಯನಾಗ್ತಕ್ಕಂತಹ ಒಂದು ಸುಯೋಗದ ದಿನ ಅದು ಅನ್ನೋ ಅರ್ಥ ಅದಕ್ಕೆ. ಅಷ್ಟರ ಮಟ್ಟಿಗೆ ನಾವು ಭಗವಂತನಲ್ಲಿ ಲೀನ ಆಗ್ಬೇಕು. ನಮ್ಮ ಭಕ್ತಿಯನ್ನ, ನಮ್ಮ ಮನಸ್ಸನ್ನ, ಚಿತ್ತವನ್ನ ಭಗವಂತನಲ್ಲಿ, ಪರಮಾತ್ಮನಾದಂತಹ ಶ್ರೀಮನ್ ನಾರಾಯಣನಲ್ಲಿ ಇಡಬೇಕು ಅನ್ನೋ ಅರ್ಥ. ಹಾಗೆ ಮಾಡ್ತು ಅಂದ್ರೆ ಆ ಏಕಾದಶಿ ವ್ರತ ಫಲಿಸತ್ತೆ ಹೊತ್ತು ಏಕಾದಶಿ ದಿನ ನಾವೇನು ತಿಂದಿಲ್ಲ, ಅದರಿಂದ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡಿರ್ತೀವಿ, ಅಥವಾ ಇನ್ನೇನೋ ಮಲ್ಕೊಂಡಿರ್ತೀವಿ, ಅಥವಾ ಇನ್ಯಾವುದೋ ರೀತಿನಲ್ಲಿ ಕಾಲ ಹರಣ ಮಾಡ್ತೀವಿ ಅಂತ ಹೇಳ್ತು ಅಂದ್ರೆ ಅದು ಪ್ರಯೋಜನ ಅಲ್ಲ. ಭಗವಂತನ ಆರಾಧನೆಗೆ ಮುಖ್ಯವಾಗಿ ವಿಶೇಷವಾಗಿ ಹೇಳಿರ್ತಕ್ಕಂತಹ ಒಂದು ದಿನ ಅದು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಬೇಕಾದ ಸಾಧ್ಯ ಆದ್ರೆ ಅದನ್ನ ಇನ್ನೂ ಡೀಟೇಲ್ ಆಗಿ ಮಾಡ್ತೀವಿ. ಏಕಾದಶಿ ಅನ್ನತಕ್ಕಂತಹದ್ದು ವಾಸ್ತವಿಕವಾಗಿ ಪುರಾಣಗಳನ್ನ ಪರಿಶೀಲಿಸಿದಾಗ ಗೊತ್ತಾಗತ್ತೆ, ವಿಷ್ಣುವಿನ ಮಗಳು ಅವಳು ಏಕಾದಶಿ. ಮುದ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬಹಳ ವಿಚಿತ್ರವಾದ ವರಗಳನ್ನ ಪಡೆದು ಯಾರಿಂದನೂ ಸಾಯಿಸಕ್ ಆಗೋದಿಲ್ಲ. ಸಾಕ್ಷಾತ್ ಶ್ರೀಮನ್ ನಾರಾಯಣನು ಕೂಡ ಏನು ಮಾಡಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿನಲ್ಲಿ ಇದ್ದಾಗ ಈ ಏಕಾದಶಿ ಅನ್ನತಕ್ಕಂಥವಳು ವಿಷ್ಣುವಿನಿಂದ ಉದ್ಭವಿಸಿ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಸಾಯಿಸ್ತಾಳೆ. ಆ ಎಷ್ಟೇ ಆದ್ರೂ ನೀವು ಇವತ್ತಿಗೂ ಲೋಕದಲ್ಲಿ ಕಾಣ್ತೀರಾ, ಹೆಣ್ಮಕ್ಳುಗಳ್ಕಂದ್ರೆ ತಂದೆಗೆ ಪ್ರೀತಿ ಜಾಸ್ತಿ, ಗಂಡ್ಮಕ್ಳುಗಳ ತಾಯಿ ಪ್ರೀತಿ ಜಾಸ್ತಿ ಅಂತ ಸಾಮಾನ್ಯವಾದ ಲೋಕದ ರೂಢಿ ಇದೆ. ಎಕ್ಸೆಪ್ಷನ್ಸ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ತನ್ನ ಮಗಳ ಒಂದು ಪ್ರೀತ್ಯರ್ಥವಾಗಿ ಆ ಒಂದು ದಿನ ನನ್ನನ್ನ ಯಾರು ಆರಾಧನೆ ಮಾಡ್ತಾರೆ ನಿತ್ಯ ನಿರಂತರವಾಗಿ ಅಂಥವ್ರಿಗೆ ನಾನು ಒಲಿತೀನಿ ಅಂತ ಸಾಕ್ಷಾತ್ ಶ್ರೀಮನ್ ನಾರಾಯಣ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಏಕಾದಶಿ ಅನ್ನತಕ್ಕಂತಹದ್ದು ವಿಷ್ಣುವಿನ ಪುತ್ರಿಯ ಕನ್ಯಾ ರತ್ನ ಆಗಿರ್ತಕ್ಕಂತಹ ಪುತ್ರಿಯ ಒಂದು ದಿವಸವಾಗಿರುತ್ತೆ. ಆದ್ದರಿಂದ ಆ ಒಂದು ದಿನದಲ್ಲಿ ಉಪವಾಸವನ್ನು ಮಾಡ್ತಕ್ಕಂತಹದ್ದು. ಉಪವಾಸ ಅನ್ನೋದಕ್ಕೆ ಏನರ್ಥ ಅಂತ ಹೇಳಿದೀನಿ ನಾನು. ಉಪವಾಸ ಅಂದ್ರೆ ಭಗವಂತನ ಸಮೀಪದಲ್ಲಿ ಇದ್ದು, ಭಗವಂತನ ಸಮೀಪ ಅಂದ್ರೆ ನೀವು ಸಗುಣ ಸಾಕಾರ ಅಂದ್ರೆ ಒಂದು ಆಕಾರ ಮೂರ್ತಿಯನ್ನು ಇಟ್ಟುಕೊಂಡು ಯಾವುದೋ ಒಂದು ವಿಗ್ರಹವನ್ನು ಫೋಟೋನ ಇಟ್ಟುಕೊಂಡು ಅದ್ರ ಮುಂದೆ ಕೂತ್ಕೊಂಡು ಮಾಡ್ತೀರಾ. ಹಾಗೆ ಮಾಡದೇ ಇರ್ತಕ್ಕಂಥದ್ದು ಜಪ ಧ್ಯಾನ ಮಾಡ್ತೀವಿ ಅನ್ನತಕ್ಕಂಥದ್ದು ಇನ್ನೂ ಶ್ರೇಷ್ಠ. ಪ್ರತಿಮಾಸು ಅಲ್ಪ ಬುದ್ಧಿನಾಂ ಯೋಗಿನಾಂ ಹೃದಯೇ ಹರಿಹಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಯೋಗಿನಾಂ ಹೃದಯೇ ಹರಿಹಿ, ಭಗವಂತ ಆಗಿರ್ತಕ್ಕಂಥವನು ಯೋಗಿಗಳ ಹೃತ್ಕಮಲದಲ್ಲಿ ಇರ್ತಾನೆ. ಹಾಗಾಗಿ ಧ್ಯಾನ ಜಪ ಮಾಡ್ತಕ್ಕಂಥ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ. ಅದು ಮಾಡಕ್ಕಾಗಲ್ಲ ಅಂದ್ರೆ ಅಷ್ಟೋತ್ತರ ಸಹಸ್ರನಾಮ ಸ್ತೋತ್ರಗಳು ಇಂಥದ್ದೆಲ್ಲ ಏನ್ ಹೇಳ್ತೀವಿ, ನಿಮಗೆ ಏನ್ ಬರುತ್ತೆ ಅದನ್ನ ಹೇಳ್ಕೊಂಡು ಯಾವ ತರ ಬೇಕಾದ್ರೂ ನೀವು ಮಾಡ್ತಕ್ಕಂಥದ್ದು. ಭಗವಂತನ ಆರಾಧನೆಯನ್ನ ಸೂಕ್ತ. ಅವತ್ತಿನ ದಿನ ಖಡಾಖಂಡಿತವಾಗಿ ಅನ್ನವನ್ನ ಸೇವನೆ ಮಾಡಬಾರ್ದು. ಇನ್ನೂ ಒಂದು ಮಹಾಪಾತಕ ಏನು ಅಂದ್ರೆ ಎಷ್ಟೋ ಜನ ಅವತ್ತಿನ ದಿನ ಮುಹೂರ್ತಗಳು ಬೇರೆ ಇಟ್ಬಿಡ್ತಾರೆ. ಕರ್ಮಕಾಂಡ, ಇದೊಂದು ದೊಡ್ಡ ಕರ್ಮಕಾಂಡ, ದುರ್ದೈವ. ಏಕಾದಶಿ ದಿನ ಇದು ನಮಗಲ್ಲ ಹೇಳಿರೋದು ಅಂತ ಬೇರೆ ಹೇಳ್ತಾರೆ. ಇದು ನಮಗಲ್ಲ ಅನ್ನೋ ಅರ್ಥಕ್ಕೆ ಏನರ್ಥ ಅಂದ್ರೆ ಶಾಸ್ತ್ರದ ಪ್ರಕಾರ ಇವರು ಮನುಷ್ಯರು ಅಲ್ಲ ಅಂತ ಅರ್ಥ. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ಮನುಷ್ಯ ಮಾತ್ರರಿಗೆ ಹೇಳಿರ್ತಕ್ಕಂತಹ ವ್ರತ. ಪ್ರಾಣಿಗಳು ಯಾವ ವ್ರತಾನೂ ಹೇಳಿಲ್ಲ, ನಿಬಂಧನೆಗಳನ್ನು ಹೇಳಿಲ್ಲ, ವಿಧಿ ನಿಷೇಧಗಳನ್ನು ಹೇಳಿಲ್ಲ. ಹೇಳಿರೋದಷ್ಟೇ
ಇಷ್ಟೂ ಕೂಡ ಮನುಷ್ಯನಿಗೆ. ಯಾತಕ್ಕೆ? ಮನುಷ್ಯನಲ್ಲಿ ಸತ್ವದೋಗುಣ, ರಜೋಗುಣ, ತಮೋಗುಣ 3 ಇರುತ್ತೆ. ತ್ರಿಭಿರ್ ಮಾನುಷ ಮುಚ್ಯತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ತಮೋಗುಣ ಪ್ರಧಾನವಾದಂತಹದ್ದು ತಿರ್ಯಕ್ ಪ್ರಾಣಿಗಳು. ರಜೋಗುಣ, ಸತ್ವಗುಣ, ತಮೋಗುಣ 3 ಮಿಶ್ರ ಇರ್ತಕ್ಕಂತಹದ್ದು ಮನುಷ್ಯರು. ಸತ್ವಗುಣ ಪ್ರಧಾನವಾಗಿ ಉಳ್ಳತಕ್ಕಂಥದ್ದು ದೇವತೆಗಳು. ಸತ್ವ ಉದ್ರೇಕವಾಗಿರ್ತಕ್ಕಂಥದ್ದು ಋಷಿಗಳು, ಬ್ರಹ್ಮನಿಷ್ಠರು, ಜ್ಞಾನಿಗಳು, ಇಂಥವ್ರು ಜೀವನ್ಮುಕ್ತರು, ಇಂಥವ್ರು. ಹಾಗಾಗಿ ಎಲ್ಲ ಕ್ರೈಟೀರಿಯಾಗಳಿದೆ ಜೀವನದಲ್ಲಿ, ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸರ್, ಈ ಉಪವಾಸದ ವಿಚಾರವಾಗಿ ಏನು ಸೇವನೆ ಮಾಡಬೇಕು, ಏನು ಸೇವನೆ ಮಾಡಬಾರ್ದು ಅಂತ ಹೇಳಿದ್ರೆ, ಅನ್ನವನ್ನ ಸೇವನೆ ಮಾಡಬಾರ್ದು ಅಂದರೆ ಅನ್ನದ ಒಂದು ಅಥವಾ ಇವಾಗ ರಾಗಿ, ಗೋಧಿ ಈ ಥರದ್ದೆಲ್ಲ ಸೇವನೆ ಮಾಡ್ಬೋದಾ? ಸಿರಿಧಾನ್ಯಗಳು ಇದೆಲ್ಲ ಸೇವನೆ ಮಾಡ್ಬೋದಾ? ಹಾಗೆ ಅನ್ನವನ್ನ ಸೇವನೆ ಮಾಡಬಾರ್ದು ಅಂತಂದಾಗ ಅವಲಕ್ಕಿ ಅಥವಾ ದೋಸೆ ಅಥವಾ ಇಡ್ಲಿ ಇವೆಲ್ಲವೂ ಅನ್ನದ್ದೇ ಒಂದು ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಸೇವನೆ ಮಾಡೋದ್ರಲ್ಲಿ ತಪ್ಪಿಲ್ವಾ? ಇಲ್ಲಿ ಶಾಸ್ತ್ರಗಳಲ್ಲಿ ನಿರಾಹಾರ ಅಂತ ಹೇಳಿದೆ. ನಿರಾಹಾರ ಅಂದಾಗ ಆಹಾರವನ್ನ ಸೇವನೆ ಮಾಡಬಾರ್ದು ಅನ್ನೋ ಅರ್ಥ ಅದಕ್ಕೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆನೆ ಕಂಪ್ಲೀಟ್ ಆಗಿ ಉಪವಾಸ ಇರೋದಕ್ಕೆ ಎಷ್ಟೋ ಜನಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ಕಲಿಗಾಲದಲ್ಲಿ ಕಲೋ ಹರಿನಾಮ ಸಂಕೀರ್ತನಂ ಅಂತಾನೆ ಶಾಸ್ತ್ರಗಳು ಹೇಳುತ್ತೆ. ದಾನಮೇಕಂ ಕಲೋ ಯುಗೆ, ಯಜ್ಞ ದಾನ ತಪಸ್ಸು ನ ತ್ಯಾಜ್ಯಮೇವ ತತು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಮಾಡಲೇಬೇಕಾಗತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ನಮಗೆ ಈ ಏಕಾದಶಿ ವ್ರತ ಅಂತ ನಾವು ಏನು ಮಾಡ್ತೀವಿ ಅವತ್ತಿನ ದಿನ ಅನ್ನವನ್ನ ಖಡಾಖಂಡಿತವಾಗಿ ನಾವು ಸೇವನೆ ಅಟ್ ಎನಿ ಕಾಸ್ಟ್, ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಅರ್ಥವಾಗೋ ಭಾಷೆನಲ್ಲಿ, ಯಾವುದೇ ಕಾರಣಕ್ಕೂ ಪ್ರಾಣ ಹೋಗೋ ಪರಿಸ್ಥಿತಿ ಬಂದರೂ ಕೂಡ ನಾವು ಅನ್ನವನ್ನ ಸೇವನೆ ಮಾಡದೆ ಬೇರೆ ಏನನ್ನು ಬೇಕಾದರೂ ಸೇವನೆ ಮಾಡ್ಕೋಬಹುದು. ಕೆಲವು ಶಾಸ್ತ್ರಗಳಲ್ಲಿ ನಿಷಿದ್ಧ ಹೇಳಿದೆ, ಇಂತಿಂತದನ್ನೆಲ್ಲ ತಿನ್ನಬಾರ್ದು ಅನ್ನೋದನ್ನು ಕೂಡ ಹೇಳಿದೆ ಶಾಸ್ತ್ರದಲ್ಲಿ, ಹೇಳಿಲ್ಲ ಅಂತೇನಿಲ್ಲ. ಆದ್ರೆ ಎಲ್ಲವನ್ನು ಅದು ನಾನು ಹೇಳಿದ್ನಲ್ಲ, ಶಾಸ್ತ್ರಗಳು ಬರೆದಿರ್ತಕ್ಕಂಥದ್ದು ಕೆಲವು ಕಲಿಯುಗದ ಆದಿಯಲ್ಲಿ, ಕೆಲವೆಲ್ಲ ಇನ್ನೂ ಮುಂಚೆ ಬರೆದಿರೋದು. ಆದ್ರಿಂದ ಎಲ್ಲವನ್ನೂ ಕೂಡ ನಾವು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನಾಗತ್ತೆ ಅಂದ್ರೆ ನಮಗೆ ಇಲ್ಲಿ ಈ ಒಂದು ಶಾಸ್ತ್ರಗಳಲ್ಲಿ ಶಾಸ್ತ್ರವನ್ನು ಬರೆದಂತಹ ಕಾಲದಲ್ಲಿ ಇವೆಲ್ಲವನ್ನು ಹೇಳಿದ್ವು. ಇವಾಗ ದಿವಾನಿದ್ರಾ ಪರಾನ್ನಂಚ ಪುನರ್ಭೋಜನ ಮೈಥುನೆ ಕ್ಷೌದ್ರಂ ಕಾಂಸ್ಯ ಆಮಿಷಂ ತೈಲಂ ದ್ವಾದಶ್ಯಾಂ ಅಷ್ಟವರ್ಜೇತ್. ಈ ಏಕಾದಶಿ ವ್ರತವನ್ನು ಮಾಡಿದ್ಮೇಲೆ ದ್ವಾದಶಿಗೆ ಏನೇನು ಬಿಡಬೇಕು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಸುಮ್ಮನೆ ಇಲ್ಲಿ ಸಿಕ್ತು ನನಗೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇನೆ. ಹಾಗಾಗಿ ಏಕಾದಶ್ಯಾಂ ನಿರಾಹಾರ ಅಸ್ತಿತ್ವ ಅಹಂ ಅಪದೇಹನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವ ಅಚ್ಯುತ ಅಂತ ಇಲ್ಲಿ ಸಾಕ್ಷಾತ್ ವಿಷ್ಣುನೇ ಹೇಳಿರ್ತಕ್ಕಂಥದ್ದು ಮಂತ್ರಾಂತರೆ ಅಂತ ತಗೊಂಡಿದ್ದಾರೆ ಇದರಲ್ಲಿ. ಹಾಗಾಗಿ ಈ ಥರದ್ದೆಲ್ಲವನ್ನೂ ಕೂಡ ನಾವು ಕುಲಂಕಷವಾಗಿ ಪರಿಶೀಲಿಸಬೇಕಾಗತ್ತೆ. ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಆ ಲೈಫ್ ಸ್ಟೈಲ್ ತಕ್ಕಂತೆ ಧರ್ಮಶಾಸ್ತ್ರದ ವಿಧಿ ವಿಧಾನಗಳನ್ನ ಸ್ಮೃತಿಗಳಲ್ಲೇ ಹೇಳುವಂತೆ ಯಾಜ್ಞವಲ್ಕ್ಯರು ಕೂಡ ಹೇಳ್ತಾರೆ. ಪರಮಶ್ರೇಷ್ಠ ಜ್ಞಾನಿಗಳು ಯಾಜ್ಞವಲ್ಕ್ಯರು, ಅವರೂ ಕೂಡ ಹೇಳ್ತಾರೆ. ಹೀಗಾಗಿ ಈ ಒಂದು ವಿಧಿ ವಿಧಾನಗಳನ್ನ ಕೆಲವನ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವತ್ತಿನ ಲೈಫ್ ಸ್ಟೈಲ್ ತಕ್ಕಂತೆ ಅಪ್ಡೇಟು ಮಾಡ್ಕೋಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ಶಾಸ್ತ್ರಗಳಲ್ಲಿ ಏನೇ ಹೇಳಿದೆ ಇಲ್ಲ ಅಂತ ಹೇಳೋದಿಲ್ಲ, ಇವತ್ತಿನ ಲೈಫ್ ಸ್ಟೈಲ್ ನೋಡ್ಕೊಂಡು ಮತ್ತೆ ನಿಮ್ಮ ಆರೋಗ್ಯದ ನಿಮಿತ್ತ ನಾ ಮೊದಲೇ ಹೇಳ್ದಂಗೆ ಯಾರಿಗೆ ಉಪವಾಸ ಇದಕ್ಕೆ ಖಡಾಖಂಡಿತವಾಗಿ ಆಗೋದಿಲ್ಲ, ಚೂರು ತಕ್ಕ ಮಟ್ಟಿಗೆ ಆರೋಗ್ಯ ಇರುತ್ತೆ ಅಂಥವ್ರು ಬೇಕಾದ್ರೆ ದ್ರವಾಹಾರಗಳನ್ನ ಕಡೆ ಪಕ್ಷ ಕುಡಿದು ಅದು ಅವಶ್ಯಕತೆ ಇದ್ದಾಗ, ನೀವು ದ್ರವಾಹಾರ ಹೇಳಿದಿರಾದ್ರಿಂದ ಎವ್ರಿ 1 ಅವರ್ ಒಂದ್ಸತಿ ಕಾಫಿನೋ ಟೀನೋ ಜ್ಯೂಸೋ ಕುಡಿತೀವಿ ಅನ್ನೋ ಅರ್ಥ ಅಲ್ಲ. ಅದಕ್ಕೆ ನಿಮಗೆ ಸುಸ್ತಾಗತ್ತೆ, ಇನ್ನು ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಆಪದ್ಧರ್ಮ ಅನ್ನೋದು ಅದನ್ನೇನೆ. ಯಾವುದೇ ಒಂದು ಕಾಲದಲ್ಲೂ ನಮ್ಮ ಜೀವಕ್ಕೆ ಸಂಚಕಾರ ಬರುತ್ತೆ ಅನ್ನೋದನ್ನ ಆಪದ್ಧರ್ಮ ಅಂತ, ಸುಮ್ಮನೆ ಆಪದ್ಧರ್ಮ ಅನ್ನಲ್ಲ. ಅದನ್ನು ಕೂಡ ವಿಡಿಯೋ ಮಾಡಿದ್ರೆ ನಾವು ಮುಂಚೆನೆ ನೋಡ್ಕೋಬಹುದು. ಹಾಗಾಗಿ ಆಪದ್ಧರ್ಮಗಳು ಆಪತ್ಕಾಲಗಳು ಬಂದಾಗ ಅವಾಗ ದ್ರವಾಹಾರಕ್ಕೂ ನಿಮಗೆ ತಡೆಯಲ್ಲ ಅಂದ್ರೆ ಹಣ್ಣುಗಳನ್ನ ಸೇವಿಸಬಹುದು. ಯಾವ್ದು ಆಗೋದಿಲ್ಲ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥದ್ದು ನಾನು. ಅದಕ್ಕೂ ತಡೆಯಲ್ಲ, ಮಾತ್ರೆಗಳು ತಗೋಬೇಕಾದ್ರೆ ನಾವು ಅಥವಾ ಇಂಜೆಕ್ಷನ್ಸ್ ತಗೋಬೇಕಾದ್ರೆ ಇನ್ನೇನೋ ಕೆಲವು ನಿಯಮಗಳಲ್ಲಿ ಇರ್ಬೇಕಾದ್ರೆ ನಾವು ಅನ್ನೋದಿತ್ತು ಅಂದ್ರೆ ಆಗ ಫಲಾಹಾರಗಳನ್ನ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡಕ್ ಆಗೋದೇ ಇಲ್ಲ. ಭಗವಂತನಿಗೆ ಗೊತ್ತಿರುತ್ತೆ. ಒಟ್ನಲ್ಲಿ ನೀವು ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ನೀವು, ಅದು ಭಗವಂತನ ಆರಾಧನೆ ಮ್ಯಾಂಡೇಟರಿ ಅನ್ನೋದು ಗೊತ್ತಾಗ್ಬಿಟ್ರೆ, ಅದು ಮುಖ್ಯ ಅಂತ ಗೊತ್ತಾದ್ರೆ ಮಿಕ್ಕಿದ್ದೆಲ್ಲ ಗೌಣ ಅನ್ನೋದು ನಿಮಗೆ ಗೊತ್ತಾಗತ್ತೆ.
ಸರ್, ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ ಅಂತ ಹೇಳ್ತಾರೆ. ಯಾವ ಏಕಾದಶಿಗೆ ಏನೇನು ಹೆಸರಿದೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಇದು ಸುಮಾರು ವರ್ಷಗಳ ಕೆಳಗೆ ನನಗೆ ಯಾರೋ ಕೇಳಿದ್ರು ಒಂದ್ಸತಿ. ಬಟ್ ನನಗೆ ಆಕ್ಚುಲ್ ಆಗಿ ಅವಾಗ ಗೊತ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅವಾಗ ಎಲ್ಲಾ ಪುರಾಣಗಳನ್ನು ಅಧ್ಯಯನ ಮಾಡಿರ್ಲಿಲ್ಲ ನಾನು. ಕೆಲವೇ ಪುರಾಣಗಳನ್ನ ಅಧ್ಯಯನ ಮಾಡಿದ್ದೆ ನಾನು. ಅದಾದ್ಮೇಲೆ ನಮ್ಮ ಗುರುಗಳಾದಂತಹ ಆ ಈಗ ಇಲ್ಲ ಅವರು, ಡಾಕ್ಟರ್ ಬಿ.ಎಸ್. ರಾಮಕೃಷ್ಣ ರಾವ್ ಅಂತ. ಅವರನ್ನ ನಾನು ಯಾವಾಗಲೋ 98, 99ನೇ ಇಸ್ವಿನಲ್ಲಿ ಕೇಳಿದಾಗ, ಅಷ್ಟೂ ಪುರಾಣಗಳನ್ನ ಅಧ್ಯಯನ ಮಾಡ್ತು ಅಂದ್ರೆ ಬಹುಶಃ ಸುಮಾರು ಇನ್ಫಾರ್ಮೇಷನ್ನು ಒಂದು ಕಡೆ ನಿನಗೆ ಸಿಗತ್ತೆ ಅಂತ ಹೇಳಿದ್ರು. ಇನ್ನು ಕೆಲವರು ಹೇಳ್ತಾರೆ, ಈ ಪುರಾಣಗಳೆಲ್ಲ ಪೌರುಷೇಯ, ಅದರಿಂದ ಪ್ರಮಾಣ ಹೌದೋ ಅಲ್ವೋ ಅಂತೆಲ್ಲ ಕೇಳ್ತಾರೆ. ಪುರಾಣಗಳಿಂದ ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಪುರುಷ ಅಂದಾಗ ಯಾವ ಪುರುಷ? ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತಿ ಸುತಃ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಸ್ಪಷ್ಟವಾಗಿ. 18 ಪುರಾಣಗಳನ್ನು ಅಥವಾ ಎಲ್ಲಾ ಪುರಾಣಗಳನ್ನ, ಉಪಪುರಾಣಗಳನ್ನ ಬರೆದಿರ್ತಕ್ಕಂಥವರು, ಮಹಾಭಾರತವನ್ನ, ಬ್ರಹ್ಮಸೂತ್ರಗಳನ್ನ ಬರೆದಿರ್ತಕ್ಕಂಥವರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರವೇ ಆಗಿರ್ತಕ್ಕಂತಹ ವೇದವ್ಯಾಸರು. ಇನ್ನೂ ಒಂದ್ಸತಿ ಹೇಳ್ತೀನಿ ಆ ಮಾತನ್ನ, ಯಾಕೆಂದ್ರೆ ತುಂಬಾ ಜನಕ್ಕೆ ಅದು ಅತಿ ಬುದ್ಧಿವಂತರಿಗೆ ಅಥವಾ ಪಂಡಿತ ಮನ್ಯರಿಗೆ, ತಮ್ಮನ್ನೇ ತಾವು ಬಹಳ ಶ್ರೇಷ್ಠ ಅನ್ಕೊಂಡಿರೋರಿಗೆ ಇದು ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಸಾಕ್ಷಾತ್ ಶ್ರೀಮನ್ ನಾರಾಯಣನ ಅವತಾರವೇ ವೇದವ್ಯಾಸರು. ಹಾಗಾಗಿ ಅಂತಹ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಅವತಾರವಾಗಿ ತಾವೇ ಬರೆದಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ, ಮಹಾಭಾರತವನ್ನ ಗಣಪತಿ ಮುಖಾಂತರ ಬರ್ಸಿರಲ್ಲ, ಅದು ಹೇಳಿಯೋದು ಇವರೇ ತಾನೆ, ಬರ್ದಿರೋದಷ್ಟೇ. ಅದೇ ಕರ್ಣ ಮಾತ್ರ ಗಣಪತಿ, ಎಲ್ಲ ಉವಾಚ ಫುಲ್ಲು ವ್ಯಾಸ ಉವಾಚನೆ ಅದು. ಹಾಗೇನೆ ನಮಗೆ ಪರಮಶ್ರೇಷ್ಠವಾದಂತಹ ಭಗವದ್ಗೀತೆಯನ್ನು ವೇದವ್ಯಾಸನೇ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು, ಅದನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಪುರಾಣಗಳನ್ನ, ಮಹಾಪುರಾಣಗಳನ್ನ, ಉಪಪುರಾಣಗಳನ್ನ ಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಬೇಕಾದಷ್ಟು ಯೋಗ ಶಾಸ್ತ್ರಕ್ಕೆ ವ್ಯಾಸ ಭಾಷ್ಯ ಅಂತ ಕೂಡ ಇದೆ. ಅದಲ್ಲದೆ ನಮಗೆ ಬ್ರಹ್ಮಸೂತ್ರಗಳು ಎಲ್ಲದಕ್ಕಿನ್ನ ಕಟ್ಟ ಕಡೆಯದಾಗಿ ಮನುಷ್ಯ ಓದಬೇಕಾದ್ದು, ಅರ್ಥ ಮಾಡ್ಕೋಬೇಕಾದ್ದು ಅಂದ್ರೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇವತ್ತಿಗೂ ಹೇಳ್ತೀನಿ ನಾನು, ಇಡೀ ಭಾರತದಲ್ಲಿ ಅಥವಾ ಇಡೀ ಭೂಮಂಡಲದಲ್ಲಿ ಎಂತೆಂಥ ಮಹಾ ಪಂಡಿತರುಗಳು, ಮಹಾಮಹೋಪಾಧ್ಯಾಯರಿದ್ದಾರೋ ಅವರೆಲ್ಲರೂ ಕೂಡ ಶಂಕರ ಭಾಷ್ಯ, ರಮಾಜ ಭಾಷ್ಯ, ಮಧ್ವ ಭಾಷ್ಯವನ್ನ ನೋಡ್ದೇನೆ ಬರೀ ಸೂತ್ರಗಳಿಗೆ ಯಥಾರ್ಥವಾಗಿ ಅರ್ಥ ಹೇಳ್ತಾರೆ ಯಾರಾದ್ರು ಅಂತ ಇದ್ರೆ ಪ್ರಪಂಚದಲ್ಲಿ ದಯವಿಟ್ಟು ಅಂತ ಅವ್ರನ್ನ ಹೆಸರಿಸಿ ನೋಡೋಣ. ಯಾರ ಕೈಲೂ ಮನುಷ್ಯ ಮಾತ್ರದಿಂದ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಉತ್ಕೃಷ್ಟವಾದಂತಹ ಉದ್ಗ್ರಂಥಗಳನ್ನ ಕೊಟ್ಟಿರ್ತಕ್ಕಂತಹ ವೇದವ್ಯಾಸರು ವಿಷ್ಣುವಿನ ಅವತಾರವೇ, ಮತ್ತೆ ಅವರೇ ಬರ್ದಿರೋದು. ಭಗವದ್ಗೀತೆ ಭಗವಂತ ಹೇಳಿರೋದು, ಓದಲ್ಲು. ಇದು ರೈಟಿಂಗು, ಡಾಕ್ಯುಮೆಂಟೇಶನ್. ಸಾಕ್ಷಾತ್ ಭಗವಂತನೇ ವೇದವ್ಯಾಸ ರೂಪದಲ್ಲಿ ಬರ್ದಿರೋದಕ್ಕೆ ಪ್ರಾಮಾಣ್ಯತೆ ಇರೋದಿಲ್ವಾಗಿದ್ರೆ ನಾವೆಲ್ಲದಕ್ಕೂ ಯಾವ್ದಕ್ಕೂ ಒಂದು ಸೈನ್ ಮಾಡ್ಬಿಡಿ ಅಂತೀವಿ. ಯಾತಕ್ಕೆ? ಸಿಗ್ನೇಚರ್ ಏನೋ ಸಹಸ್ರಂ ವದ ಏಕಂ ಮಾ ಲಿಖಾನ್ ಸಂಸ್ಕೃತದಲ್ಲಿ ಒಂದು ಪ್ರಾವರ್ಬ್ ಇದೆ, 1000 ಮಾತಾಡು ಆದ್ರೆ ಬಲ್ದು ಸಿಕ್ಕಾಕೋಬೇಡ ಅಂತ. ಇಲ್ಲಿ ವೇದವ್ಯಾಸರು ಅಷ್ಟು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಇದಕ್ಕಿಂತ ಪ್ರಮಾಣ ಇನ್ನೇನ್ ಬೇಕಾಗಿದೆ? ಶ್ರೀಮತ್ ಶಂಕರ ಭಗವತ್ಪಾದರು ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಅಂದ್ರೆ ರಾಮಾಯಣ ಮಹಾಭಾರತ, ಇದೆಲ್ಲವೂ ಕೂಡ ನಮಗೆ ಪ್ರಮಾಣ ಅಂತಾನೆ ಹೇಳಿದ್ದಾರೆ. ನಮಗೆ ಶ್ಲೋಕದಲ್ಲೇ ಹೇಳ್ತೀವಲ್ಲ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ. ಶ್ರುತಿ ಸ್ಮೃತಿ ಪುರಾಣಾನಾಂ ಇದಕ್ಕಿಂತ ಬೇಕಾಗಿದೆ ಸಾಕ್ಷಿ ನಮಗೆ. ಹಾಗಾಗಿ ಇದೆಲ್ಲವನ್ನೂ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಲೆಕ್ಕಾಚಾರವನ್ನು ನೋಡಿದಾಗ, ಎಲ್ಲ ಪುರಾಣಗಳನ್ನು ಕೂಲಂಕಷವಾಗಿ ಅಧ್ಯಯನ ಸಂಶೋಧನೆ ಮಾಡಿದಾಗ ನನಗೆ ಸಿಕ್ಕಿದಂತಹ ಒಂದು ಇನ್ಫಾರ್ಮೇಶನ್, ಈ ಎಲ್ಲ ಏಕಾದಶಿ ವ್ರತಗಳ ಪಾರಿಭಾಷಿಕ ಶಬ್ದಗಳು, ಒಂದೊಂದು ಮಾಸದ ಒಂದೊಂದು ಏಕಾದಶಿಗೆ ಪಾರಿಭಾಷಿಕ ಶಬ್ದ ಇದೆ. ಅದೇ ರೀತಿಯಲ್ಲಿ ಅದಕ್ಕೆ ಕೆಲವು ಸಾಮಾನ್ಯ ನಿಯಮ ಇಷ್ಟೊತ್ತು ಹೇಳಿದೆ ನಾನು. ಉಪವಾಸ ಇರಬೇಕು, ಭಗವಂತನನ್ನ ವಿಷ್ಣುವನ್ನು ಆರಾಧನೆ ಮಾಡಬೇಕು, ಇವೆಲ್ಲ ಸಾಮಾನ್ಯ ನಿಯಮಗಳು. ಅದಲ್ಲದೆ ಕೆಲವು ವಿಶೇಷ ನಿಯಮಗಳು ಕೂಡ ಇದೆ, ಅದನ್ನೂ ಕೂಡ ನಿಮಗೆ ಹೇಳ್ತೀನಿ. ಇದು ಬಹಳ ಶ್ರೇಷ್ಠವಾದಂತಹದ್ದು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ನಾ ತಪಸ್ಕಾಯ, ಯಾರು ನನ್ನನ್ನು ನಂಬೋದಿಲ್ಲ, ಯಾರು ನಾಸ್ತಿಕರಿರ್ತಾರೆ, ಯಾರಿಗೆ ಶ್ರದ್ಧೆ ಇರೋದಿಲ್ಲ, ಯಾರು ಭಗವಂತನನ್ನು ದ್ವೇಷಿಸ್ತಾರೆ ಅಂಥವ್ರಿಗೆ ಯಾರಿಗೂ ಇಂಥದನ್ನ ನೀವು ವಿಡಿಯೋನ ಕಳಿಸ್ಕೊಡಿ. ನಾನೇ ಹೇಳ್ಬಿಡ್ತೀನಿ ಯಾರು ವಿಡಿಯೋ ಕಳಿಸ್ಬಾರ್ದು ಅಂತ. ಯಾರಿಗೆ ಕಳಿಸ್ಬೇಕು? ನೀವು ಭಗವಂತನ ಭಕ್ತರು ಯಾರಿರ್ತಾರೆ ಅವ್ರು ಎಲ್ರಿಗೂ ಶೇರ್ ಮಾಡಿ. ನೀವು ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ನೆಟ್ವರ್ಕ್ ಎಲ್ಲಿ ತನಕ ರೀಚ್ ಆಗುತ್ತೋ ಅಲ್ಲಿ ತನಕನೂ ಕೂಡ ನೀವು ಇದನ್ನ ಎಲ್ರಿಗೂ ಶೇರ್ ಮಾಡ್ಬೋದು. ಹಾಗಾಗಿ ಇದು ಮುಖ್ಯವಾಗಿ ಪದ್ಮ ಪುರಾಣದಲ್ಲಿ ಬರ್ತಕ್ಕಂಥದ್ದು. ಯಾತಕ್ಕೆ ನಾನು ಪ್ರತಿಯೊಂದನ್ನು ನಿಧಾನವಾಗಿ ಬಿಡಿಸಿ ಹೇಳ್ತೀನಿ ಅಂದ್ರೆ, ಸುಮಾರು ಜನ ಯೂಟ್ಯೂಬ್ಗಳನ್ನ ನಾನು ನೋಡ್ತಾನೆ ಇರ್ತೀನಿ. ಸಾಮಾನ್ಯವಾಗಿ ಬಿಡ್ತಾರೆ ರೀಲನ್ನ. ಅದು ನೋಡ್ಬಿಟ್ರೆ ತಲೆ ತಿರ್ಗೋಗುತ್ತೆ. ಯಾಕೆಂದ್ರೆ
ಈ ಮುಂದಿನ ತಿಂಗಳಿನಿಂದ ಇನ್ನು 10 ವರ್ಷಗಳ ಕಾಲ, 20 ವರ್ಷಗಳ ಕಾಲ, 5 ವರ್ಷಗಳ ಕಾಲ ಈ ರಾಶಿಯವರಿಗೆ, ಈ 5 ರಾಶಿಯವರಿಗೆ, ಈ 3 ರಾಶಿಯವರಿಗೆ, ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ. ಇಡೀ ಜ್ಯೋತಿಷ್ಶಾಸ್ತ್ರವನ್ನ ಕೂಲಂಕಷವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ ನಾನು. ಸಿದ್ಧಾಂತ ಸಂಹಿತಾಹೋರದಲ್ಲಿ ಸಿದ್ಧಾಂತ ಒಂದನ್ನ ಗಣಿತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಧ್ಯಯನ ಮಾಡಿ, ಸಂಹಿತಾಹೋರವನ್ನ ಇಡೀ ದೇಶದಲ್ಲಿ ಎಷ್ಟು ಗ್ರಂಥಗಳು ಪ್ರಿಂಟ್ ಆಗಿ ಅವೈಲಬಿಲಿಟಿ ಇದೆಯೋ ಅಷ್ಟು ನಮ್ಮ ಮನೇಲಿದೆ. ಅಷ್ಟನ್ನು ಅಧ್ಯಯನ ಮಾಡಿರ್ತಕ್ಕಂಥ. ಹಾಗಾಗಿ ಈ ರೀಲ್ಗಳನ್ನೆಲ್ಲ ಬಿಡುವಂತಹ ಯೂಟ್ಯೂಬ್ಗಳನ್ನ ನೋಡೋದನ್ನ ಫಸ್ಟ್ ಬಿಡಿ. ನೀವು ಯಾರು ಅಥೆಂಟಿಕ್ ಆಗಿ ಮಾಡ್ತಾರೆ ಅನ್ನೋದು ನೀವು ಒಂದೋ ಎರಡೋ ವಿಡಿಯೋ ನೋಡಿದ್ರೆ ಅಥವಾ ಸ್ವಲ್ಪದೊಳಗೆ ಗೊತ್ತಾಗೋದು, ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗೋಗುತ್ತೆ. ನಾನು ಯಾವುದೇ ವಿಡಿಯೋ ಫ್ರಮ್ ದಿ ಡೇ ಒನ್, ನಾವು 2020 ಇಂದನೂ ಏನೋ ಶುರು ಮಾಡಿದ್ದು, ನಾವು ಹೆಚ್ಚು ಕಮ್ಮಿ 21 ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರ ಪ್ರಮಾಣಗಳನ್ನ ಕೋಟ್ ಮಾಡೇ ನಾನು ಹೇಳ್ತಕ್ಕಂಥದ್ದು. ಫಸ್ಟ್ 2.5-3 ಇಯರ್ಸ್ ನಾವು ಬರೀ ಆಡಿಯೋನೇ ಮಾಡಿರೋದು. ಆಮೇಲೆ ಜನಗಳು ಕೇಳಿದ್ರು ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು ಅಷ್ಟೇ ಹೊರತು ನಮಗೇನು ವಿಡಿಯೋದಲ್ಲಿ ನಾವು ಕಾಣಿಸ್ಕೋಬೇಕು ಅನ್ನೋ ಒಂದು ಕಿಂಚಿತ್ ಚಪಲತೆ ಕೂಡ ನಮಗಿಲ್ಲ. ಹಾಗಾಗಿ ಈ ಒಂದು ಪದ್ಮಪುರಾಣದಲ್ಲಿ ಬಂದಿರತಕ್ಕಂತಹದ್ದು, ಪದ್ಮಪುರಾಣದಲ್ಲಿ ಬರ್ತಕ್ಕಂತಹದ್ದು ಡೈರೆಕ್ಟ್ ಆಗಿ ನೀವು ನೋಡ್ಕೋಬಹುದು. ನೀಟಾಗಿ ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ನೀಟಾಗಿ ನಿಮಗೆ ಹೇಳ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೊದಲನೇದು, ನಮಗೆ ನಾವು ಇವತ್ತು ಆಚರಣೆ ಮಾಡ್ತಾ ಇರತಕ್ಕಂತಹ ಲೆಕ್ಕಾಚಾರದಲ್ಲಿ ಚೈತ್ರ ಮಾಸ, ಅದನ್ನೇ ಯುಗಾದಿ ಅಂತ ತಗೊಳ್ತೀವಿ ನಾವು. ಯಾಕೆ ಅದನ್ನ ಹೇಳಿದೆ ಅಂದ್ರೆ, ನಾವು ಉತ್ತರ ಭಾರತದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಮಾಘ ಮಾಸವನ್ನ ತಗೊಳ್ತಾ ಇರೋದು ಯುಗಾದಿ ಅಂತ. ಅದಕ್ಕೆಲ್ಲ ಬೇರೆ ಬೇರೆ ಲೆಕ್ಕಾಚಾರಗಳಿದೆ, ಅದನ್ನೆಲ್ಲ ನಾನು ಹೇಳ್ತಾ ಕೂತ್ಕೊಳ್ಳಲ್ಲ. ಮೊದಲನೇದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಮೊದಲು ಶುಕ್ಲ ಪಕ್ಷ ಹೇಳ್ತೀನಿ ಮಾಸದಲ್ಲಿ, ಆಮೇಲೆ ಕೃಷ್ಣ ಪಕ್ಷ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಚೈತ್ರ ಶುಕ್ಲ ಏಕಾದಶಿಗೆ ಕಾಮದ ಏಕಾದಶಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಅಲ್ಲಿ ನಮಗೆ ಚೈತ್ರ ಶುಕ್ಲ ತ್ರಯೋದಶಿನಲ್ಲಿ ಅನಂಗವ್ರತ ಅಂತ ಬರುತ್ತೆ, ಕಾಮದೇವನ ವ್ರತ. ಹಾಗಾಗಿ ಚೈತ್ರ ಶುಕ್ಲ ಏಕಾದಶಿ, ಕಾಮದ ಏಕಾದಶಿ ಅಂದ್ರೆ ನೀವು ಏನ್ ಆಸೆ ಪಟ್ಟು ಮಾಡ್ತೀರಾ ಅವತ್ತಿನ ದಿನ, ಆ ಒಂದು ಆಸೆ, ನಿಮ್ಮದು ಇಚ್ಛೆ ಪೂರೈಸತ್ತೆ. ಯಾವಾಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ನಿಮ್ಮ ಒಂದು ಆಸೆ ನ್ಯಾಯ ಧರ್ಮಕ್ಕೆ ಸಮೀಪವಾಗಿ ಇರಬೇಕು, ಅದು ಒಂದು ಚೌಕಟ್ಟಿನಲ್ಲಿ ಇರಬೇಕು. ಸತ್ಯ ಅಹಿಂಸೆ ನ್ಯಾಯ ಧರ್ಮ ಅಂತ ನಾವೇನ್ ಹೇಳ್ತೀವಿ, ಆ ಸತ್ಯ ಅಹಿಂಸೆ ನ್ಯಾಯ ಧರ್ಮದ ಚೌಕಟ್ಟಿನಲ್ಲಿ ನಿಮ್ಮ ಆಸೆ ಇದ್ದು ನಿಮಗೆ ಭಗವಂತ ಕೊಟ್ಟರೆ ಅದನ್ನು ತಗೊಳ್ಳುವಂತಹ ಯೋಗ್ಯತೆ ಇದ್ರೆ ಮಾತ್ರ ನಡೆಯುತ್ತೆ. ಅದು ಯಾವುದೇ ಆಗ್ಲಿ, ಪಿನ್ ಟು ಪ್ಲೇನ್ ಅಂತೀವಲ್ಲ ಹಾಗೆ, ಸಣ್ಣ ಆಸೆಯಿಂದ ಒಂದು ಚಾಕ್ಲೇಟ್ ಇಂದ ಹಿಡಿದು ನಾನು ಚಕ್ರವರ್ತಿ ಆಗ್ಬೇಕು ಇಡೀ ಪ್ರಪಂಚಕ್ಕೆ ಅಂತ ಆಸೆ ಇದ್ರೂ ಕೂಡ ನಿಮಗೆ ಅರ್ಹತೆ ಇದ್ರೆ, ಇಂಗ್ಲಿಷ್ ನಲ್ಲಿ ಅದನ್ನೇ ಒಳ್ಳೆ ಪ್ರವಾದ ಇದೆ, ಫಸ್ಟ್ ಡಿಸರ್ವ್ ದೆನ್ ಡಿಸೈರ್ ಅಂತ. ಫಸ್ಟ್ ಯೋಗ್ಯತೆ ಸಂಪಾದನೆ ಮಾಡಿ ಆಮೇಲೆ ಆಸೆ ಪಡಿ ಅಂತ, ಗೊತ್ತಾಯ್ತಾ? ಹಾಗಾಗಿ ಕಾಮದ ಏಕಾದಶಿ ಇಲ್ಲಿ ಇದು ಒಂದು ಏನು ವಿಶೇಷ ಅಂದ್ರೆ, ಇಲ್ಲಿ ಪಾಪಗ್ನಿ ಏಕಾದಶಿ ಅಂದ್ರೆ ಪ್ರತಿ ಏಕಾದಶಿ ವ್ರತದಲ್ಲಿ ಮಾಡಿದಾಗ ಸಿಗುವಂತ ಫಲ ಏನು ಅಂತ ತಗೊಂಡಿದ್ದಾರೆ. ಅದನ್ನು ಸಪರೇಟ್ ಆಗಿ ಚಾರ್ಟ್ ಮಾಡಿ ಬರೆದಿಟ್ಕೊಂಡಿದ್ದೀನಿ. ಪಾಪಗ್ನಿ ಏಕಾದಶಿ ಅಂತ ಕರೀತಾರೆ. ಅಂದ್ರೆ ನಾವು ಮಾಡಿರ್ತಕ್ಕಂತಹ ಪಾಪಗಳು ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹದ್ದು, ಅದನ್ನು ಒತ್ತಿ ಹೇಳ್ತೀನಿ. ಗೊತ್ತಿದ್ದು ಮಾಡಿರ್ತಕ್ಕಂತಹ ಪಾಪಗಳಿಗೆ ವಿಶೇಷವಾದ ಪ್ರಾಯಶ್ಚಿತ್ತಗಳನ್ನು ಹೇಳಿದೆ ಶಾಸ್ತ್ರಗಳಲ್ಲಿ. ಯಾಕೆಂದ್ರೆ ಸ್ಮೃತಿ ಗ್ರಂಥಗಳೆಲ್ಲ ಇರ್ತಕ್ಕಂತಹದ್ದೇನೆ ಆಚಾರಾಧ್ಯಾಯ, ವ್ಯವಹಾರಾಧ್ಯಾಯ, ಪ್ರಾಯಶ್ಚಿತ್ತಾಧ್ಯಾಯ, ಈ ಮೂರೇ ಇರ್ತಕ್ಕಂಥದ್ದು ಎಲ್ಲ ಸ್ಮೃತಿಗಳಲ್ಲೂ ಸಾಮಾನ್ಯವಾಗಿ. ಹಾಗಾಗಿ ಆಚಾರಾಧ್ಯಾಯದಲ್ಲಿ ಏನ್ ಮಾಡಬೇಕು ಅಂತ ವಿಧಿ ಹೇಳುತ್ತೆ, ವ್ಯವಹಾರದಲ್ಲಿ ಲೋಕ ವ್ಯವಹಾರದಲ್ಲಿ ಹೇಗಿರಬೇಕು, ದಾಯ ವಿಭಾಗ, ಆಸ್ತಿ ವಿಭಾಗ, ಅದು ಇದು ಈ ತರದೆಲ್ಲ ಹೇಳುತ್ತೆ. ಪ್ರಾಯಶ್ಚಿತ್ತ ಅಂದ್ರೆ ನಾವು ಮಾಡಿರ್ತಕ್ಕಂತಹ ಗೊತ್ತಿದ್ದು ನಮಗೆ ತಿಳಿದಿದ್ದು ಮಾಡಿರ್ತಕ್ಕಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಹೇಗೆ, ತಿಳಿದೇ ಮಾಡಿರ್ತಕ್ಕಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ. ಇದು ತಿಳಿದೇ ಮಾಡಿರ್ತಕ್ಕಂತಹ ಪಾಪಗಳು ಏನಾದ್ರು ಇತ್ತು ಅಂದ್ರೆ ನಮಗೆ ಅದು ಪ್ರಾಯಶ್ಚಿತ್ತ ಆಗತ್ತೆ ಅಥವಾ ಪರಿಹಾರ ಆಗತ್ತೆ ಚೈತ್ರ ಶುಕ್ಲ ಏಕಾದಶಿ ದಿನ ಮಾಡಿದಾಗ. ಅದೇ ರೀತಿಯಲ್ಲಿ ಚೈತ್ರ ಕೃಷ್ಣ ಪಕ್ಷದ ಏಕಾದಶಿ ದಿನ ಪಾಪಮೋಚನಿ ಏಕಾದಶಿ ಅಂತ ಕರಿತೀವಿ. ಅವತ್ತಿನ ದಿನ ನಾವು ಪ್ರತಿ ಏಕಾದಶಿನಲ್ಲೂ ಕೂಡ ವಿಶೇಷವಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅನ್ನೋದು ನಾನು ಫಸ್ಟೇ ಹೇಳಾಗಿದೆ, ಮತ್ತೆ ಹೇಳೋದಿಲ್ಲ ಅದನ್ನ. ವಿಷ್ಣುವನ್ನ ಅಂದ್ರೆ ಕೇವಲ ವಿಷ್ಣುವನ್ನ ಅನ್ನೋ ಅರ್ಥ ಅಲ್ಲ, ಅಲ್ಲಿ ಲಕ್ಷ್ಮೀನಾರಾಯಣನನ್ನ ಯಾವತ್ತೂ ದಂಪತಿ ಸಮೇತವಾಗಿಯೇನೆ ಅರ್ಚಿಸಬೇಕು ನೀವು. ಶಿವನನ್ನ ಆರಾಧನೆ ಮಾಡಿ ಅಂದ್ರೆ ಕೇವಲ ಈಶ್ವರನನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಪಾರ್ವತಿ ಪರಮೇಶ್ವರನ್ನ, ಪಾರ್ವತಿಯನ್ನ ಆರಾಧನೆ ಮಾಡಿ ಅಂದ್ರೆ ಶಿವ ಪಾರ್ವತಿ ಇಬ್ಬರನ್ನೋನು, ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ಬರನ್ನೋನು. ಲಕ್ಷ್ಮೀನಾರಾಯಣಾಭ್ಯಾ ನಮಃ, ಉಮಾಮಹೇಶ್ವರಾಭ್ಯಾ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾ ನಮಃ, ಶಚೀಪತಂಗರಾಭ್ಯಾ ನಮಃ, ಅರುಂಧತಿ ವಸಿಷ್ಠಾಭ್ಯಾ ನಮಃ, ರುಕ್ಮಿಣೀ ಕೃಷ್ಣಾಭ್ಯಾ ನಮಃ, ಸೀತಾರಾಮಾಭ್ಯಾ ನಮಃ. ಎಲ್ಲ ಕಡೆ ನೋಡಿ ದ್ವಿವಚನ ಹೇಳ್ಕೊಂಡು ಹೋಗ್ತೀವಿ. ವ್ಯಾಕರಣ ಶಾಸ್ತ್ರದಲ್ಲಿ ದ್ವಿವಚನ ಬಂದಿದೆ, ಈ ತರದಕ್ಕೆಲ್ಲ ಬೇಕಾದಷ್ಟು ವಿಚಾರಗಳಿದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಪಾಪಮೋಚನೆ ಏಕಾದಶಿ ಅಂತ ಚೈತ್ರ ಕೃಷ್ಣ ಏಕಾದಶಿ. ಅವತ್ತಿನ ದಿನ ಪಿಶಾಚತ್ವ ವಿನಾಶಿನಿ. ನೋಡಿ ಎಷ್ಟು ಚೆನ್ನಾಗಿ ತಗೊಂಡಿರೋದು ಅದನ್ನ. ಎಲ್ಲ ಒಂದೊಂದನ್ನ ಹೇಳ್ತಾ ಹೋಯ್ತು ಅಂದ್ರೆ ಒಂದೊಂದಕ್ಕೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾಗತ್ತೆ ನಾವು, ಅಷ್ಟು ದೀರ್ಘವಾಗಿದೆ. ಪಿಶಾಚತ್ವ ಯಾಕೆ ಬರುತ್ತೆ ಅನ್ನೋದನ್ನು ಕೂಡ ಶಾಸ್ತ್ರಗಳಲ್ಲಿ ಬೇಕಾದಷ್ಟನ್ನ ಹೇಳಿದೆ. ಎಂತೆಂಥ
ಪಾಪಗಳನ್ನ ಮಾಡಿದ್ರೆ ಎಂತೆಂಥದ್ದು ಬರುತ್ತೆ, ಮತ್ತೆ ನಾವು ಬೇರೆಯವ್ರನ್ನ ಕೊಂದಿದ್ರೆ ನಮಗೆ ದುರ್ಮರಣ ಆದಾಗ ಪಿಶಾಚತ್ವ ಬರುತ್ತೆ. ಈ ತರದ್ದೆಲ್ಲ ಶನಿ ರಾಹು ಜಾತಕದಲ್ಲಿ ಒಂದೇ ಮನೇಲಿತ್ತು ಅಂದ್ರೆ ಪಿಶಾಚ ಬಾಧ ಯೋಗ ಅಂತ ಹೇಳುತ್ತೆ. ಹೀಗೆಲ್ಲ ಇದೆ. ಅದೆಲ್ಲವನ್ನು ನಿವಾರಣೆ ಮಾಡ್ಕೋಬೇಕು ನೀವು ಅಂದ್ರೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇವಾಗ ಮುಗಿದೋಗಿದೆ. ನಾವು ಇವತ್ತು ವೈಶಾಖ ಮಾಸ ಕೃಷ್ಣ ಪಕ್ಷದ ಏಕಾದಶಿ, ನಾವು ಈ ವಿಡಿಯೋ ಮಾಡ್ತಿರೋ ದಿನ ಇದು ಹೇಗೆ ಗಳಿಗೆ ಕೂಡು ಬಂದಿದೆ ಅಂದ್ರೆ, ನಮ್ಮ ಸ್ಟೂಡೆಂಟು ಮತ್ತೆ ನಂಗೆ ಬಹಳ ಬೇಕಾಗಿರ್ತಕ್ಕಂತಹ ಆಪಲ್ ಅಂತಾನೆ ಕರಿತೀನಿ ನಾನು, ಏನೋ ಮಾಡೋಕ್ಕಾಗಲ್ಲ. ಅವನ ಹೆಸರು ಶ್ರೀವತ್ಸ ಅಂತ, ಪಾಪ ಒಳ್ಳೆ ಹುಡುಗ ಅವನು. ಅವನಿಗೆ ಸುಮಾರು 2 ತಿಂಗಳಿಂದ ಬರಕ್ ಆಗಿರ್ಲಿಲ್ಲ. ಇವತ್ತು ಟೆನಿ ಕಾಸ್ಟ್ ಬರ್ತೀನಿ ಅಂತ ರಜಾ ಹಾಕಿ ಪಾಪ ಬಂದಿದ್ದಾನೆ ಇವತ್ತು ಮಾಡೋದಕ್ಕೆ ಅಂತ. ಅದು ನೋಡಿ, ದೈವವಶಾತ್ ಅನ್ನೋದು ಅದನ್ನೇನೆ. ಇವತ್ತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಇವತ್ತೇ ಗಳಿಗೆ ಕೂಡ ಬಂದಿದೆ ನಾವಿದು ಮಾಡೋದಕ್ಕೂ ಕೂಡ. ನನಗೆ ಬಹಳ ಸಂತೋಷ ಆಯ್ತು. ಏಕಾದಶಿ ದಿನ ಇದನ್ನ ಮಾಡ್ತಿದೀವಿ ಅನ್ನೋದು ಬಹಳ ಸಂತೋಷ ಆಯ್ತು ನನಗೆ. ಹಾಗಾಗಿ ಪಿಶಾಚತ್ವ ವಿಮೋಚಿನಿ ಅಥವಾ ವಿನಾಶಿನಿ ಏಕಾದಶಿ ಅಂತ ಕರೀತಾರೆ. ಇವತ್ತಿನ ದಿನ ಅಂದ್ರೆ ನೀವು ಇವಾಗ ಮುಗಿದೋಗಿದೆ ಅದು, ಮತ್ತೆ ನಿಮಗೆ ಅದು ಬೇಕು ಅಂದ್ರೆ ಆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತನಕ ಕಾಯ್ಲೇಬೇಕು ನೀವು, ಏನು ಮಾಡಕ್ಕಾಗಲ್ಲ. ಹಾಗೆ ಕಾದನ್ ಮಾಡ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆ ತರ ದೋಷಗಳು ಇರುತ್ತೆ, ಪ್ರೇತ ದೋಷ ಪಿತೃ ದೋಷ ಅಂತೆಲ್ಲ ಹೇಳ್ತಾರಲ್ಲ, ಆ ಎಲ್ಲ ದೋಷಗಳಿಗೆ ಪರಿಹಾರ ರೂಪವಾಗಿ ಈ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಭಗವಂತನಾದಂತಹ ಶ್ರೀಮನ್ ನಾರಾಯಣನನ್ನ ಲಕ್ಷ್ಮೀ ಸಮೇತನಾಗಿ ಆವಾಹನೆ ಮತ್ತೆ ಪೂಜೆಯನ್ನ ಉಪಾಸನೆ ಮಾಡ್ತು ಅಂದ್ರೆ ನಿಮಗೆ ನಿವೃತ್ತಿ ಆಗುತ್ತೆ. ಇನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮೋಹಿನಿ ಏಕಾದಶಿ ಅಂತ ಕರೀತಾರೆ ಅದನ್ನ. ಅಲ್ಲಿ ಸರ್ವ ಪಾಪಹರ ಏಕಾದಶಿ ಅಂತ ಇದೆ ಅದಕ್ಕೆ ಫಲ. ಸರ್ವ ಪಾಪಹರ, ಪಾಪ ಅಂದ್ರೆ ನಾವು ಗೊತ್ತಿಲ್ಲದೆ ಮಾಡಿರ್ತಕ್ಕಂಥದ್ದು, ಅಜ್ಞಾತಕೃತ, ಜ್ಞಾನಪೂರ್ವಕವಾಗಿ ಮಾಡಿತ್ತು ಅಂದ್ರೆ ಅದಕ್ಕೆ ವಿಶೇಷ ಪ್ರಾಯಶ್ಚಿತ್ತಗಳು ಹೇಳಿದೆ ಅಂತ ಈಗಾಗಲೇ ಹೇಳಿದೆ ನಾನು. ಹಾಗಾಗಿ ಸರ್ವ ಪಾಪಹರ ಏಕಾದಶಿ ಇದನ್ನ ಮಾಡ್ತಕ್ಕಂಥದ್ದು ವೈಶಾಖ ಶುಕ್ಲ ಏಕಾದಶಿ ಮೋಹಿನಿ ಏಕಾದಶಿ. ಇವತ್ತು ವೈಶಾಖ ಕೃಷ್ಣ ಏಕಾದಶಿ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವರೂಥಿನಿ ಏಕಾದಶಿ ಅಂತ ಕರೀತಾರೆ ಇದನ್ನ. ಇವತ್ತಿನ ದಿನ ನಾವು ಯಾವ ಒಂದು ವಿಡಿಯೋ ಮಾಡ್ತಾ ಇದೀವಿ ಇದೋ ಇವತ್ತು ವೈಶಾಖ ಕೃಷ್ಣ ಏಕಾದಶಿನೇ ಆಗಿದೆ. ವರೂಥಿನಿ ಏಕಾದಶಿಯನ್ನು ಪುಣ್ಯ ತಮವಾದಂತಹ ದಿನದಂದು ನಾವು ಮಾಡ್ತಾ ಇದೀವಿ. ಸೌಭಾಗ್ಯ ಪ್ರಾಪ್ತಿ ಏಕಾದಶಿ, ಸೌಭಾಗ್ಯ ಪ್ರಾಪ್ತಿ, ವಿಶೇಷವಾಗಿ ಸ್ತ್ರೀಯರು ಈ ಒಂದು ಏಕಾದಶಿಯನ್ನ ಮಾಡ್ತಕ್ಕಂಥದ್ದು. ಸೌಭಾಗ್ಯ ಅಂತ ತಕ್ಷಣ ಸ್ತ್ರೀಯರಿಗೆ ಅಂತಾನೆ ಅಲ್ಲ, ಪುರುಷರಿಗೂ ಸೌಭಾಗ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಬಹಳ ಒಳ್ಳೆ ಅನುಕೂಲತೆಗಳು ಆಗೋದು ಅನ್ನೋ ಅರ್ಥ ಅಷ್ಟೇನೆ ಅದಕ್ಕೆ. ಹಾಗಾಗಿ ಸೌಭಾಗ್ಯ ಪ್ರಾಪ್ತಿ ಏಕಾದಶಿ. ಇನ್ನು ಜ್ಯೇಷ್ಠ ಶುಕ್ಲ ಏಕಾದಶಿ, ಇರೋ ಏಕಾದಶಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ ಅದು ಜ್ಯೇಷ್ಠ ಶುಕ್ಲ ಏಕಾದಶಿ. ನಿರ್ಜಲ ಏಕಾದಶಿ ಅಂತ ಕರಿತೀವಿ ಅದನ್ನ, ಟೆಕ್ನಿಕಲ್ ಟರ್ಮು ನಿರ್ಜಲ ಏಕಾದಶಿ. ತುಂಬಾ ಮಡಿವತ್ತಿಕೆಯಿಂದ ಬಹುಶಃ ಕೋಟಿಗೊಬ್ರು ಮಾಡ್ಬೋದೇನೋ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ಎಂಜಿಲ್ ಬಂದ್ರೆ ಎಂಜಿಲ್ ಕೂಡ ನುಂಗೋದಿಲ್ಲ ಅವರು, ಅಷ್ಟು ಕಟ್ಟುನಿಟ್ಟಾಗಿ ಭಗವಂತನನ್ನ ಅನವರತ ಧ್ಯಾನ ಮಾಡ್ತಾರೆ. ಅಂತಹ ಪವಿತ್ರವಾದಂತಹ ಪವಿತ್ರತಮವಾದಂತಹ ಏಕಾದಶಿ ಮುಂದೆ ಬರ್ತಕ್ಕಂತಹ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಅವತ್ತಿನ ದಿನ ನಾವು ಏಕಾದಶಿ ವ್ರತವನ್ನು ಮಾಡಿದ್ರೆ ಏನು ಫಲ ಅಂದ್ರೆ ಸಂವತ್ಸರ ಕೃತ ಏಕಾದಶಿ ಫಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಸಂವತ್ಸರ ಕೃತ ಏಕಾದಶಿ ಫಲ. ಒಂದು ಸಂವತ್ಸರ ಫುಲ್ಲು ಏಕಾದಶಿ ವ್ರತವನ್ನು ಮಾಡಿದ್ರೆ ನೀವು ಏನು ಫಲ ಸಿಗತ್ತೆ, ಅದು ಒಂದು ಏಕಾದಶಿಯನ್ನು ಮಾಡಿದ್ರೆ ನೀವು ಅಷ್ಟು ಫಲ ಸಿಗತ್ತೆ. ಅದಕ್ಕೆ ಅಷ್ಟು ಮಹತ್ವ ಹೇಳಿರ್ತಕ್ಕಂಥದ್ದು. ಇನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಪರಾ ಏಕಾದಶಿ ಅಂತ ಕರೀತಾರೆ ಇದನ್ನ, ಟೆಕ್ನಿಕಲ್ ಟರ್ಮ್. ಅವತ್ತಿನ ದಿನ ಮಾಡ್ತು ಅಂದ್ರೆ ಪುತ್ರದಾಯಿನಿ ಪ್ಲಸ್ ಮಹಾಪಾತಕ ನಾಶಿನಿ ಏಕಾದಶಿ ಅಂತ ಕರೀತಾರೆ. ಪುತ್ರದಾಯಿನಿ, ಯಾರಿಗೆ ಮಕ್ಕಳು ಸಂತಾನ ಇರೋದಿಲ್ಲ ಅಂಥವರು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಮಾಡ್ತು ಅಂದ್ರೆ ಅವ್ರಿಗೆ ಒಳ್ಳೆ ಸಂತಾನ ಆಗತ್ತೆ. ಮತ್ತೆ ಮಹಾಪಾತಕ ವಿನಾಶಿನಿ, ಮಹಾಪಾತಕಗಳು ಬ್ರಹ್ಮಹತ್ಯಾ ದೋಷಗಳು, ಬ್ರಹ್ಮಹತ್ಯಾ ಸುಧಾಪಾನ, ಸ್ವರ್ಣ ಬಂಗಾರವನ್ನು ಕದೀತಕ್ಕಂತಹದ್ದು, ಗುರುತಲ್ಪಗಮನ, ಗುರುಪತ್ನಿಯನ್ನ ಸಂಭೋಗಿಸ್ತಕ್ಕಂತಹದ್ದು, ತನ್ನ ಪುತ್ರರನ್ನ, ತನ್ನ ಮಕ್ಕಳನ್ನ, ತಂಗಿ ಅಕ್ಕ ಇಂಥವನ್ನ ಸಂಭೋಗಿಸ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಮಹಾಪಾತಕಗಳು ಅಂತ ಕರೀತಾರೆ. ಅಂತಹ ಪಾತಕಗಳು ನಿವಾರಣೆ ಆಗ್ತಕ್ಕಂತಹ ಪುಣ್ಯಪ್ರದವಾದಂತಹ ಏಕಾದಶಿ ಜ್ಯೇಷ್ಠ ಕೃಷ್ಣ ಏಕಾದಶಿ. ನೆಕ್ಸ್ಟ್ ಆಷಾಢ ಶುಕ್ಲ ಏಕಾದಶಿ, ಇದನ್ನ ವಿಷ್ಣು ಶಯನ ಏಕಾದಶಿ ಅಥವಾ ಹರಿಶಯನ ಏಕಾದಶಿ ಅಂತ ಕರೀತಾರೆ. ಇದು ನಾವು ಮುಂದಕ್ಕೆ ಯಾವಾಗಾದ್ರೂ ಬಹುಶಃ ಸಪರೇಟ್ ಆಗೇ ಮಾಡ್ತೀವಿ. ಅತ್ಯಂತ ಸ್ಥೂಲವಾಗಿ ಒಂದು ಮಾತನ್ನ ಹೇಳಿರ್ತೀನಿ ನಾನಿಲ್ಲಿ. ನಾರ್ತ್ ಇಂಡಿಯಾದಲ್ಲಿ ಇವತ್ತಿಗೂ ಕೂಡ ಈ
ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿ ತನಕ 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ಅಂತ ಕರಿತೀವಿ. ಈ ಚಾತುರ್ಮಾಸ್ಯದಲ್ಲಿ ಯಾವುದೇ ಶುಭ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ನಮ್ಮಲ್ಲಿ ಮಾಡ್ಕೊಂಡ್ ಬರ್ತಾರೆ ದಕ್ಷಿಣ ದೇಶದಲ್ಲಿ, ಮಾಡಬಾರ್ದು ಆಕ್ಚುಲಿ. ಹಾಗಂತ ದಕ್ಷಿಣ ದೇಶಕ್ಕೆ ಅಂತ ಎಕ್ಸಾಮ್ಷನ್ ಏನ್ ಶಾಸ್ತ್ರಗಳಲ್ಲಿ ಹೇಳಿದಂಗೆ ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಸಿಕ್ಕಿಲ್ಲ. ಯಾಕೆಂದ್ರೆ ನಾನು ನಾರ್ತ್ ಇಂಡಿಯನ್ಸ್ ತುಂಬಾ ಜನ ಹತ್ರ ಮುಹೂರ್ತ ಇಡಿಸ್ಕೊಳಕ್ ಬರ್ತಾನೆ ಇರ್ತಾರೆ. ಅದರಿಂದ ನಾನು ಯಾವಾಗ್ಲೂ ಒಂದ್ಸತಿ ನಾನು ನವರಾತ್ರಿ ಟೈಮಲ್ಲಿ ಇಟ್ಕೊಡಕ್ಕೆ ಅಂತ ಹೋದಾಗ ಸರ್ ವಿಷ್ಣು ಶಯನ ಇರುತ್ತೆ, ಅವಾಗ ಬೇಡ ಅಂತ. ವಿಷ್ಣು ಶಯನ ಅಂದ ತಕ್ಷಣ ಅರ್ಥ ಮಾಡ್ಕೊಂಡೆ, ಓಹೋ ಕರೆಕ್ಟು ಚಾತುರ್ಮಾಸ್ಯ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ನೋಡಿ. ಅದು ಇಷ್ಟಾಗಿ ಅವ್ರು ಮುಹೂರ್ತ ಇಡ್ಸಕ್ ಬಂದಿದ್ದವರು ಕ್ಷತ್ರಿಯದವರು ನಾರ್ತ್ ಇಂಡಿಯಾದಲ್ಲಿ, ಅವರು ಕೂಡ ಫಾಲೋ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಏನ್ ದಾಡಿ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಬೇಕು ಅದನ್ನ. ಹಾಗಾಗಿ ಆಷಾಢ ಶುಕ್ಲ ಏಕಾದಶಿ ವಿಷ್ಣು ಶಯನ ಅಥವಾ ಹರಿಶಯನ ಏಕಾದಶಿ ಅಂತ. ಅಲ್ಲಿ ನೀವು ಈ ಆಷಾಢ ಶುಕ್ಲ ಏಕಾದಶಿ ದಿನ ಏಕಾದಶಿ ವ್ರತವನ್ನ ನಿಷ್ಠೆಯಿಂದ ಮಾಡ್ತು ಅಂದ್ರೆ ವಾಜಪೇಯ ಯಾಗದ ಫಲ ಸಿಗುತ್ತೆ ನಿಮಗೆ. ವಾಜಪೇಯ ಯಾಗ ಯೋ ಊಹೆನೂ ಮಾಡ್ಕೊಳಕ್ಕಾಗಲ್ಲ ನಿಮ್ ಕೈಲಿ. ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯಾಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಏನಂತ, ಅವರ ವಂಶದಲ್ಲಿ ಯಾರೋ ವಾಜಪೇಯಿ ಯಾಗ ಮಾಡಿರ್ತಾರೆ. ಅದು ತಲತಲಾಂತರ ಇವ್ರು ಮಾಡದೇ ಇದ್ರು ಅದು ಹೆಸರು ಹಾಗೇ ಬಂದ್ಬಿಡುತ್ತೆ. ಸೋಮಯಾಜಿ ಅಂತ ಇಟ್ಕೊಂಡಿರ್ತಾರೆ ಎಷ್ಟೋ ಜನ. ಸೋಮಯಾಗ ಮಾಡಿದ ಫಲ ಇರುತ್ತೆ ಅವ್ರ ವಂಶದಲ್ಲಿ ಯಾರಿಗೂ. ಅದು ಅಶ್ವಮೇಧನ ಕ್ಷತ್ರಿಯರಿಗೆ ಮಾತ್ರ ಹೇಳಿರೋದು, ಬ್ರಾಹ್ಮಣರು ಹೇಳಿಲ್ಲ. ಹಾಗಾಗಿ ರಾಜಸೂಯಾಗ ಅಶ್ವಮೇಧ ಯಾಗ ಇದನ್ನ ಕ್ಷತ್ರಿಯರಿಗೆ ಮಾತ್ರ ಹೇಳಿರೋದು. ಇದೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ವಾಜಪೇಯಿ ಯಾಗದ ಫಲ ಸಿಗತ್ತೆ ನಿಮಗೆ ಆಷಾಢ ಶುಕ್ಲ ಏಕಾದಶಿ. ನೆಕ್ಸ್ಟ್ ಆಷಾಢ ಕೃಷ್ಣ ಏಕಾದಶಿ, ಯೋಗಿನಿ ಏಕಾದಶಿ. ನೋಡಿ, ಯೋಗಿನಿ ಏಕಾದಶಿ ಯತಿಗಳು ಬಹಳ ವಿಶೇಷವಾಗಿ ಮಾಡಬೇಕಾದಂತಹ ಏಕಾದಶಿ ಇದು. ಯಾಕೆಂದ್ರೆ ಚಾತುರ್ಮಾಸದಲ್ಲಿ ಯತಿಗಳೆಲ್ಲ ಒಂದೇ ಕಡೆ ಇರ್ತಾರೆ. ಆಕ್ಚುಯಲ್ ಆಗಿ ನಿಜವಾಗ್ಲೂ ಯತಿಗಳು, ನಾನು ಅದರ ಬಗ್ಗೆ ಎಲ್ಲ ಜಾಸ್ತಿ ಹೇಳಕ್ಕೋಗಲ್ಲ. ಮಠಾಧೀಶರು ಅಥವಾ ಪೀಠಾಧೀಶರು ಅನ್ನೋದೇ ಬೇರೆ, ಸನ್ಯಾಸಿಗಳೇ ಬೇರೆ. ಯಾಕೆಂದ್ರೆ ಸನ್ಯಾಸಿಗಳು ಅಂದ್ರೆ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ತರ ಸನ್ಯಾಸ ಇದೆ. ಇವರು ಅದಕ್ಕೆ ಯಾವುದಕ್ಕೂ ಸಾಮಾನ್ಯವಾಗಿ ಸೇರೋದಿಲ್ಲ. ಇನ್ನೂ ಒಂದು ಏನೇನು ಮಠಾಧಿಪತಿ ಅಂತಾರಲ್ಲ, ಮಠ ಅಂದ್ರೆ ಏನೋ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಠ ಛಾತ್ರಾದಿ ನಿಲಯ ಅಂತ ಸಂಸ್ಕೃತದಲ್ಲಿ ಅಮರಕೋಶದಲ್ಲಿ ಇರ್ತಕ್ಕಂಥದ್ದು. ಛಾತ್ರಾದಿ ನಿಲಯ ಅಂದ್ರೆ ಏನಂತ, ಸ್ಟೂಡೆಂಟ್ಸ್ ಹಾಸ್ಟೆಲ್, ಅದಕ್ಕೆ ಅಧಿಪತಿ. ಮಠಾಧಿಪತಿ ಅಂದ್ರೆ ಸ್ಟೂಡೆಂಟ್ ವಾರ್ಡನ್ ಅಂತ ಅರ್ಥ ಲೆಕ್ಕಾಚಾರದಲ್ಲಿ, ಕರೆಕ್ಟ್ ಆಗಿ ಹೇಳಬೇಕು ಅನ್ನೋದು. ಹಾಗಾಗಿ ಅದು ಬೇರೆ, ಅದರ ಲೆಕ್ಕಾಚಾರ ಬೇರೆ, ನಾ ಅಲ್ಲಿಗೆ ಹೋಗೋದಿಲ್ಲ ಇವಾಗ. ಸೊ ಹಾಗಾಗಿ ಯತಿಗಳು ಅಂದ್ರೆ ಪರಿವ್ರಾಜಕರು. ಸರ್ವಂ ಪರಿತ್ಯಜ್ಯ ವ್ರಜತಿ ಇತ್ಯರ್ಥ. ಎಲ್ಲವನ್ನೂ ಪರಿತ್ಯಾಗ ಮಾಡಿ ಓಡಾಡ್ಕೊಂಡಿರ್ತಾರೆ. ಒಂದು ರಾತ್ರಿ ಒಂದು ಊರಲ್ಲಿ ತಂಕಾರ ಅಷ್ಟೇ. ಅದು 2ನೇ ರಾತ್ರಿ ಕೂಡ ಇರೋಂಗಿಲ್ಲ. ಆ ತರ ಇರ್ತಕ್ಕಂಥವ್ರು ಸನ್ಯಾಸಿಗಳು. ಆ ತರ ಇಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು ಅಷ್ಟೇ. ಯಾಕೆಂದ್ರೆ ಯತಿನಿಂದ ಕುಲಕ್ಷಯ ಅಂತ ಹೇಳುತ್ತೆ. ನಿಜವಾದ ಯತಿಗಳಿಂದ ಸನ್ಯಾಸಿಗಳನ್ನ ಬೈತು ಅಂದ್ರೆ ಕುಲವೇ ನಾಶ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೋಸ್ಕರನೇ ನಾವು ಯಾವತ್ತೂ ಕೂಡ ಯಾರಿಗೂ ಕೂಡ ಕಾಯವಾಚ ಮನಸ್ಸಿಗೆ ನೋವು ಮಾಡಬಾರ್ದು. ಅದು ನನ್ನ ಸಿದ್ಧಾಂತ. ಹಾಗಾಗಿ ಯೋಗಿನಿ ಏಕಾದಶಿ ದಿನ ನಾವು ಮಾಡ್ತು ಅಂದ್ರೆ ಆಷಾಢ ಕೃಷ್ಣ ಏಕಾದಶಿ, ಯೋಗಿನಿ ಏಕಾದಶಿ ಮಹಾಪಾತಕ ನಾಶಿನಿ ಮತ್ತೆ ಅಷ್ಟಾದಶ ಕುಷ್ಠ ವಿನಾಶಿನಿ. ನೋಡಿ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ. 18 ರೀತಿಯಾದಂತಹ ಕುಷ್ಠ ರೋಗಗಳಿದೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ, ಪುರಾಣದಲ್ಲಿ. ಅದನ್ನು ಆಯುರ್ವೇದ ನಮಗೆ ಪ್ರಮಾಣೀಕರಿಸಬೇಕಷ್ಟೇ. ಯಾಕೆಂದ್ರೆ ಒಂದೊಂದು ಶಾಸ್ತ್ರಗಳಿಗೆ ಎವ್ರಿ ಶಾಸ್ತ್ರ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್. ನಾವು ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಇಂಥ ರೋಗ ಬರುತ್ತೆ ಅಂತ ಜ್ಯೋತಿಷ್ಯದಲ್ಲಿ ನಾವು ಜಾತಕವನ್ನು ನೋಡಿ ಹೇಳ್ಬೋದೇ ಹೊತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂದ್ರೆ ಜ್ಯೋತಿಷಿ ಕೊಡಕ್ಕಾಗಲ್ಲ, ಅದಕ್ಕೆ ವೈದ್ಯನೇ ಕೊಡಬೇಕು. ಹಾಗೆ ಅಷ್ಟಾದಶ ಕುಷ್ಠ ವಿನಾಶಿನಿ, ಕುಷ್ಠ ರೋಗಗಳು ಅಥವಾ ಯಾವುದೇ ರೀತಿಯಾದಂತಹ ಚರ್ಮ ಬಾಧೆಗಳು ಇರತಕ್ಕಂಥದ್ದು ಕೂಡ ಆಷಾಢ ಕೃಷ್ಣ ಏಕಾದಶಿ, ಯೋಗಿನಿ ಏಕಾದಶಿ ದಿನ ಭಗವಂತನನ್ನ ನಿಷ್ಠೆಯಿಂದ ಆರಾಧನೆ ಮಾಡ್ತಕ್ಕಂಥದ್ದು. ಇನ್ನು ಶ್ರಾವಣ ಶುಕ್ಲ ಏಕಾದಶಿ, ಪುತ್ರದ ಏಕಾದಶಿ ಅಂತ ಕರೀತಾರೆ ಅದನ್ನ. ಆ ಪದವೇ ಹೇಳುತ್ತೆ, ಪುತ್ರದ ಏಕಾದಶಿ. ಪುತ್ರವನ್ನು ಕೊಡ್ತಕ್ಕಂಥದ್ದು, ಸಂತಾನವನ್ನು ಕೊಡ್ತಕ್ಕಂಥದ್ದು. ವಾಂಛಿತಾರ್ಥ ಪದದ ಏಕಾದಶಿ ಅಂತ ಅದಕ್ಕೆ ಫಲವನ್ನು ಹೇಳಿದ್ದಾರೆ. ವಾಂಛಿತಾರ್ಥ ಪದ, ನೀವು ಏನು ಮನಸ್ಸಿನಲ್ಲಿ ಬಯಸ್ಕೊಂಡು, ಅದು ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ಅದನ್ನ ಪಡೆಯುವಂಥ ಯೋಗ್ಯತೆ ಇದ್ರೆ, ಅದು ಸತ್ಯ, ಅಹಿಂಸೆ, ನ್ಯಾಯ, ಧರ್ಮ ಮಾರ್ಗದಲ್ಲಿ ಬರುವಂಥದ್ದಾಗಿದ್ರೆ ಅದು ಸಿಗತ್ತೆ ನಿಮಗೆ. ಇನ್ನು ಶ್ರಾವಣ ಕೃಷ್ಣ ಏಕಾದಶಿ, ಕಾಮಿಕಾ ಏಕಾದಶಿ ಅಂತ ಕರೀತಾರೆ. ಇದಕ್ಕೂ ಕೂಡ ವಾಜಪೇಯ ಯಾಗದ ಫಲವನ್ನ ಹೇಳಿದೆ. ಯಾಕೆಂದ್ರೆ ಕೃಷ್ಣ ಹುಟ್ಟಿ 3ನೇ ದಿನಕ್ಕೆ ಬರ್ತಕ್ಕಂತಹ ಏಕಾದಶಿ ಇದು. ಹಾಗಾಗಿ ವಾಜಪೇಯ ಯಾಗದ ಫಲವನ್ನ ಹೇಳಿದೆ. ಮುಂದೆ ಬರ್ತಕ್ಕಂಥದ್ದು ಭಾದ್ರಪದ ಶುಕ್ಲ ಏಕಾದಶಿ, ಇದನ್ನ ಪದ್ಮಾ ಏಕಾದಶಿ ಅಂತ ಕರೀತಾರೆ. ಈ ಪದ್ಮಾ ಏಕಾದಶಿ ಫಲ ಏನು ಅಂತ ನೋಡ್ತು ಅಂದ್ರೆ ಸುವೃಷ್ಟಿ, ಒಳ್ಳೆಯ ಮಳೆ ಕೊಡುವಂತಹ ಏಕಾದಶಿ. ನೋಡಿ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಶಾಸ್ತ್ರದಲ್ಲಿ. ಅಂದ್ರೆ ಅದು ಆಕ್ಚುಯಲ್ ಆಗಿ ನಮಗೆ ಭಾದ್ರಪದ ಅಂದಾಗ ಸಿಂಹ ಮಾಸ ಸಾಮಾನ್ಯವಾಗಿ, ಅಲ್ಲಿ ನಮಗೆ ಈ ಭಾದ್ರಪದ ಮಾಸ, ಸಿಂಹ ಮಾಸ, ಕನ್ಯಾ ಮಾಸ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮಳೆಗಾಲ, ಅದು ಕರೆಕ್ಟ್ ಆಗಿ ಅಲ್ಲಿ ನಮಗೆ ಸುವೃಷ್ಟಿ ಅಂದ್ರೆ ಒಳ್ಳೆಯ ಮಳೆಯನ್ನು ಕೊಡುವ ಏಕಾದಶಿ ಅಂತ ತಗೊಂಡಿದ್ದಾರೆ.
ಹಾಗಾಗಿ ಯಾವ ಒಂದು ಪ್ರದೇಶದಲ್ಲಿ ಮಳೆ ಆಗಿರೋದಿಲ್ಲ, ಅನಾವೃಷ್ಟಿ ಆಗಿರುತ್ತೆ, ಅತಿವೃಷ್ಟಿ ಅಲ್ಲ ಅನಾವೃಷ್ಟಿ, ಮಳೆ ಆಗದೆ ಅದು ಬರ, ಕ್ಷಾಮ, ಡ್ರಾಟ್ ಆಗಿರುತ್ತೆ, ಅಂತಹ ಪ್ರದೇಶದಲ್ಲಿ ಒಳ್ಳೆಯ ಯೋಗ್ಯರಾದಂತಹ ಋತ್ವಿಜರಿಂದ, ಪುರೋಹಿತರಿಂದ ಒಂದು ಪರ್ಜನ್ಯ ಯಾಗವನ್ನ ಮಾಡಿಸ್ತು ಅಂದ್ರೆ ಅಲ್ಲಿ ಮಳೆ ಆಗತ್ತೆ. ಇನ್ನು ಭಾದ್ರಪದ ಕೃಷ್ಣ ಪಕ್ಷದ ಏಕಾದಶಿ, ಇದು ಸಾಮಾನ್ಯವಾಗಿ ನಾವು ದಕ್ಷಿಣ ದೇಶದಲ್ಲಿ ನಾವು ಪಕ್ಷಮಾಸ, ಪಿತೃಪಕ್ಷ ಅಂತ ಕರಿತೀವಿ, ಆವಾಗ ಅಜಾ ಏಕಾದಶಿ ಅಂತ ಕರೀತಾರೆ. ಇಲ್ಲಿ ಸರ್ವ ಪಾಪ ಪ್ರಣಾಶಿನಿ ಏಕಾದಶಿ, ಫಲ ಅದಕ್ಕೆ ಎಲ್ಲ ಪಾಪಗಳು, ನಾವು ತಿಳಿದೇ ಮಾಡಿರ್ತಕ್ಕಂತಹ ಪಾಪಗಳನ್ನ ಕಳ್ಕೊಳ್ತಕ್ಕಂತಹ ಏಕಾದಶಿ ಆಗಿರುತ್ತೆ. ಇನ್ನು ಆಶ್ವೇಜ ಶುಕ್ಲ ಏಕಾದಶಿ ಅಂದರೆ ವಿಜಯದಶಮಿ ಆದ ಮಾರನೇ ದಿನ ಆಶ್ವೇಜ ಶುಕ್ಲ ಏಕಾದಶಿ, ಇಂದಿರಾ ಏಕಾದಶಿ ಅಂತ ಕರಿತೀವಿ. ಇಲ್ಲಿ ಮಹಾಪಾಪ ವಿನಾಶಿನಿ ಅಂದ್ರೆ ಇಲ್ಲಿ ಪುರಾಣದಲ್ಲಿ ಏನ್ ತಗೊಂಡಿದ್ದಾರೆ ಅದಕ್ಕೆ ಅಂದ್ರೆ ನೋಡಿ, ಇದೊಂದು ಬಹಳ ಚಿಂತ್ಯ, ನಾವು ಯೋಚನೆ ಮಾಡಬೇಕಾದಂತಹದ್ದು. ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಶ್ರಾದ್ದ ಮಾಡಬೇಕಾದ ಏಕಾದಶಿ ಅಂತ ತಗೊಂಡಿದ್ದಾರೆ. ಇದು ನಾನು ಹೇಳೋದಲ್ಲ, SPS ವಾಚ ಅಲ್ಲ, ಇದು ವೇದವ್ಯಾಸ ವಾಚ. ಹಾಗಾಗಿ ಏನಾಗಿದೆ ಅಂದ್ರೆ, ನೀವು ಪದ್ಮಪುರಾಣನ ತೆಗೆದು ಯಾವ್ದು ಬೇಕಾದ್ರೂ ನಿಮಗೆ ಅನುಮಾನಗಳಿತ್ತು ಅಂದ್ರೆ ತೆಗೆದು ನೋಡ್ಬೋದು, ಇಲ್ಲ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಹಾಗಾಗಿ ಏನಾಗುತ್ತೆ, ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಭಾದ್ರಪದ ಮಾಸದ ಆಯ್ತು. ಇಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷ, ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪಾಶಾಂಕುಶ ಏಕಾದಶಿ ಅಂತ, ಇದು ಸರ್ವಪಾಪ ಹರ ಏಕಾದಶಿ, ಆಶ್ವಯುಜ ಶುಕ್ಲ ಪಕ್ಷ ಏಕಾದಶಿ. ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇಂದಿರಾ ಏಕಾದಶಿ ಅಂತ ಕರೀತಾರೆ. ನಾನು ಶುಕ್ಲ ಬಿಟ್ಟಿದ್ದೆ, ಅದಕ್ಕೆ ಇನ್ನೊಂದ್ಸತಿ ಹೇಳಿದೆ ಅದನ್ನ. ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇಂದಿರಾ ಏಕಾದಶಿ. ಇಲ್ಲಿ ಮಹಾಪಾಪ ವಿನಾಶಿನಿ, ಶ್ರಾದ್ದ ಮಾಡಬೇಕಾದ ಏಕಾದಶಿ ಅಂತಾನೆ ಬರ್ದಿದ್ದೀನಿ ನಾನಿಲ್ಲಿ. ಅಂದ್ರೆ ನಾವು ಆಶ್ವಯುಜ ಮಾಸ ಕೃಷ್ಣ ಪಕ್ಷ ಅನ್ನೋದು ನಾರ್ತ್ ಇಂಡಿಯಾದಲ್ಲಿ ಪಿತೃಪಕ್ಷವಾಗಿ ಆಚರಣೆ ಮಾಡ್ತಾ ಇರೋದು. ನಾನು ಎಲ್ಲಾ ಗ್ರಂಥಗಳನ್ನು ಕೂಲಂಕಷವಾಗಿ ಪರಿಶೀಲಿಸ್ತಾ ಇರ್ತೀನಿ, ಅದರಿಂದ ನಾರ್ತ್ ಇಂಡಿಯಾದಲ್ಲಿ ಮಾಡ್ತಾ ಇರೋದ್ರಿಂದ ಶ್ರಾದ್ದ ಮಾಡಬೇಕಾದ ಏಕಾದಶಿ ಅಂತಾನೆ ತಗೊಂಡಿದ್ದಾರೆ ಸ್ಪಷ್ಟವಾಗಿ. ಅಂದ್ರೆ ಏಕಾದಶಿ ದಿನ ಶ್ರಾದ್ದ ಮಾಡ್ತಕ್ಕಂಥದ್ದು ಅನ್ನೋದು ವೇದವ್ಯಾಸರಿಗೂ ಸಮ್ಮತಿ ಇದೆ ಅಂತ ಆಯ್ತು. ಇದೋದಕ್ಕೆ ಬರ್ದಿದ್ದಾರೆ, ಇಲ್ಲದೆ ಯಾಕೆ ಬರೀತಾ ಇದ್ರು. ಇನ್ನು ಕಾರ್ತೀಕ ಶುಕ್ಲ ಏಕಾದಶಿ, ಕಾರ್ತೀಕ ಮಾಸ ಅಂದ್ರೆ ಈಶ್ವರನಿಗೆ ಮತ್ತೆ ಕಾರ್ತೀಕ ದಾಮೋದರನಿಗೆ ಇಬ್ಬರಿಗೂ, ಶಿವ ಮತ್ತೆ ವಿಷ್ಣುವಿಗೆ ಇಬ್ಬರಿಗೂ ಪ್ರೀತ್ಯರ್ಥವಾದಂತಹ ಮಾಸ ಅದು. ಕಾರ್ತೀಕ ಶುಕ್ಲ ಏಕಾದಶಿ ಪ್ರಬೋಧಿನಿ ಏಕಾದಶಿ ಅಂತ. ಪ್ರಬೋಧಿನಿ ಅಂದ್ರೆ ಬುದ್ಧಿ ಬೆಳಿತಕ್ಕಂಥದ್ದು ನಮಗೆ. ಸೊ ಅಲ್ಲಿ ಪುತ್ರ ಪೌತ್ರಪ್ರದ ಪ್ಲಸ್ ಮೋಕ್ಷ ಜ್ಞಾನದ ಏಕಾದಶಿ, ನೋಡಿ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ. ಶಿವ ವಿಷ್ಣು ಇಬ್ಬರಿಗೂ ಪ್ರೀತ್ಯರ್ಥವಾದಂತಹ, ಪ್ರೀತಿಪ್ರದಾಯಕವಾದಂತಹ ಮಾಸ ಕಾರ್ತಿಕ ಮಾಸ. ಅವತ್ತಿನ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ನಾವು ಮಾಡಿದಾಗ ಪುತ್ರ ಪೌತ್ರಪ್ರದ ಏಕಾದಶಿ ಪ್ಲಸ್ ಮೋಕ್ಷ ಜ್ಞಾನದ ಏಕಾದಶಿ, ಬಹಳ ಇಂಪಾರ್ಟೆಂಟ್ ಇದು. ಕಾರ್ತೀಕ ಕೃಷ್ಣ ಏಕಾದಶಿ, ರಮಾ ಏಕಾದಶಿ ಅಂತ ಹೆಸರು ಅದಕ್ಕೆ. ಸ್ವರ್ಗ ಪ್ರಾಪ್ತಿ ಏಕಾದಶಿ, ನೋಡಪ್ಪ ಸ್ವರ್ಗ ಬೇಕಾದದೆಲ್ಲ ಖಂಡಿತ ಮಾಡಿ, ನನಗೆ ದೇವರಾಣೆ ಸ್ವರ್ಗ ಬೇಡ, ಭಗವಂತನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಸ್ವರ್ಗ ಬೇಡ. ಯಾಕೆಂದ್ರೆ ಸ್ವರ್ಗದ ಸುಖ ಅನ್ನೋತಕ್ಕಂಥದ್ದು ಬ್ರಹ್ಮಾನಂದ ಸುಖ ಅನ್ನೋದು ಒಂದು ಸಾಗರ ಆದ್ರೆ ಅದರಲ್ಲಿ ಒಂದು ಡ್ರಾಪ್ ಸ್ವರ್ಗದ ಸುಖ, ಅದಕ್ಕೋಸ್ಕರ ನನಗೆ ಸ್ವರ್ಗ ಬೇಡ. ಹಾಗಾಗಿ ಸ್ವರ್ಗ ಬೇಕು ಅನ್ನತಕ್ಕಂಥದ್ದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ರಮಾ ಏಕಾದಶಿ ದಿನ ಸ್ವರ್ಗ ಪ್ರಾಪ್ತಿ ಏಕಾದಶಿ. ಮತ್ತೆ ದ್ವಿಜೇಂದ್ರ ಪುರ ಪ್ರಾಪ್ತಿ ಅಂತ ತಗೊಂಡಿದ್ದಾರೆ. ಅದೇ ದ್ವಿಜೇಂದ್ರ ಪುರ ಅಂದ್ರೆ ಇಂದ್ರನ ಪುರಕ್ಕೆ ಹೋಗ್ತಕ್ಕಂಥದ್ದು, ಅದನ್ನೇ ಸ್ವರ್ಗ ಪ್ರಾಪ್ತಿ ಅಂತ ತಗೊಂಡಿರ್ತಕ್ಕಂಥದ್ದು. ಇನ್ನು ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿ, ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮಗೆ ವೈಕುಂಠ ಏಕಾದಶಿ ಅಂತ ನಾವೇನ್ ಹೇಳ್ತೀವಿ ಅದು ಬರ್ತಕ್ಕಂಥದ್ದು. ಕೆಲವು ಸತಿ ಬರ್ದೇನೆ ನಮಗೆ ಪುಷ್ಯ ಶುಕ್ಲ ಏಕಾದಶಿನೂ ಬರುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ಮಾರ್ಗಶಿರ ಶುಕ್ಲ ಏಕಾದಶಿ ಮೋಕ್ಷದ ಏಕಾದಶಿ. ಸರ್ವ ಕಾಮದ ಎಲ್ಲ ಕಾಮಗಳನ್ನ ಕೊಡ್ತಕ್ಕಂಥದ್ದು. ಮತ್ತೆ ಪಾಪಹ ಏಕಾದಶಿ, ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂತಹ ಏಕಾದಶಿ. ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಪುರುಷೋತ್ತಮ ಮಾಸ ಏಕಾದಶಿ ಅಂತ ಕರೆದಿದ್ದಾರೆ ವೇದವ್ಯಾಸ. ಇನ್ನು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಕಮಲಾ ಏಕಾದಶಿ ಅಂತ, ಪಾಪನಾಶಿನಿ ಏಕಾದಶಿ. ಅಲ್ಲೂ ಕೂಡ ನೋಡಿ ಸುಮಾರು ಕಡೆ ಪಾಪನಾಶಿನಿ ಅಂದ್ರೆ ನಾವು ಮಾಡಿರ್ತಕ್ಕಂತಹ ಪಾಪಗಳಿಗೆ ಪರಿಹಾರ ಮಾಡ್ಕೋಬೇಕಾದ್ರೆ ವಿಶೇಷವಾದ ತಿಥಿ ಅಂದ್ರೆ ಏಕಾದಶಿ ತಿಥಿ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ. ಇನ್ನು ಪುಷ್ಯ ಶುಕ್ಲ ಏಕಾದಶಿ, ಪುತ್ರದ ಏಕಾದಶಿ ಅಂತಾನೆ ಕರೀತಾರೆ ಅದನ್ನ. ಸಂತಾನವಿಲ್ಲದವರಿಗೆ ಪುತ್ರಪ್ರದ ಏಕಾದಶಿ, ಸ್ಪಷ್ಟವಾಗಿ ವೇದವ್ಯಾಸರು ಬರೆದಿರ್ತಕ್ಕಂಥದ್ದು. ಸಂತಾನವಿಲ್ಲದವರಿಗೆ ಅಂದ್ರೆ ಸಂತಾನ ಪ್ರಾಪ್ತಿಗೋಸ್ಕರ ಅಥವಾ ಒಳ್ಳೆ ಸಂತಾನ ಬೇಕು ಅಂದ್ರೆ ಯಾರು ಇರ್ತಾರೆ
ಆ ಒಂದು ಆಸೆಯಲ್ಲಿ ಅಂಥದ್ದು ಪುಷ್ಯ ಶುಕ್ಲ ಏಕಾದಶಿ ಒಂದು ನಿಷ್ಠೆಯಿಂದ ಮಾಡಿ ತದನಂತರ ಸಂತಾನವನ್ನ ಪಡೀತು ಅಂದ್ರೆ ಅದಕ್ಕೆ ಸುಸಂತಾನ ಆಗತ್ತೆ. ಇನ್ನು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಲ್ಲಿ ನಮಗೆ ಸಕ್ಷಲ ಏಕಾದಶಿ ಅಂತ ಕರೀತಾರೆ. ಇಲ್ಲಿ ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿನಲ್ಲಿ ಧನದ ಏಕಾದಶಿ ಪ್ರಾಪ್ತಿ ಅದಕ್ಕೆ ಹೇಳಿರ್ತಕ್ಕಂತಹದ್ದು ಫಲ. ಧನದ ಏಕಾದಶಿ ಮತ್ತೆ ದೀಪದಾನ ಬಹಳ ವಿಶೇಷ ಅಂತ ತಗೊಂಡಿದ್ದಾರೆ. ದೀಪದಾನ ಬಹಳ ವಿಶೇಷ. ಸಫಲ ಏಕಾದಶಿ ಇದು ಪುಷ್ಯ ಕೃಷ್ಣ ಏಕಾದಶಿ, ಸಫಲ ಏಕಾದಶಿ. ಮಾಘ ಶುಕ್ಲ ಏಕಾದಶಿ, ಮಾಘ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸ, ಜಯ ಏಕಾದಶಿ ಅಂತ ತಗೊಂಡಿದ್ದಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಪಾಪಹರ, ಮೋಕ್ಷಪ್ರದ, ಬ್ರಹ್ಮಹತ್ಯ ಪ್ಲಸ್ ಪಿಶಾಚತ್ವ ನಿವಾರಣ ಏಕಾದಶಿ. ನೋಡಿ ಅಷ್ಟೊಂದು ಫಲಗಳನ್ನು ತಗೊಂಡಿದ್ದಾರೆ. ಮಾಘ ಮಾಸದ ಏಕಾದಶಿ ವ್ರತವನ್ನ ನೀವು ಮಾಡ್ತು ಅಂದ್ರೆ ಪಾಪಹರ, ಮೋಕ್ಷಪ್ರದ, ಬ್ರಹ್ಮಹತ್ಯಾ ನಿವಾರಣೆ ಮತ್ತೆ ಪಿಶಾಚತ್ವ ನಿವಾರಣೆ ಏಕಾದಶಿ. ಹಾಗಾಗಿ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನೋಡ್ತು ಅಂದ್ರೆ ನಾವು ಷಟ್ತಿಲಾ ಏಕಾದಶಿ ಅಥವಾ ಕಟ್ತಿಲಾ ಏಕಾದಶಿ ಅಂತ ಎರಡು ತಾನು ತಗೊಂಡಿದ್ದಾರೆ ಇಲ್ಲಿ. ಅದು ಸರ್ವ ಪಾಪ ಪ್ರಣಾಶಿನಿ, ಎಲ್ಲ ರೀತಿಯ ಪಾಪಗಳನ್ನು ಹೋಗಲಾಡಿಸತ್ತೆ. ಇನ್ನು ಕಡೇ ಮಾಸ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಮಲಕಿ ಏಕಾದಶಿ ಅಂತ ತಗೊಂಡಿದ್ದಾರೆ. ವೈಕುಂಠ ಲೋಕ ಪ್ರಾಪ್ತಿ. ಇದು ಬೇಕಾದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದ್ರೆ ವೈಕುಂಠ ಅಂತ ಇದೆಯಲ್ಲ, ಕುಂಠ ಅಂದ್ರೆ ಸಂಸ್ಕೃತದಲ್ಲಿ ಜಾರೋದು ಅಂತ ಅರ್ಥ. ಅಂದ್ರೆ ನೀವು ಯಾವುದೇ ಲೋಕಕ್ಕೆ ಹೋದ್ರೂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ ಆ ಬ್ರಹ್ಮ ಸ್ತಂಭ ಪರ್ಯಂತಮ್ ಅಂತ ಬ್ರಹ್ಮಲೋಕದಿಂದ ಹಿಡಿದು ಎಲ್ಲಾ ಲೋಕಗಳು ಕೂಡ ಮತ್ತೆ ಹುಟ್ಟತ್ತೆ. ಆದ್ರೆ ವೈಕುಂಠ ಅನ್ನೋದು ನಿತ್ಯ ನಿರಂತರ, ಅದು ಅನಾದಿ ಅನಂತಹ ನಿತ್ಯ ಅಂತ ತರ್ಕಶಾಸ್ತ್ರದಲ್ಲಿ ಹೇಳ್ತೇವೆ ನಾವು. ಹಾಗೆ ಯಾವಾಗ್ಲೂ ಇರ್ತಕ್ಕಂಥದ್ದು, ಸದಾ ಅದು ಸನಾತನ ಲೋಕ ಅದು. ಹಾಗಾಗಿ ಫಾಲ್ಗುಣ ಶುಕ್ಲ ಏಕಾದಶಿ ದಿನ, ಆಮಲಕಿ ಏಕಾದಶಿ ದಿನ ನೀವು ನಿಷ್ಠೆಯಿಂದ ಮಾಡ್ತು ಅಂದ್ರೆ ವೈಕುಂಠ ಲೋಕ ಪ್ರಾಪ್ತಿ ಆಗುತ್ತೆ. ಇನ್ನು ಕಡೇ ಏಕಾದಶಿ ಸಂವತ್ಸರದಲ್ಲಿ ಫಾಲ್ಗುಣ ಕೃಷ್ಣ ಏಕಾದಶಿ. ಈ ಫಾಲ್ಗುಣ ಕೃಷ್ಣ ಏಕಾದಶಿ ದಿನ ವಿಜಯ ಏಕಾದಶಿ ಅಂತ ಕರೀತಾರೆ. ಸರ್ವ ಕರ್ಮಗಳಲ್ಲಿ ವಿಜಯ ಪ್ರಾಪ್ತಿ. ನಿಮಗೆ ಏನೇ ತೊಂದರೆಗಳು ಪದೇ ಪದೇ ಬದುಕ್ತಾ ಇದೆ ಅಂದ್ರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದ್ರೆ ಯುಗಾದಿಗೆ ಮುಂಚೆ ಬರ್ತಕ್ಕಂತಹ ಏಕಾದಶಿ ಮಾಡ್ತು ಅನ್ನೋ ನಿಷ್ಠೆಯಿಂದ ಸರ್ವ ಕರ್ಮಗಳಲ್ಲಿ ವಿಜಯ ಪ್ರಾಪ್ತಿ ಅನ್ನೋದನ್ನ ಹೇಳುತ್ತೆ. ಇದಿಷ್ಟು ಕೂಡ 12 ಮಾಸಗಳಲ್ಲಿ 24 ಏಕಾದಶಿಗಳ ಟೆಕ್ನಿಕಲ್ ಟರ್ಮ್ಸ್ ಮತ್ತೆ ಮಾಡಿದ್ರೆ ಏನು ವಿಶೇಷ ಫಲ ಅನ್ನೋದನ್ನ ಹೇಳತಕ್ಕಂಥದ್ದು. ಇನ್ನು ಒಂದು ಪಾಯಿಂಟ್ ಅನ್ನ ಇಲ್ಲಿ ಆಡ್ ಮಾಡ್ಬಿಟ್ಟಿರ್ತೀನಿ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಭಗವಂತನನ್ನ ಅಂದ್ರೆ ಪ್ರಧಾನವಾಗಿ ವೈಷ್ಣವರು ಅಥವಾ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಪ್ರಮುಖವಾದಂತಹ ವ್ರತ ಅಂದ್ರೆ ಏಕಾದಶಿ ವ್ರತ ಮತ್ತೆ ಚಾತುರ್ಮಾಸ್ಯ ವ್ರತ ಅಂತ ಹೇಳ್ತೀವಿ ನಾವು. ಈ ಚಾತುರ್ಮಾಸ್ಯ ವ್ರತ ಅಂದ್ರೆ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿ ತನಕ ಇರುತ್ತೆ. ಆಷಾಢದಿಂದ ಶ್ರಾವಣ, ಶ್ರಾವಣದಿಂದ ಭಾದ್ರಪದ, ಭಾದ್ರಪದದಿಂದ ಆಶ್ವಯುಜ, ಆಶ್ವಯುಜದಿಂದ ಕಾರ್ತಿಕ. ಇಲ್ಲಿ ಏನು ಅಂದ್ರೆ ಮೊದಲನೇದು ಆಷಾಢದಿಂದ ಶ್ರಾವಣ ಅಂದಾಗ ಶಾಖ ವರ್ಜ್ಯ, ತರಕಾರಿಗಳನ್ನ ವರ್ಜ್ಯ ಮಾಡಬೇಕು. ಮತ್ತೆ ಭಾದ್ರಪದ ಶ್ರಾವಣದಿಂದ ಭಾದ್ರಪದಕ್ಕೆ ಬಂದಾಗ ಅಲ್ಲಿ ದಧಿ, ಮೊಸರನ್ನ ವರ್ಜ್ಯ ಮಾಡಬೇಕು. ಇನ್ನು ಭಾದ್ರಪದದಿಂದ ಆಶ್ವಯುಜ ಮಾಸಕ್ಕೆ ಬಂದಾಗ ಅಲ್ಲಿ ಕ್ಷೀರ, ಹಾಲನ್ನ ವರ್ಜ್ಯ ಮಾಡಬೇಕು. ಆಶ್ವಯುಜದಿಂದ ಕಾರ್ತಿಕ ಶುಕ್ಲ ಏಕಾದಶಿ ತನಕನೂ ಕೂಡ ದ್ವಿದಳ ಧಾನ್ಯಗಳನ್ನ ಅಂದ್ರೆ ನೀವು ಕಾಳು ಬೇಳೆ ಅಂತ ಏನ್ ಹೇಳ್ತೀವಿ ಆ ತರದನ್ನ ನಾವು ವರ್ಜ್ಯ ಮಾಡಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಇಷ್ಟೂ ಕೂಡ ಏಕಾದಶಿಯ ವಿಶೇಷವಾದಂತಹ ವಿಚಾರಗಳು. ಸಾಮಾನ್ಯವಾಗಿ ಇಷ್ಟು ಅಥೆಂಟಿಕ್ ಆಗಿ ಮಾಡಿರ್ತಕ್ಕಂತಹ ಯೂಟ್ಯೂಬ್ ಯಾವುದು ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಮನುಷ್ಯರಿಗೆಲ್ರಿಗೂ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಇದು ವೈಷ್ಣವರಿಗೆ ಶೈವರಿಗೆ ಅಂತಲ್ಲ, ಇದೊಂದು ದೊಡ್ಡ ಪೆಡಂಭೂತ ಅಂಟ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ. ನಾವು ಶೈವರು ಇದನ್ನ ಏಕಾದಶಿ ವ್ರತ ಮಾಡ್ಬೇಕಾ ಬೇಡವಾ, ವಿಷ್ಣುವಿನ ಪೂಜೆ ಮಾಡ್ಬೇಕಾ ಬೇಡವಾ, ಮತ್ತೆ ಇನ್ನೊಂದೇನು ಅಂದ್ರೆ ನಾವು ವೈಷ್ಣವರು ಶಿವನನ್ನ ಪೂಜೆ ಮಾಡ್ಬೇಕಾ ಬೇಡವಾ. ಇದಕ್ಕಿನ್ನ ಏನಂತ ಹೇಳೋಣ, ಫೂಲಿಶ್ನೆಸ್, ಮೂರ್ಖತನ ಇನ್ನೊಂದು ಯಾವುದೂ ಇಲ್ಲ. ಸರ್ವಶಾಸ್ತ್ರಮಯೀ ಗೀತಾ, ಸರ್ವವೇದ ಮಯೋ ಮನೋಹೋ, ಸರ್ವತೀರ್ಥಮಯೀ ಗಂಗಾ, ಸರ್ವದೇವ ಮಯೋ ಹರಿಹಿ. ಹಾಗೆ ಎಲ್ಲ ನೀವು ಯಾರು ಪೂಜೆ ಮಾಡುದು ಸೇರೋದು ಒಬ್ಬನಿಗೇನೆ. ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತ ಬಹಳ ಸ್ಪಷ್ಟವಾಗಿ ಋಗ್ವೇದ ಹೇಳುತ್ತೆ. ಏಕಂ ಸತ್, ಆ ಪರಬ್ರಹ್ಮ ಪರಮಾತ್ಮ ಅನ್ನತಕ್ಕಂಥವನು ಒಬ್ಬನೇ. ವಿಪ್ರಾಹ ಬಹುಧಾ ವದಂತಿ, ಜ್ಞಾನಿಗಳು ಒಂದೊಂದು ರೂಪದಲ್ಲಿ ಹೇಳಿರ್ತಾರೆ ಅಷ್ಟೇ. ಡೈಲಿ ತಿಳಿ ಸಾರವನ್ನ ತಿನ್ನು ಲೈಫ್ ಲಾಂಗ್ ಒಂದು ತಿನ್ನಕ್ಕಾಗತ್ತಾ ನಿಮ್ ಕೈಲಿ? ಆಗಲ್ಲ. ಒಂದೊಂದು ದಿನ ಒಂದೊಂದು ವೆರೈಟಿ ನೀವು ಹೇಗೆ ಇಷ್ಟಪಡ್ತೀರಾ, ಭಗವಂತನ ನಾಮಗಳು ವೆರೈಟಿ ಅಷ್ಟೇ. ಅಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಯಾವುದು ಕಿತ್ತಾಟ ಅನ್ನೋದು ಇರೋದಿಲ್ಲ ಮುಖ್ಯವಾಗಿ. ಹಾಗಾಗಿ ಇಷ್ಟನ್ನು ಕರೆಕ್ಟಾಗಿ ನೀವು
ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸರ್, ಈ ಏಕಾದಶಿಯ ದಿನ ಶ್ರಾದ್ದ ಬಂತು ಅಂದ್ರೆ ಏನ್ ಮಾಡ್ಬೇಕು? ಶ್ರಾದ್ದವನ್ನ ಮಾಡ್ಬೇಕಾ ಏಕಾದಶಿ ದಿನ? ಇದು ಬಹಳ ವಿಶೇಷವಾದಂತಹ ಒಂದು ಪ್ರಶ್ನೆ. ಇದಕ್ಕೆ ನಾವು ಆಕ್ಚುಯಲ್ ಆಗಿ ಬಹಳ ಹಿಂದೆ 2 ವಿಡಿಯೋ ಮಾಡಿದೀವಿ ಯೂಟ್ಯೂಬಲ್ಲಿ. ಯಾರಿಗೆ ಅದನ್ನ ಕರೆಕ್ಟಾಗಿ ತಿಳ್ಕೋಬೇಕು ಅಂತ ಇಚ್ಛೆ ಇದೆ ಅವರು ಅಲ್ಲಿ ಪರಿಶೀಲಿಸ್ಬೋದು. ಒಂದು, ಈ ಪ್ರಶ್ನೆಗೆ ಇವಾಗ ಉತ್ತರ ಹೇಳಬೇಕು ಅಂದ್ರೆ ನೋಡಿ, ಇಲ್ಲಿ ಶಾಸ್ತ್ರದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಅತೈವ ಸ್ಮೃತ್ಯಂತದೆ ಉಪವಾಸೋ ಯದಾ ನಿತ್ಯಃ ಶ್ರಾದ್ದಂ ನೈಮಿತ್ತಿಕಂ ಭವೇತ್ ಉಪವಾಸಂ ತದಾ ಕುರ್ಯಾತ್ ಆಗ್ರಾಯ ಪಿತೃಸೇವಿತಂ. ನಾನು ಹೇಳ್ತಿರೋದಲ್ಲ ಇದು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಬೇಕಾದಷ್ಟು, ಯಾಕೆಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಈ ವಿಚಾರ ಬಂದಾಗ ಮತೇಹನಿ ಪರಿತ್ಯಜ್ಯ ಚಾಂಡಾಲ ಕೋಟಿ ಜನ್ಮಸು ಅಂತ ಕೂಡ ಅನ್ನೋ ಒಂದು ವಾಕ್ಯ ಇದೆ ನಮ್ಮಲ್ಲಿ. ಮತೇಹನಿ ಪರಿತ್ಯಜ್ಯ, ಮರಣ ಹೊಂದಿರತಕ್ಕಂಥ ತಿಥಿಯನ್ನು ಬಿಟ್ಟು ಮುಂದಕ್ಕೆ ಯಾವಾಗಲೂ ಮಾಡ್ತೀವಿ ಅಂದ್ರೆ ಚಂಡಾಲ ಕೋಟಿ ಜನ್ಮಸು ಅಂತಾನು ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗೆ ಬಂದಾಗ ಹೀಗೆ ಬರುತ್ತಲ್ಲ ಮತ್ತೆ ಈ ತರ ಅಂದಾಗ ಅದಕ್ಕೂ ಒಂದು ಕೌಂಟರ್ ಪಾರ್ಟ್ ಆಗಿ ತಗೊಂಡಿದ್ದಾರೆ. ಶ್ರಾದ್ದೇ ಜನ್ಮದಿನೇ ಚೈವ ಸಂಕ್ರಾಂತ್ಯಾಂ ರಾಹುಸೂತಕ್ಕೆ. ರಾಹುಸೂತಕ್ಕೆ ಅಂದ್ರೆ ನಿಮಗೆ ಏನಂತ ಹೇಳೋಣ, ಈ ಗ್ರಹಣಗಳು ಅನ್ನೋ ಅರ್ಥ. ಹುಣ್ಣಿಮೆ ಅಮಾವಾಸ್ಯೆ ಮೇಲೆ ಗ್ರಹಣಗಳಾಗ್ತಕ್ಕಂಥದ್ದು. ಉಪವಾಸಂ ನ ಕುರ್ವೀತ ಯದಿ ಇಚ್ಛೇತ್ ಶ್ರೇಯಂ ಆತ್ಮನಃ, ಹೀಗೂ ತಗೊಂಡಿದ್ದಾರೆ. ಯದಪಿ ಪುರಾಣೆ ಅಂತಾನೆ ತಗೊಂಡಿದ್ದಾರೆ. ಅದಲ್ಲಿ ಶ್ರಾದ್ದೇ ಜನ್ಮದಿನೇ ಚೈವ ಸಂಕ್ರಾಂತ್ಯಾಂ ರಾಹುಸೂತಕ್ಕೆ ಉಪವಾಸಂ ನ ಕುರ್ವೀತ, ಉಪವಾಸ ಮಾಡಬಾರ್ದು ಈ ದಿನಗಳಲ್ಲಿ. ಯದಿ ಇಚ್ಛೇತ್ ಶ್ರೇಯಂ ಆತ್ಮನಃ, ಯಾವ್ಯಾವ ದಿನ? ಶ್ರಾದ್ದದ ದಿನ ಉಪವಾಸ ಅಂದ್ರೆ ಶ್ರಾದ್ದ ಮಾಡಿ ಉಪವಾಸ ಮಾಡಬಾರ್ದು. ಜನ್ಮದಿನ, ಜನ್ಮದಿನ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲ, ಇಲ್ಲಿ ನೀವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯಾವಾಗ ಹುಟ್ಟಿರ್ತೀರಾ ಆ ಥರ. ಇವಾಗ ಕಾರ್ತಿಕ ಶುಕ್ಲ ಅಷ್ಟಮಿ ಯಾರೋ ಹುಟ್ಟಿರ್ತಾರೆ, ಇನ್ಯಾರೋ ಶ್ರಾವಣ ಕೃಷ್ಣ ದಶಮಿ ಹುಟ್ಟಿರ್ತಾರೆ. ಹೀಗೆ ಆ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತೀವಿ ಜನ್ಮದಿನ ಅಂದ್ರೆ. ಚೈವ ಸಂಕ್ರಾಂತ್ಯಾಂ, ಸಂಕ್ರಾಂತಿ ಅಂದ್ರೆ ರವಿ ಸಂಕ್ರಮಣ ಮಾಡ್ತಕ್ಕಂಥ ದಿನಗಳು. ಮೇಷ ಮಾಸ ವೃಷಭ ಮಾಸ ಅಂತ ಹೇಳ್ತೀವಲ್ಲ, ನಿಮ್ಗೆ ಅರ್ಥವಾಗೋಂಗೆ ಅದು. ರಾಹು ಸೂತಕ್ಕೆ ಅಂದ್ರೆ ನಿಮಗೆ ರಾಹುಕೇತುಗಳು ಅಂದ್ರೆ ಗ್ರಹಣ ಕಾಲ. ಅಲ್ಲಿ ಉಪವಾಸಂ ನ ಕುರ್ವೀತ ಯದಿ ಇಚ್ಛೇತ್ ಶ್ರೇಯಂ ಆತ್ಮನಃ ಅಂತ ಒಂದು ಉತ್ಸರ್ಗ ಅಪವಾದ ನ್ಯಾಯ ಅಂತ ಕೂಡ ಹೇಳ್ತೀವಿ ನಾವು ತರ್ಕದಲ್ಲಿ. ಹಾಗೆ ಇದನ್ನ ಉತ್ಸರ್ಗವಾಗಿ ಇಟ್ಕೊಂಡು ಕೆಲವರು ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಇದನ್ನ ಹೇಳ್ತಾರೆ. ನಾನು ಫಸ್ಟ್ ಹೇಳಿದ ಶ್ಲೋಕವನ್ನ, ಉಪವಾಸೋ ಯದಾ ನಿತ್ಯ, ನಾನು ಫಸ್ಟ್ ಹೇಳಿದ್ದೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ ಅಂತ. ಕಾಮ್ಯಕರ್ಮ ಬಿಡಿ, ಅದು ಹೇಳದ್ನಲ್ಲ, ಆದಷ್ಟು ವರ್ಜ್ಯ ಮಾಡೋದು ಒಳ್ಳೇದು. ನೈಮಿತ್ತಿಕ, ನಿತ್ಯದಲ್ಲಿ ಶ್ರಾದ್ದಂ ನೈಮಿತ್ತಿಕಂ ಭವೇತ್, ಶ್ರಾದ್ದ ಅನ್ನತಕ್ಕಂಥದ್ದು ನಿಮಿತ್ತವನ್ನು ಆಧರಿಸಿ, ಅಂದ್ರೆ ಹೋಗಿರ್ತಕ್ಕಂಥ ನಿಮಿತ್ತಕ್ಕೋಸ್ಕರ ಮಾಡ್ತಕ್ಕಂಥದ್ದು ನೈಮಿತ್ತಿಕ. ಸೊ ಶ್ರಾದ್ದ ಅನ್ನೋದೇ ಆಗ್ಲಿ, ಷೋಡಶ ಕರ್ಮಗಳೆಲ್ಲ ಆಗ್ಲಿ ನೈಮಿತ್ತಿಕ ಕರ್ಮಗಳು ಆಗುತ್ತದು. ಆದ್ರೆ ಉಪವಾಸ ಅನ್ನತಕ್ಕಂಥದ್ದು ವಿಶೇಷವಾಗಿ ಏಕಾದಶಿ ಉಪವಾಸ ಅದೊಂದೇ ಅಲ್ಲ, ಇನ್ನು ಮುಂದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ತೀವಿ. ವಿಶೇಷವಾಗಿ 6 ವಿಶೇಷವಾದಂತಹ ವ್ರತಗಳು ಅಂತ ತಗೊಂಡಿದ್ದಾರೆ, ಅಲ್ಲಿ ಉಪವಾಸ ವ್ರತಗಳು ಅಂತಾನೆ ತಗೊಂಡಿದ್ದಾರೆ ಅದನ್ನ ವಿಶೇಷವಾಗಿ. ಗೋಕುಲಾಷ್ಟಮಿ, ಕೃಷ್ಣ ಜಯಂತಿ, ಶಿವರಾತ್ರಿ ಈ ಥರದ್ದೆಲ್ಲ ತಗೊಂಡಿದ್ದಾರೆ. ನಾನು ಹೇಳ್ತೀನಿ ಅದನ್ನ. ಉಪವಾಸೋ ಯದಾ ನಿತ್ಯ, ನಿತ್ಯಕರ್ಮ ಉಪವಾಸ ಅನ್ನತಕ್ಕಂಥದ್ದು ಮ್ಯಾಂಡೇಟರಿ, ಕಂಪಲ್ಸರಿ ಮಾಡಲೇಬೇಕು ಏಕಾದಶಿ ಉಪವಾಸ ವ್ರತ. ಶ್ರಾದ್ದಂ ನೈಮಿತ್ತಿಕಂ ಭವೇತ್, ಶ್ರಾದ್ದ ಅನ್ನತಕ್ಕಂಥದ್ದು ನೈಮಿತ್ತಿಕವಾದ್ದು. ಹೀಗೆ ಬಂದಾಗ ನಾವ್ ಏನ್ ಮಾಡ್ಬೇಕು? ಅಕಸ್ಮಾತ್ ಏಕಾದಶಿ ದಿನ ನಮ್ಮ ಮನೆಯಲ್ಲಿ ಯಾರೋ ಹೋಗಿದಾರಪ್ಪ, ಶ್ರಾದ್ದ ಮಾಡ್ಬೇಕಾಗಿದೆ. ನಾನಿಲ್ಲಿ ಯಾವುದೇ ಜಾತಿ ಮತ ಪಂಥ ಇದನ್ನ ಮಾತಾಡ್ತಾ ಇಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಕೆಪಾಸಿಟಿಗೆ ಬಿಟ್ಟಿರೋದು ನಿಮ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನಾನು ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಏನಾಗುತ್ತೆ, ಉಪವಾಸೋ ಯದಾ ನಿತ್ಯ ಶ್ರಾದ್ದಂ ನೈಮಿತ್ತಿಕಂ ಭವೇತ್, ಆವಾಗ ಏಕಾದಶಿ ವ್ರತ ಅನ್ನೋದು ಒಂದ್ ಕೈ ಜಾಸ್ತಿ ಫಲವನ್ನ ಪಡೆಯುತ್ತೆ. ಅದರಿಂದ ಆಗೇನ್ ಮಾಡ್ಬೇಕು? ಉಪವಾಸಂ ತದಾ ಕುರಿಯಾತ್. ಶಾಸ್ತ್ರ ಹೇಳ್ತಿರೋದು ನಾನಲ್ಲ, ಶಾಸ್ತ್ರ ಹೇಳಿದ ಉಪವಾಸಂ ತದಾ ಕುರಿಯಾತ್, ಉಪವಾಸ ಮಾಡ್ಬೇಕು. ಆದ್ರೆ ಆಗ್ರಾಯ ಪಿತೃಸೇವಿತಂ, ಆಗ್ರಾಯ ಪಿತೃಸೇವಿತಂ ಅಂತ ತಗೊಂಡಿದ್ದಾರೆ. ಭೂತಕೃಂತ ತಪ್ರತ್ಯಯ ತಗೊಂಡಿದ್ದಾರೆ, ಅಂದ್ರೆ ಶ್ರಾದ್ದ ಮಾಡ್ಬೇಕು ಅಂತ ಅರ್ಥ. ಶ್ರಾದ್ದವನ್ನ ಪಿತೃದೇವತೆಗಳಿಗೆ ನೀವು ಏನು ಬಡಿಸ್ತೀರಾ ಅದನ್ನ ಮೂಸ್ ನೋಡ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಅನ್ನ ಮಾಡ್ಬೇಕಾ? ನಾನು ಹೇಳ್ತೀನಿ, ತರ್ಕವನ್ನ ಅಪ್ಲೈ ಮಾಡ್ತೀನಿ ಎಲ್ಲಾ ಕಡೆ. ನಾನು ತಾರ್ಕಿಕವಾಗಿ ಅನ್ನ ಮಾಡಬಾರ್ದು. ಮತ್ತು ಫಲಾಹಾರಗಳನ್ನೇನೆ ವಿಶೇಷವಾಗಿ ಬ್ರಾಹ್ಮಣರು ತಿನ್ನೋ ಅಂತವ್ರಾಗಿದ್ರೆ, ತಲಾಟೆ ಮಾಡೋ ಬ್ರಾಹ್ಮಣರಾಗಿದೆ. ಯಾಕಂದ್ರೆ ಶ್ರಾದ್ದ ಬ್ರಾಹ್ಮಣರು ಸುಮಾರು ಜನ ತಲಾಟೆ ಮಾಡೋದು ಅಂತ ಇವತ್ತು ಲೋಕದಲ್ಲಿ ಪ್ರಸಿದ್ಧಿ ಆಗ್ಬಿಟ್ಟಿದೆ. ಅಂತ ಕರೀಲೇಬೇಡಿ ನೀವು ಸ್ಪಷ್ಟವಾಗಿ, ಗೊತ್ತಾಯ್ತಾ? ತಿನ್ನೋ ಅಂಥವ್ರಾಗಿತ್ತು ಅಂದ್ರೆ ಫಲಾಹಾರನ್ನ, ಉಪಹಾರಗಳನ್ನ ಕೊಟ್ಟು ಅವರಿಗೆ ಅದನ್ನ ನೀವು ಆಘ್ರಾಣಿಸಿ ನೋಡ್ಬೇಕು ಅಂತ ಹೇಳುತ್ತೆ. ಉಪವಾಸಂ ತದಾ ಕುರ್ವೀತ. ಹಾಗಾಗಿ ಹೀಗೆ ಮಾಡತಕ್ಕಂಥದ್ದು ಅನ್ನೋದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಮತಭೇದಗಳಿದೆ.
ಅವರವರ ಪಿಂಡೆ ಪಿಂಡೆ ಮತಿರ್ಭಿನ್ನ ಮತಿಭೇದ ಮತಭೇದ ಅನ್ನೋ ಥರ ಅವ್ರವ್ರು ಒಬ್ಬೊಬ್ಬರು ಒಂದೊಂದು ಥರ. ಅಣ್ಣನೇ ಒಂಥರ ಮಾಡಿದ್ರೆ ತಮ್ಮ ಒಂಥರ ಮಾಡ್ತಾನೆ. ಅಣ್ಣ ಇವತ್ತು ಏಕಾದಶಿ ಮಾಡಿದ್ರೆ ತಮ್ಮ ನಾಳೆ ಏಕಾದಶಿ ಮಾಡ್ತಾನೆ. ಹಿಂಗೆಲ್ಲ ಇರುತ್ತೆ ಜನಗಳಲ್ಲಿ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಎಲ್ಲ ಯಾವುದು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು. ನಾನು ಪಂಗಡಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಯಾವತ್ತೂ ಇಷ್ಟಪಡಲ್ಲ. ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಅದು ಯಾಕೆ ಅಂದ್ರೆ ನಿಮ್ಮ ಮನೆಗಳಲ್ಲಿ ಮುಂಚಿಂದ ನೀವು ಹಾಗೆ ಉಟ್ಬಿಟ್ಟಿರ್ತಾರೆ ಅಂದ್ರೆ ಅದನ್ನೇ ಬ್ರ್ಯಾಂಡ್ ಹಾಕಿ ಕೂಡಿಸ್ಬಿಟ್ಟಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅದು ನಾವು ಸ್ಮಾರ್ತು, ನಾವು ಮಾಧವರು, ನಾವು ಶ್ರೀ ವೈಷ್ಣವರು, ನಾವೇ ಶ್ರೇಷ್ಠ, ನೀವೇ ಶ್ರೇಷ್ಠ, ಅವರೇ ಶ್ರೇಷ್ಠ ಅನ್ನೋ ಈ ಶ್ರೇಷ್ಠದ ಭೂತ ಪೆಡಂಭೂತ ಎಲ್ಲರಲ್ಲೂ ಉಂಟಾಗಿದೆ. ಆದ್ರಿಂದ ಪ್ರಪಂಚದಲ್ಲಿ ಯಾರು ಶ್ರೇಷ್ಠರಲ್ಲ. ಅಷ್ಟು ತಿಳ್ಕೊಂಬಿಡಿ. ನಿಮ್ಮ ಎಲ್ಲಾ ಯೋಗ್ಯತೆ ತಿಳಿಯೋದು ಯಾವಾಗ ಅಂದ್ರೆ ನೀವು ಇನ್ನೊಬ್ಬರ ಜೊತೆಗೆ ಹೇಗೆ ವ್ಯವಹರಿಸ್ತೀರಾ ಅನ್ನೋದ್ರ ಮೇಲೆ ಅಷ್ಟೇ. ಕಾಯ ವಾಚ ಮನಸ ಯಾರಿಗೂ ನೋವು ಮಾಡದೆ ಸತ್ಯ ಅಹಿಂಸೆ ನ್ಯಾಯ ಧರ್ಮ ಮಾರ್ಗದಲ್ಲಿ ನೀವು ಇದೀರಾ ಅಂದ್ರೆ ನೀವು ಪುಣ್ಯಾತ್ಮರು, ಇಲ್ಲ ಅಂದ್ರೆ ಪಾಪಾತ್ಮರು ಅಷ್ಟೇ. ಹಾಗಾಗಿ ಬಹುಶಃ ಶ್ರಾದ್ದದ ಲೆಕ್ಕಾಚಾರಕ್ಕೆ ಬಂದಾಗ ಶ್ರಾದ್ದ ಮಾಡ್ಬೇಕವತ್ತು ಅನ್ನೋದಕ್ಕೂ ಕೂಡ ಇದೆ. ಇನ್ನು ಕೆಲವರ ಅಭಿಪ್ರಾಯದಲ್ಲಿ ಮಾದಿನ ಮಾಡ್ತಕ್ಕಂಥದ್ದು ಅನ್ನೋದು ಕೂಡ ಇದೆ. ಎರಡು ತರನೂ ಇದೆ. ನೀವು ಯಾವುದು ನಿಮಗೆ ಸರಿ ಅನ್ಸುತ್ತೋ ಅದನ್ನ ನೀವು ಮಾಡ್ಕೊಂಡು ಹೋಗಿ. ಇದ್ರ ಮೇಲೆ ನಿಮಗೆ ಯಾವ್ದು ಸರಿ ಅಂತ ನೀವು ಹೇಳಿ ಅಂತ ಅಕಸ್ಮಾತ್ ಕೇಳೋದಿದ್ರೆ ನೀವು ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು ನಂಬರ್ ಹೇಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಾನು ಕೈ ಡೈರೆಕ್ಟ್ ಆಗಿ ಹೇಳ್ತೀನಿ. ಇಷ್ಟಕ್ಕೆ ಸಾಕು ಅಂತ ಅನ್ಕೊಳ್ತೀನಿ ನಾನು. ಸರ್, ಏಕಾದಶಿಯ ದಿನದ ನಿರ್ಣಯ ಹೇಗೆ ಮಾಡೋದು? ಒಂದು ವೇಳೆ ದಶಮಿ ಮತ್ತೆ ಏಕಾದಶಿ ಒಂದೇ ದಿನ ಬಿದ್ದಾಗ, ಅಥವಾ ಏಕಾದಶಿ ದ್ವಾದಶಿ ಒಂದೇ ದಿನ ಬಿದ್ದಾಗ, ಏಕಾದಶಿ ಇವತ್ತೇ ಮಾಡಬೇಕು ಅಥವಾ ನಾಳೆ ಏಕಾದಶಿ ಮಾಡಬೇಕು ಅನ್ನೋ ಈ ಗೊಂದಲ ಸುಮಾರು ಜನಗಳಲ್ಲಿ ಇದೆ. ಒಬ್ಬೊಬ್ರು ಒಂದೊಂದು ದಿನ ಏಕಾದಶಿ ಮಾಡ್ತಾರೆ. ಸೊ ಇಂಥ ತಿಥಿ ಅಂದಾಗ ಅಲ್ಲಿ ಎರಡು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎರಡು ಬೇರೆ ಬೇರೆ ಅಭಿಪ್ರಾಯಗಳು ಯಾಕೆ ಬರುತ್ತೆ ಅನ್ನೋದನ್ನ, ಹಾಗೆ ಏಕಾದಶಿ ಈತ ಉಪರಿ ತಿಥಿಗಳು ಬಂದಾಗ ಯಾವಾಗ ಏಕಾದಶಿಯನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸರ್. ಇದು ಅತ್ಯಂತ ಸೂಕ್ತವಾದಂತಹ ಪ್ರಶ್ನೆ. ಯಾರು ಧರ್ಮಿಷ್ಠರು ಕರ್ಮಿಷ್ಠರು ಇರ್ತಾರೆ ಅಂತವ್ರು ಎಲ್ಲರೂ ಕೂಡ ಕರೆಕ್ಟ್ ಆಗಿ ತಿಳ್ಕೊಬೇಕಾದಂಥದ್ದು. ಬೇರೆ ಬೇರೆ ದಿನ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಮೌಢ್ಯ ಅದಕ್ಕೆ ಮಾಡ್ತಾರೆ. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಅವ್ರವ್ರಿಗೆ ಸರಿಯಾಗಿ ವಿಷಯ ಗೊತ್ತಿಲ್ಲ, ಅದಕ್ಕೆ ಮಾಡ್ತಾರೆ. ಅವ್ರು ಯಾರೇ ಆಗಿರ್ಲಿ, ಎಂಥ ಪಂಡಿತೋತ್ತಮರೇ ಆಗಿರ್ಲಿ. ಇನ್ನು ಈ ವಿಚಾರವನ್ನ ಶಾಸ್ತ್ರಗಳಲ್ಲಿ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ನಿರ್ಣಯಕ್ಕೆ ಬಂದಿದ್ದಾರೆ. ಅದರೊಳಗೆ ಕನ್ಕ್ಲೂಸಿವ್ ಪಾರ್ಟ್ ಅಂತ ಏನಿದೆ ಅದನ್ನ ಶಾಸ್ತ್ರದಲ್ಲೇ ಹೇಳಿರ್ತಕ್ಕಂಥದ್ದು, ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹಾಕೊಂಡು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಿಮ್ಗೆ ಓದ್ತೀನಿ ಅಷ್ಟೇ, ನಾ ಇನ್ನೇನು ಇಲ್ಲ. ನಾರದರು ಹೇಳಿರ್ತಕ್ಕಂಥದ್ದು ಗೊತ್ತಾಯ್ತಾ? ಯಾರು ಏನಂತ ಹೇಳೋಣ, ವಿಷ್ಣುವನ್ನೇ ಪ್ರಧಾನವಾಗಿ ಆರಾಧನೆ ಮಾಡ್ತಾರೆ. ಆ ಸದಾಕಾಲ ಅನವರತ ಧ್ಯಾನ ಮಾಡ್ತಕ್ಕಂತಹ ಭಾಗವತೋತ್ತಮನಾದಂತಹ ನಾರದನೇ ಹೇಳಿರ್ತಕ್ಕಂಥದ್ದು, ಅರುಣೋದಯ ವೇಲಾಯಾಮ್ ದಶಮಿ ಯದಿ ದೃಶ್ಯತೆ ನ ತತ್ರ ಏಕಾದಶಿ ಕಾರ್ಯ ಧರ್ಮ ಕಾಮಾರ್ಥ ನಾಶಿನಿ. ಎಷ್ಟು ಸ್ಪಷ್ಟವಾಗಿ ತಗೊಂಡಿದ್ದಾರೆ. ಸಂಸ್ಕೃತ ಬಹಳ ಸಿಂಪಲ್ ಆಗಿದೆ ಅದು. ಇದಕ್ಕೂ ಮುಂಚೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಅದು ದಶಮಿ ಬಿದ್ದ ಏಕಾದಶಿ ನಿಷಿದ್ಧ. ನಿಮಗೆ ಅರ್ಥವಾಗೋ ಭಾಷೆನಲ್ಲಿ ಸಾಮಾನ್ಯವಾಗಿ ಕೆಲವು ಪಂಚಾಂಗಗಳಲ್ಲೂ ಬರೆಯುತ್ತೆ ದಶಮಿ ಸೂರ್ಯೋದಯಕ್ಕಿದ್ದಾಗ ಆಮೇಲೆ ಏಕಾದಶಿ ಬರುತ್ತೆ, ಮಾದಿನ ಏಕಾದಶಿ ಉಪದಿ ದ್ವಾದಶಿ ಬಂದ್ಬಿಡುತ್ತೆ. ಅವಾಗ ನಮ್ಮ ಹುಡುಗ ಕೇಳದಂಗೆ ಹಿಂಗಿದ್ದಾಗ ಏನ್ ಮಾಡ್ತಾರೆ, ಹಿಂದಿನ ದಿನಕ್ಕೆ ದಶಮಿ ಬಿದ್ದ ಏಕಾದಶಿ ಉಪವಾಸ ವ್ರತ ಅಥವಾ ಆಚರಣೆ ಅಂತ ಬರೆದ್ಬಿಡ್ತಾರೆ. ಅದು ತಪ್ಪು. ಶಾಸ್ತ್ರಗಳಲ್ಲಿ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಅದನ್ನು ಹೇಳಿದೆ, ಸ್ಪಷ್ಟವಾಗಿ ಹೇಳ್ತೀನಿ. ಪಂಚಾಂಗ ಕರ್ತೃಗಳು ಯಾರಿದ್ರು ಅವರು ಕರೆಕ್ಟಾಗಿ ತಿಳ್ಕೊಬೇಕಂದ್ರೆ ಪಂಚಾಂಗ ಕರ್ತೃಗಳು ಏನು ಬ್ರಹ್ಮ ಏನಲ್ಲ. ಪಂಚಾಂಗ ಕರ್ತೃಗಳಿಗೆ ಗಣಿತ ಭಾಗ ಜ್ಯೋತಿಷ್ಯದ ಸ್ವಲ್ಪ ಗೊತ್ತಿರುತ್ತೆ ಹೊರತು ಧರ್ಮಶಾಸ್ತ್ರ ಎಲ್ಲ ಕೂಲಂಕಷವಾಗಿ ನಮ್ಮ ತರ ಏನು ಅಧ್ಯಯನ ಮಾಡಿರಲ್ಲ ಅವರು. ಹಾಗಾಗಿ ಏನಾಗುತ್ತೆ ಅಂದ್ರೆ ಪಂಚಾಂಗ ಕರ್ತೃಗಳು ಎಲ್ಲರೂ ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅರುಣೋದಯ ವೇಲಾಯಾಮ್, ಅರುಣೋದಯ ಅಂದ್ರೆ ಏನಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಅರುಣೋದಯ ಕಾಲದಲ್ಲಿ ದಶಮಿ ಯದಿ ದೃಶ್ಯತೆ, ಒಂದು ವೇಳೆ ದಶಮಿ ಇತ್ತು ಅಂದರೆ ನ ತತ್ರ ಏಕಾದಶಿ ಕಾರ್ಯ, ಏಕಾದಶಿ ಆಚರಣೆಯನ್ನ ಅವತ್ತಿನ ದಿನ ಮಾಡಬಾರ್ದು. ಧರ್ಮ ಕಾಮಾರ್ಥ ನಾಶಿನಿ, ಧರ್ಮ ಅರ್ಥ ಕಾಮ ತ್ರಿವರ್ಗವೂ ಕೂಡ ನಾಶ ಆಗತ್ತೆ. ಹಾಗಾಗಿ ದಶಮಿ ವಿದ್ಧ ಏಕಾದಶಿ ಅಂತ ಕರಿತೀವಿ ನಾವು ಟೆಕ್ನಿಕಲ್ ಆಗೋದನ್ನ. ಅವತ್ತಿನ ದಶಮಿ ದಿನ ನಮಗೆ ಏಕಾದಶಿ ಬಂದ್ರೆ, ಅಥವಾ ದಶಮಿ ಉಪರಿ ಏಕಾದಶಿ ಬಂದ್ಬಿಡುತ್ತೆ ಎಷ್ಟೋ ಸತಿ. ದಶಮಿ ಉಪರಿ ಏಕಾದಶಿ ಇದು ತುಂಬಾ ರೇರ್ ಕೇಸಲ್ಲಿ ಬರುತ್ತೆ. ಅದಕ್ಕೂ ನಾ ಹೇಳ್ತೀನಿ ಇವಾಗ, ಗೊತ್ತಾಯ್ತಾ? ಹೀಗೆ ಬಂದಾಗ ಏನ್ ಮಾಡ್ಬೇಕು ಅಂದಾಗ ಫಸ್ಟ್ ಅರುಣೋದಯ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಅಲ್ಲಿ ನಿಮ್ಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್. ಯಾಕೆಂದ್ರೆ ಬೋರ್ಡ್ ಹಾಕಿರ್ತದೆ ಎಲ್ಲಾ ಕಡೆನೂ ಇವತ್ತು ಏಕಾದಶಿ ಅಂತ. ಇನ್ನೊಂದು ಸ್ವಲ್ಪ ದಿನ 1 ಕಿಲೋಮೀಟರ್ ಹೋಗಿ ನೋಡ್ತು ಅಂದ್ರೆ ನಾಳೆ ಏಕಾದಶಿ ಅಂತ ಬೋರ್ಡ್ ಹಾಕಿರ್ತಾರೆ. ಇದು ಯಾತಕ್ಕೆ ಹೀಗಾಗತ್ತೆ ಅಂದ್ರೆ ಮೌಢ್ಯದಿಂದ ಆಗತ್ತೆ. ಯಾಕೆ ಇವೆಲ್ಲ ಅವ್ರು ಓದಿರಲ್ಲ.
ಇಷ್ಟೇ ಸಿಂಪಲ್ ಲಾಜಿಕ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ ಅರುಣೋದಯವೇ ಅಪಿ ಪುರಾಣೇ ದರ್ಶಿತಃ, ಅರುಣೋದಯ ಅಪಿ ಪುರಾಣೇ ದರ್ಶಿತಃ, ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಚತಸ್ರೋ ಘಟಿಕಾಹ ಪ್ರಾತಃ ಅರುಣೋದಯ ಉಚ್ಯತೆ. ಕರೆಕ್ಟಾಗಿ ಬರೆದಿಟ್ಕೊಳ್ಳಿ ನೀವೆಲ್ಲರೂ ಕೂಡ. ಯಾರೋ ನಿಮಗೆ ಹೇಳ್ತಕ್ಕಂತಹ ಪುರೋಹಿತು, ಆಚಾರು, ವಾದ್ಯಾರು, ಮಣ್ಣು ಮಸಿ ಇನ್ನೂ ಇರ್ತಕ್ಕಂಥ ಜನ, ಜ್ಯೋತಿಷಿಗಳು, ಪುರೋಹಿತು, ಅರ್ಚಕರು ಎಲ್ರಿಗೂ ಕೂಡ ತೋರಿಸಿ ಈ ಶ್ಲೋಕನ. ಚತಸ್ರೋ ಘಟಿಕಾಹ ಪ್ರಾತಃ ಅರುಣೋದಯ ಉಚ್ಯತೆ. ಯತೀನಾಂ ಸ್ನಾನಕಾಲಸ್ತು ಗಂಗಾಂಬು ಸದೃಶಾ ಸ್ಮೃತಃ. ಅದು ನಮಗ್ ಬೇಡದೆ ಅದು ಮುಂದಕ್ಕಿರೋದು. ಇಲ್ಲಿ ಚತಸ್ರೋ ಘಟಿಕಾಹ ಪ್ರಾತಃ ಅರುಣೋದಯ ಉಚ್ಯತೆ. ಈ ಒಂದು ಮ್ಯಾಥಮೆಟಿಕ್ಸ್ ಪಾರ್ಟ್ ನಾನು ಬರ್ತೀನಿ. ಇಲ್ಲಿ ಮುಖ್ಯವಾಗಿ ಜ್ಯೋತಿಷ್ಯ ಬರುತ್ತೆ. ಜ್ಯೋತಿಷ್ಯ ಎಲ್ಲಿ ಬರುತ್ತೆ ಅಂದ್ರೆ, ಜ್ಯೋತಿಷ್ಯ ಅನ್ನೋದಕ್ಕೆ ಕಾಲನಿರ್ಣಯ ಶಾಸ್ತ್ರ ಅಂತ ಇನ್ನೊಂದು ಹೆಸರು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕಾಲನಿರ್ಣಯ ಶಾಸ್ತ್ರ. ಈ ತರ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ್ಲೇನೆ ಜ್ಯೋತಿಷ್ಯ ಬರತಕ್ಕಂಥದ್ದು. ಪ್ರತಿಯೊಂದು ಶಾಸ್ತ್ರಗಳು, ಇವಾಗ ಕಲ್ಪ ಅಂದ್ರೆ ಹೇಗೆ ನಾವು ಆಚರಣೆಯನ್ನ ಮಾಡಬೇಕು, ವೈದಿಕ ಮತ್ತೆ ಸ್ಮೃತ್ಯುಕ್ತ ಕರ್ಮಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥ ಪ್ರೊಸೀಜರ್ನ ತಿಳಿಸ್ತಕ್ಕಂಥದ್ದು ನಮಗೆ ಕಲ್ಪ. ಇನ್ನು ಹೇಗೆ ನಾವು ಸಾಮವನ್ನ ಹಾಡಬೇಕು ಅನ್ನತಕ್ಕಂಥದ್ದು ನಮಗೆ ಛಂದಸ್ಸು, ಶಿಕ್ಷಾ ಇವುಗಳಿಂದ ಗೊತ್ತಾಗುತ್ತೆ. ಹೀಗೆ ಇವೆಲ್ಲ ಶಿಕ್ಷಾ, ವ್ಯಾಕರಣ, ಛಂದೋ, ಜ್ಯೋತಿಷಂ, ನಿರುಕ್ತಂ ತಥಾ ಕಲ್ಪಶ್ಚೇತಿ ಷಡಂಕಾನಿ ವೇದಸ್ಯಾಹುದು ಮನೀಷಿಣಃ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ನಮಗೆ ಚತಸ್ರೋ ಘಟಿಕಾಹ ಪ್ರಾತಃ ಅರುಣೋದಯ ಉಚ್ಯತೆ. ಸೂರ್ಯೋದಯಕ್ಕೆ ಮೊದಲಿನ 4 ಘಟಿಗಳು ಅರುಣೋದಯ ಅಂತ ಕರಿತೀವಿ. ಇದನ್ನ ನಾನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಿಧಾನವಾಗಿ ಬಿಡಿಸಿ ಹೇಳ್ತೀನಿ. ಸೂರ್ಯೋದಯ ಲೆಟಸ್ ಅಸ್ಯೂಮ್, ನಾವು ಊಹೆ ಮಾಡ್ಕೋಣ 6 ಗಂಟೆಗಿದೆ ಅಂತ. ಸುಮ್ಮನೆ ನಾ ಹೇಳ್ತೀವಿ, ಅದು 10 ನಿಮಿಷ ಮುಂದೋದ್ರೆ 10 ನಿಮಿಷ ಆಮೇಲೆ ನೀವು ಆ್ಯಡ್ ಮಾಡ್ಕೊಳ್ಳಿ. 5 ನಿಮಿಷ ಕಮ್ಮಿ ಇದೆ ಅಂದ್ರೆ 5 ನಿಮಿಷ ಕಮ್ಮಿ ಮಾಡ್ಕೊಳ್ಳಿ, ಹಾಗೆ ಲೆಕ್ಕಾಚಾರ. 6 ಗಂಟೆಗೆ ಸೂರ್ಯೋದಯ ಇದೆ ಅಂದ್ರೆ ಅದಕ್ಕೆ 48 ನಿಮಿಷ ಹಿಂದೆ ಬ್ರಾಹ್ಮ ಮುಹೂರ್ತ ಅಂತ ಕರಿತೀವಿ ನಾವು. ಅದನ್ನ ಏನಂತ ಕರಿತೀವಿ? ಬ್ರಾಹ್ಮ ಮುಹೂರ್ತ. ಅದಕ್ಕೆ ಕೆಲವು ಬ್ರಹ್ಮ ಮುಹೂರ್ತ ಅಂತಾನು ಕರೀತಾರೆ. ಸೊ ಹಾಗಾಗಿ ಆ ಬ್ರಹ್ಮ ಅಥವಾ ಬ್ರಾಹ್ಮ ಮುಹೂರ್ತ ಅನ್ನತಕ್ಕಂಥದ್ದು ಸೂರ್ಯೋದಯ 6 ಗಂಟೆಗಿದ್ದಾಗ 48 ನಿಮಿಷ ಹಿಂದೆ ಅಂದ್ರೆ 5 ಗಂಟೆ 12 ನಿಮಿಷ ಆಯಿತು. ಈ 5 ಗಂಟೆ 12 ನಿಮಿಷಕ್ಕೆ ಹಿಂದೆ 48 ನಿಮಿಷವನ್ನ ಅರುಣೋದಯ ಕಾಲ ಅಂತ ಕರಿತೀವಿ ನಾವು. ಅಂದ್ರೆ ಏನಾಯ್ತು ನಿಮಗೆ? 4 ಗಂಟೆ ನಮಗೆ 48 ಅಂದ್ರೆ 96 ನಿಮಿಷ ಆಯ್ತು. 1 ಗಂಟೆ 36 ನಿಮಿಷ ಆಯ್ತು. 1 ಗಂಟೆ 36 ನಿಮಿಷ ಅನ್ನೋದನ್ನ 6 ಗಂಟೆನಲ್ಲಿ ಲೆಸ್ ಮಾಡಿದ್ರೆ 4 ಗಂಟೆ 24 ನಿಮಿಷ ಆಗುತ್ತೆ. ಸೊ ಸೂರ್ಯೋದಯ 6 ಗಂಟೆಗಿದ್ದಾಗ, ಸೂರ್ಯೋದಯ 6 ಗಂಟೆಗೆ ಯಾವಾಗಿರುತ್ತೆ ಅಂದ್ರೆ ಯೂಶುವಲಿ ಜೂನಲ್ಲಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ಅಂಡರ್ ನಾರ್ಮಲ್ ಕಂಡೀಷನ್ಸ್. ಆ ಟೈಮಲ್ಲಿ 4 ಗಂಟೆ 24 ನಿಮಿಷದ ನಂತರದಿಂದ 6 ಗಂಟೆ ತನಕನೂ ಏನಿದೆ ಇದರೊಳಗೆ ನಮಗೆ 4 ಗಂಟೆ 24 ನಿಮಿಷದಿಂದ 5 ಗಂಟೆ 12 ನಿಮಿಷ ತನಕ ಆ 2 ಘಟಿ ಮುಹೂರ್ತಂತೂ ಘಟಿದ್ವಯಂ ಅಂತ ಹೇಳ್ತೀವಿ ನಾವು ಜ್ಯೋತಿಷದಲ್ಲಿ. ಹಾಗಾಗಿ ಏನಾಗುತ್ತೆ, ಒಂದು ಗಳಿಗೆ ಅಥವಾ ಘಟಿ ಅಂದ್ರೆ 24 ನಿಮಿಷ, 2 ಘಟಿ ಅಂದ್ರೆ 48 ನಿಮಿಷ. ಸೊ ಸೂರ್ಯೋದಯಕ್ಕೆ ಮೊದಲ 2 ಘಟಿ ಏನಿದೆ ಅಂದ್ರೆ ಮುಹೂರ್ತ, ಅದು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮ ಮುಹೂರ್ತ. ಅದಕ್ಕೆ ಹಿಂದಿನ ಕಾಲ ಏನಿದೆ ಅರುಣೋದಯ ಕಾಲ 48 ನಿಮಿಷ. ಸೊ 4 ಗಂಟೆ 24 ನಿಮಿಷದಿಂದ 5 ಗಂಟೆ 12 ನಿಮಿಷ ತನಕನೂ ಅರುಣೋದಯ ಕಾಲ ಆಗುತ್ತೆ. ಸೂರ್ಯೋದಯ 6 ಗಂಟೆಗಿದ್ದಾಗ, ಅದು 6:15 ಇದು ಚೇಂಜ್ ಆಯ್ತು, 4 ಗಂಟೆ ಮುಂದಕ್ಕೆ ಹೋಗುತ್ತೆ ಅದು. ಹಾಗೆ ಲೆಕ್ಕಾಚಾರ ಸ್ಪಷ್ಟವಾಗಿ ಹೇಳಿದ್ದೀನಿ ಅದನ್ನ. ಯಾಕೆ ಇನ್ನೊಂದ್ಸತಿ ಹೇಳ್ತಿದ್ದೀನಿ ಅಂದ್ರೆ, ನೀವು ಕೂತ್ಕೊಂಡು ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಿರೋದು ಕ್ಯಾಲ್ಕುಲೇಷನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ನನ್ನ ಹತ್ರಕ್ಕೆ ಬಂದು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಒಂದು ಅರುಣೋದಯ ಕಾಲ ಚತಸ್ರಃ ಘಟಿಕಾಹ ಪ್ರಾತಃ ಅರುಣೋದಯ ಉಚ್ಯತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಸೂರ್ಯೋದಯ 6 ಗಂಟೆಗಿದ್ದಾಗ 4 ಗಂಟೆ 24, ಯಾಕಂದ್ರೆ ಅರುಣೋದಯ ವೇಲಾಯಾಮ ಅಂತ ತಗೊಂಡಿರೋದು, ಅದನ್ನ 4 ಗಂಟೆ 24 ನಿಮಿಷದಿಂದ 5 ಗಂಟೆ 12 ನಿಮಿಷ ತನಕ. ಗೊತ್ತಾಗ್ತಾ ಇದೆಯಾ? ಅಲ್ಲಿ ನಿಮಗೆ ಯಾವಾಗ ದಶಮಿ ಇತ್ತು ಅಂದ್ರೆ ಅಲ್ಲಿ ಅವಾಗ ಮಾಡೋ ಹಾಗಿಲ್ಲ, ನೆಕ್ಸ್ಟ್ ಡೇನೆ ಮಾಡಬೇಕು. ಅಂದ್ರೆ 4 ಗಂಟೆ 24 ನಿಮಿಷದ ನಂತರ ಅಂತಾನೆ ತಗೊಂಡ್ಬಿಡಿ, ನಿಮಗೆ ಅರ್ಥವಾಗೋ ಭಾಷೆನಲ್ಲಿ. ಅರುಣೋದಯ ಅಂತಾನೆ, ಅರುಣೋದಯ ಆದ್ಮೇಲೆ ಬ್ರಹ್ಮ ಮುಹೂರ್ತದಲ್ಲೂ ದಶಮಿ ಇದೆ ಅಂದ್ರೆ ಅವಾಗ ಇಟ್ಸ್ ಆಬ್ವಿಯಸ್ಲಿ ಅಂಡರ್ಸ್ಟುಡ್ ನೆಕ್ಸ್ಟ್ ಡೇನೆ ಮಾಡಬೇಕು ಅಂತ ಏಕಾದಶಿ. ಹಾಗಾಗಿ ಏನಾಗುತ್ತೆ ಅಂದ್ರೆ, ನತತ್ರ ಏಕಾದಶಿ ಕಾರ್ಯ. 4 ಗಂಟೆ 4 ಗಂಟೆ 20 ನಿಮಿಷ ತನಕ ಇದೆ ಅಂತ ಇಟ್ಕೋಣ. ಸೂರ್ಯೋದಯ 6 ಗಂಟೆಗೆ ಇದ್ದಾಗ ಅವಾಗ ಹಿಂದಿನ ಧ್ಯಾನ ಮಾಡಬೇಕು.
ಇದೆಲ್ಲ ಸ್ವಲ್ಪ ಸೂಕ್ಷ್ಮಗಳು ಮ್ಯಾಥಮೆಟಿಕ್ಸ್. ನಿಮಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬಂದ್ರೆ ನೀವೇ ಮಾಡ್ಕೊಂಡು ಡಿಸೈಡ್ ಮಾಡ್ಕೋಬಹುದು. ನೀವು ಅವ್ರು ಬೋರ್ಡ್ ಹಾಕಿದ್ದಾರೆ ಇವ್ರು ಬೋರ್ಡ್ ಹಾಕಿದ್ದಾರೆ ಅಂತ ನೋಡ್ಬೇಕಾಗೇ ಇಲ್ಲ. ಅದನ್ನ ನಿಮ್ ಬೋರ್ಡ್ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ನಿಮ್ಗೆ ಅದು ಬರಲ್ಲ ಅಂದ್ರೆ ಯಾರಿಗೆ ಸರಿಯಾಗಿ ಬೋರ್ಡ್ ಹಾಕಕ್ ಬರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಷ್ಟನ್ನ ಹೇಳ್ತೀನಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಒಂದು ಏಕಾದಶಿ ನಿರ್ಣಯ ಅಂತಾನೆ ಕರಿತೀವಿ ನಾವು ಇದನ್ನ ಶಾಸ್ತ್ರಗಳಲ್ಲಿ. ಏಕಾದಶಿ ಯಾವಾಗ ಮಾಡ್ಬೇಕು, ಏಕಾದಶಿ ವ್ರತ ನಿರ್ಣಯ ಅಂತಾನೆ ಕರಿತೀವಿ ನಾವು ಇದನ್ನ. ಇದು ಇಂಥ ಟೈಮಲ್ಲಿ ಮಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದು ಬಹುಶಃ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಇದ್ರ ಬಗ್ಗೆ ಹೆಚ್ಚಿಗೆ ಏನಾದ್ರು ಬೇಕು ನಿಮಗೆ ಅಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅವಾಗ ನೀವು ಇನ್ನೂ ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ತಿಳ್ಕೊಬಹುದು. ಸೊ ಹಾಗಾಗಿ ಬಹುಶಃ ಬಹಳ ದೀರ್ಘವಾಗಿ ಈ ಏಕಾದಶಿ ವ್ರತದ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಸಂವಾದ ರೀತಿಯಲ್ಲಿ ಮಾಡಿದೀವಿ ನಾವು ಇದನ್ನ ನೀವು ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿ ಎಲ್ಲ ಮನುಷ್ಯರಿಗೂ ಕೂಡ ಶೇರ್ ಮಾಡಿ. ಮನುಷ್ಯರು ಅಂತ ಯಾರಿರ್ತಾರೆ ಅವ್ರೆಲ್ರಿಗೂ ಶೇರ್ ಮಾಡಿ. ಮತ್ತೆ ಮತ್ತೆ ಹೇಳ್ತೀನಿ, ಏಕಾದಶ್ಯಾಂ ನಭುಂಜೀತ ಪಕ್ಷಯೋದ್ ಉಭಯೋರಪಿ. ಇದು ಸಿದ್ಧಾಂತ. ಯಾವುದೇ ಆಗಿರಲಿ ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ಕೂಡ ಅನ್ನವನ್ನ ತಿನ್ನಬಾರ್ದು. ಹಾಗಾಗಿ ಇದಿಷ್ಟು ಕೂಡ ನಿಮಗೆ ಬಹಳ ಡಿಟೇಲ್ಡ್ ಆಗಿ ಮಾಡ್ಕೊಂಡು ಹೋಗಿದೀವಿ. ಇದ್ರ ಬಗ್ಗೆ ನಿಮಗೇನಾದ್ರು ಪ್ರಶ್ನೆಗಳು ಸಂಶಯಗಳು ಏನಾದ್ರು ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ನಮ್ಮ ನಂಬರ್ ಕಾಣಿಸ್ತಾ ಇರುತ್ತೆ, ನಮಗೆ ಫೋನ್ ಮಾಡ್ಬೋದು. ಬೆಳಗ್ಗೆ ಅಂಡರ್ ನಾರ್ಮಲ್ ಕಂಡೀಷನ್ಸ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆ ಒಳಗೆ. ಸಾಯಂಕಾಲ 4ರಿಂದ ಅದು ನಾನು ಜಪ ಕೂತಿರ್ತೀನಿ, ಅವಾಗ ತೆಗೆಯಲ್ಲ ಒಂದೊಂದ್ಸತಿ. ಸೊ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಮತ್ತೆ ಸಾಯಂಕಾಲ 6ರಿಂದ 7 ಗಂಟೆ ಇಷ್ಟರೊಳಗೆ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು. ಅಕಸ್ಮಾತ್ ಫೋನು ನಾನು ತೆಗಿಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸತಿ ಮಾಡಿ. ನಿಮ್ಮ ನಂಬರ್ ಹೊಸ ನಂಬರ್ ಆಗಿದ್ರೆ ನನಗೆ ಫಸ್ಟ್ ಒಂದು ಮೆಸೇಜ್ ಮಾಡಿ, ಯಾಕೆಂದ್ರೆ ಕೆಲವು ಸತಿ ನಂಬರ್ ಬಂದ್ರೆ ತೆಗಿಯಲ್ಲ ನಾನು. ಅದಕ್ಕೋಸ್ಕರನೇ ಈ ಥರ ವಿಚಾರಕ್ಕೋಸ್ಕರ ನಾನು ಫೋನ್ ಮಾಡಿದೆ, ತೆಗೆದಿಲ್ಲ ತಾವು ಅಂತ ಹೇಳ್ತು ಅಂದರೆ ಅವಾಗ ಸಾಧ್ಯ ಆದರೆ ನಾನೇ ಮಾಡ್ತೀನಿ, ಇಲ್ಲ ನೀವೇ ಮಾಡಿ. ಒಟ್ಟಿನಲ್ಲಿ ಯು ವಿಲ್ ಗೆಟ್ ದಿ ಅಥೆಂಟಿಕ್ ಇನ್ಫಾರ್ಮೇಷನ್. ಬಹುಶಃ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಎಲ್ಲ ಜನಗಳಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಮತ್ತೆ ಹೇಳ್ತೀನಿ, ಏಕಾದಶಿ ದಿನ ಯಾವುದೇ ಶುಭ ಕೆಲಸವನ್ನ ಮಾಡಬೇಡಿ. ದಿಸ್ ಈಸ್ ಮೈ ವರ್ಡಿಕ್ಟ್, ಫೈನಲ್ ಸ್ಟೇಟ್ಮೆಂಟ್. ಏಕಾದಶಿ ದಿನ ಯಾವುದೇ ಶುಭ ಕೆಲಸವನ್ನ ಮಾಡಬೇಡಿ. ನಾಮಕರಣವನ್ನೂ ಕೂಡ ಮಾಡಬಾರ್ದು. ಇವತ್ತು ಹೇಳ್ತೀನಿ ಕೇಳಿ, ನಾನು ಎಷ್ಟೋ ವಿಚಾರಗಳೆಲ್ಲ ಹೇಳ್ಬೇಕಾದ್ರೆ ಹೇಳಿರ್ತೀನಿ ನಾನು. ನಾಮಕರಣ ಕೆಲವು ಎಕ್ಸಾಮ್ಷನ್ ಹೇಳಿದ್ದೀನಿ ಅಂತ ಸುಮಾಸತಿ ಹೇಳಿದ್ದೀನಿ ನಾನು. ಯಾಕೆ ಅಂದ್ರೆ ಏಕಾದಶೇ ದ್ವಾದಶೇ ಹನಿವಾ ಅಂತಾನೆ ಹೇಳುತ್ತೆ ಶಾಸ್ತ್ರದಲ್ಲಿ. ಅಲ್ಲಿ ನೋಡೋದಕ್ಕೆ ಮನು ದಶಮೇ ಹನಿ ಅಂತಾನೆ ಹೇಳ್ಬಿಡ್ತಾನೆ, ಹಂಗೆ ನೋಡ್ತಾರೆ ಮನುಸ್ಮೃತಿನಲ್ಲಿ. ಬಟ್ ಏಕಾದಶೇ ಹನಿ ದ್ವಾದಶೇ ಹನಿವಾ, 11ನೇ ದಿನ ಮಗು ಹುಟ್ಟಿ 11ನೇ ದಿನ ಅಥವಾ 12ನೇ ದಿನ ನಾಮಕುದಿಯಾತ್ ಅಂತ ಹೇಳುತ್ತೆ. ಯಾಕೆ ಒಂದಿನ ಎಕ್ಸ್ಟ್ರಾ ಹೇಳಿದೆ ಅಂದ್ರೆ, ಅಕಸ್ಮಾತ್ 11ನೇ ದಿನ ಏಕಾದಶಿ ಬಂದ್ರೆ, ಗ್ರಹಣ ಬಂತು ಅಂದ್ರೆ, ಪಿತೃಶ್ರಾದ್ದಗಳು ಬಂತು ಅಂದ್ರೆ, ಇದೆಲ್ಲವನ್ನು ಕನ್ಸಿಡರ್ ಮಾಡಿದ ಶಾಸ್ತ್ರಗಳನ್ನು ಮಾಡಬೇಕಾದ್ರೆ ಸುಮ್ಮನೆ ಮಾಡೋದಿಲ್ಲ ಅವರು. ಎಲ್ಲವನ್ನೂ ಕುಲಂಕಷವಾಗಿ ಎಲ್ಲಾ ಆಂಗಲ್ಗಳಲ್ಲೂ ಯೋಚನೆ ಮಾಡಿ, ಪರ್ಸ್ಪೆಕ್ಟಿವಲ್ ಆಂಗಲ್ ಯೋಚನೆ ಮಾಡಿರ್ತಾರೆ. ಸೊ ಹಾಗಾಗಿ ಏಕಾದಶಿ ದಿನ ಯಾವುದೇ ಶುಭ ಕೆಲಸವನ್ನು ನೀವು ಮಾಡಬಾರ್ದು, ಅನ್ನವನ್ನ ತಿನ್ನಬಾರ್ದು, ಬೇರೆಯವ್ರಿಗೂ ಅನ್ನವನ್ನ ಹಾಕಬಾರ್ದು. ನೀವೇ ತಿನ್ನಬಾರ್ದು ಅಂದ್ರೆ ಮಾಡೋದೇ ಇಲ್ಲ ಅಂತ ನಡ್ಸ್ಬಿಡು. ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಕೆಲವು ಫಂಕ್ಷನ್ ಎಲ್ಲ ಮಾಡಿ ಊಟ ಎಲ್ಲ ಆಗ್ತದಲ್ಲ, ಊಟ ಹಾಕಿದ್ದು ಅಷ್ಟು ಜನ ತಿಂದಿದ್ದು ಪಾಪದ ಫಲನೂ ನಿಮ್ಗೆ ಬರುತ್ತೆ. ಇಷ್ಟೆಲ್ಲ ತಿಳ್ಕೊಂಡು ಏಕಾದಶಿ ದಿನ ಸಾಧ್ಯ ಆದ ನಿರಾಹಾರದಿಂದದ್ದು, ಇಲ್ಲ ಫಲಾಹಾರ ಉಪಹಾರಗಳಿಂದ ಇದ್ದು, ಅದೆಲ್ಲ ಗೌಣ. ನೀವು ಆಹಾರ ತಗೊಳ್ಳೋದು ಬಿಡೋದು ಅನ್ನೋದೆಲ್ಲ ಗೌಣ. ಭಗವಂತನನ್ನ ಆರಾಧನೆ ಮಾಡಬೇಕು. ಅಹೋರಾತ್ರಂ ಉಪಾಸೀತ. ಯಾವತ್ತೂ ಕೂಡ ಅಹೋರಾತ್ರಂ ಪ್ರಕೃತಿತ ಹರಿನಾಮ ಸಂಕೀರ್ತನಂ ಏಕಾದಶ್ಯಾಂ ನಭುಂಜೀತ ಪಕ್ಷಯೋದ್ ಉಭಯೋದಪಿ. ಅಹೋರಾತ್ರಂ ಪ್ರಕೃತಿತ ಅಂತ ಹೇಳತ್ತೆ, ಇನ್ನು ಚೆನ್ನಾಗಿ ಮಾಡಬೇಕು ಅಂತ. ಹರಿನಾಮ ಸಂಕೀರ್ತನಂ, ಪರಮಪೂಜ್ಯನಾದಂತಹ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಬಹುಶಃ ಇಷ್ಟು ಸಾಕು, ಸುದೀರ್ಘವಾಗಿ ಮಾಡಿದೀವಿ, ಸಾಕು ಅಂತ ಅನ್ಕೊಳ್ತೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.